ಈ ಲಾಯರ್ಸ್ಗೂ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತಲ್ಲ ಸರ್? ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ, ಅಂದರೆ ಪ್ರೆಸ್ ರಿಲೀಸ್ ಕೊಡುವಂಥದ್ದು. ಇದು ಷಡ್ಯಂತ್ರ ಅಂತ ಕಾನೂನು ಚೌಕಟ್ಟಲ್ಲಿ ಹೇಗೆ ಹೇಳ್ತಿರ್ತಾವೆ? ಇದರೊಳಗೆ ಒಂದಷ್ಟು ಜನ ಇರ್ಬೋದು ಅಂತ ಯಾರಿಗಾದ್ರೂ ಮೇಲ್ನೋಟಕ್ಕೆ ಕಾಣುತ್ತೆ. ಇವತ್ತು ಇಡೀ ಧರ್ಮಸ್ಥಳ ಪ್ರಕರಣವನ್ನು ನೋಡಿದ್ರೆ ಸದನದಲ್ಲೂ ಚರ್ಚೆ. ಸೋಷಿಯಲ್ ಮೀಡಿಯಾನ ಪಬ್ಲಿಕ್ ಟಾಯ್ಲೆಟಿಗೆ ಹೋಲಿಸಿ ಟೀಕೆ ಮಾಡ್ತಾರೆ. ನಾಳೆ ನಾನು ಕೂತ್ಕೊಂಡು ಬೇವರ್ಸಿ ಹೇಳ್ಬೋದಾ? ದುರುದ್ದೇಶಕ ಪೂರ್ವಕವಾಗಿ ನನ್ನ ಮರ್ಯಾದೆ ತೆಗಿಬೇಕು ಅನ್ನೋ ಕಾರಣಕ್ಕೇನೆ. ಸೊ ಈ ಪ್ರಕರಣ ಟೋಟಲ್ ಸುಳ್ಳು ಅಂತ ಹೇಳಿ ಏನಾದರೂ ನಾಳೆ ಅವರೊಂದು 7 ವರ್ಷ ಒಳಗೆ ಹೋಗುವಂತಹ ಒಂದು 5-6 ಜನ ವ್ಯಕ್ತಿಗಳು ತಮಿಳುನಾಡಿಗೆ ಹೋಗಿ ದುಡ್ಡು ಕೊಟ್ಟು ಕರ್ಕೊಂಡ್ಬಂದ್ರು. SIT ಅವರು ಪ್ರಶ್ನೆ ಮಾಡುವಂತಹ ಅವರಿಗೆ ಕಾನೂನು ವ್ಯಾಪ್ತಿಯಲ್ಲಿ ಬರ್ತದೆ. ಜಾತಿಗಳನ್ನೇ ಎತ್ತಿ ಕಟ್ಟಿ ಈ ಪ್ರಕರಣವನ್ನ ಬಿಂಬಿಸಲಾಗುವಂತ ಪ್ರಯತ್ನಗಳಾಯಿತು. ತುಂಬಾ ಬುದ್ಧಿವಂತಿಕೆಯಿಂದ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಹೋಗಿದೆ. ಪದ್ಮಲತಾ ಕೇಸಲ್ಲಿ ಸಿ ರಿಪೋರ್ಟ್ ಆಗಿದೆ. ಸಿ ರಿಪೋರ್ಟ್ ಅಂದ್ರೆ ಪತ್ತೆಯಾಗದ ಪ್ರಕರಣ ಅಂತ ಹೇಳ್ತಾರೆ. ಸೌಜನ್ಯ ಪ್ರಕರಣವನ್ನು ಹತ್ತಿರದಿಂದ ನೋಡಿದ್ದೀರಾ? ಅಸಿಸ್ಟಿಂಗ್ ದಿ ಪ್ರಾಸಿಕ್ಯೂಷನ್ ಅಪ್ಲಿಕೇಶನ್ ಹಾಕ್ಕೊಂಡು ಮಾಡ್ಬೋದಿತ್ತು, ಅವರು ಅದನ್ನು ಮಾಡಲಿಲ್ಲ. ತಂದೆ ತಾಯಿ ಯಾರೋ ಹಾಕಿದ ಕೇಸಲ್ಲಿ ಮರು ತನಿಖೆ ಮಾಡಕ್ಕೆ ಬರಲ್ಲ ಅಂತ ಹೈಕೋರ್ಟ್ ಹೇಳಿದೆ. ನೆಕ್ಸ್ಟ್ ಆಪ್ಷನ್ ಇದ್ದಿದ್ದು ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಇದುವರೆಗೆ ಯಾರೂ ಹೋಗಿಲ್ಲ, 1 ವರ್ಷ ಕಳೀತು. ನಮಸ್ಕಾರ ವೀಕ್ಷಕರೇ, ಕಹಳೆ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾ ಧರ್ಮಸ್ಥಳಕ್ಕೆ ಕುರಿತಾಗಿರುವಂತ ವಿಚಾರಗಳನ್ನ ಮಾತಾಡ್ತಾ ಇರುವಾಗ ಸತ್ಯದ ಪರದೆ ತೆರೆದುಕೊಳ್ತಾ ಇದೆ. ಯಾವುದು ಸತ್ಯ ಅಂತ ಹುಡುಕಿ ಹೊರಟಂತ ಅನೇಕ ಮಂದಿಗೆ ಅನೇಕ ಸಂಗತಿಗಳು ಹೊರಗೆ ಬಂದರೆ, ಇವತ್ತು ಧರ್ಮಸ್ಥಳದ ಹಿಂದಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡ್ತಾ ಹೋದರೆ, ಈ ಪ್ರಕರಣವನ್ನು ಹೊಂದಿಕೊಂಡು ನೋಡ್ತಾ ಹೋದರೆ, ಇಷ್ಟರವರೆಗೆ ಬಂದಂಥ ಆರೋಪಗಳೆಲ್ಲವೂ ಸುಳ್ಳು ಅನ್ನುವ ರೀತಿಯಲ್ಲಿ ಇವತ್ತು ಒಂದೊಂದಾಗಿ ಅನಾವರಣ ಆಗ್ತಾ ಇರುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾದರೆ ಒಬ್ಬರ ವ್ಯಕ್ತಿಯ ಮೇಲೆ ಅಥವಾ ಒಂದು ಇನ್ಸ್ಟಿಟ್ಯೂಷನ್ನ ಮೇಲೆ ಒಂದು ಸುಳ್ಳು ಆರೋಪಗಳು ಅಥವಾ ಸತ್ಯಕ್ಕೆ ದೂರವಾದಂಥ ಆರೋಪಗಳು ಬಂದಂಥ ಸಂದರ್ಭಗಳಲ್ಲಿ ಅದನ್ನು ಎದುರಿಸುವಂಥ ಕ್ರಮ ಹೇಗೆ ಇನ್ ಟರ್ಮ್ಸ್ ಆಫ್ ಲೀಗಲ್? ಅಂದರೆ ಈಗ ಎಲ್ಲರೂ ಮಾತಾಡ್ತಾ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಯಾರೊಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ, ನಾಳೆ ಒಂದು ಬುರುಡೆ ಹಿಡ್ಕೊಂಡು ಬರ್ತಾನೆ, ಒಂದು ಬುರುಡೆ ಇದೆ ಅಂತ ಹೇಳ್ತಾನೆ, ಇದು ಕಾನೂನಿನಲ್ಲಿ ಏನಿಲ್ವ ಇದಕ್ಕೆ? ಆತ ಹೇಳಿದ್ದು ಸುಳ್ಳು ಅಂತ ಪ್ರೂವ್ ಆದರೆ ಇದಕ್ಕೆ ಏನು ಕಾನೂನು? ಈ ಥರದ ಬೇರೆ ಬೇರೆ ಹಲವಾರು ಕಾನೂನಿನ ರಿಲೇಟೆಡ್ ಆಗಿರ್ತಕ್ಕಂಥ ಈ ಕೇಸನ್ನು ಹೊಂದಿಕೊಂಡು ಅನೇಕ ಸಂಶಯಗಳು ಜನರ ಮನಸ್ಸಿನಲ್ಲಿದೆ. ಕರ್ನಾಟಕ ಸರ್ಕಾರ SITಯನ್ನು ಫಾರ್ಮ್ ಮಾಡುತ್ತೆ. ಮೊಹಂತಿ ಅವರ ನೇತೃತ್ವದ SIT ತಂಡ ಈ ಪ್ರಕರಣವನ್ನು ಭೇದಿಸ್ತಾ ಇವತ್ತು ಏನು ಯಾರು ಮಾಸ್ಕ್ ಮ್ಯಾನ್, ಯಾರು ಬುರುಡೆ ತಂದಂಥ ವ್ಯಕ್ತಿ, ಇವತ್ತಾತ ಬುರುಡೆ ಬಿಟ್ಟಿರುವುದು ಅಂತ ಹೇಳುವುದಕ್ಕೆ ಒಂದು ಸಾಕ್ಷಿ ಸ್ವರೂಪವಾಗಿ ಆ ಚಿನ್ನಯ್ಯ ಅನ್ನೋದನ್ನು ಇವತ್ತು ಜಗಜ್ಜಾಹಿರ ಮಾಡಿ ಆತನನ್ನು ಕಸ್ಟಡಿಗೆ ಕೂಡ 10 ದಿನಗಳ ಕಸ್ಟಡಿಗೆ ಕೂಡ ನಿನ್ನೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು. ಸೊ ಇದೆಲ್ಲದರ ಬೆಳವಣಿಗೆಗಳು ನಡೀತಾ ಇರುವಾಗ ಈ ಇಡೀ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟಂಥದ್ದು ಮತ್ತು ಇದರ ಕುರಿತಂತೆ ದೊಡ್ಡ ರೀತಿಯಲ್ಲಿ ಏನು ಧ್ವನಿ ಎತ್ತಿ ಇರತಕ್ಕಂಥದ್ದು ಹೋರಾಟಗಾರ ವಸಂತ ಗಿಳಿಯಾರ್ ಈ ಪ್ರಕರಣದ ಕುರಿತಂತೆ ಬೇರೆ ಅನೇಕ ಮಜಲುಗಳಲ್ಲಿ ಹೋರಾಟ ಮಾಡಿದರೆ, ಹೋರಾಟ ಮಾಡಿದಂಥ ವಸಂತ ಗಿಳಿಯಾರೇ ಹೇಳ್ಕೊಂಡಿರುವಂಥದ್ದು ಏನು ಅಂತ ಹೇಳ್ತಾ ಇರುವಂಥದ್ದು ಏನು ಅಂತ ಕೇಳಿದರೆ, ಈ ಎಲ್ಲ ಹೋರಾಟಗಳ ವ್ಯವಸ್ಥೆಯನ್ನು ರೂಪಿಸ್ತಾ ಈ ಹೋರಾಟದ ಹಿಂದೆ ದೊಡ್ಡ ರೀತಿಯಾದಂಥ ಷಡ್ಯಂತ್ರ ಇದೆ, ಇದನ್ನು ಭೇದಿಸಲಿಕ್ಕೆ ನಾವು ಅನೇಕ ರೀತಿಯಾದಂಥ ಹೋರಾಟವನ್ನು ಮಾಡ್ತೇವೆ, ಇದರಲ್ಲಿ ನ್ಯಾಯಯುತವಾದಂಥ ಹೋರಾಟ ಅಥವಾ ನ್ಯಾಯಾಲಯದಲ್ಲಿ ಮಾಡ್ತಕ್ಕಂಥ ಹೋರಾಟ ಕೂಡ ಒಂದು. ಈ ಹೋರಾಟದಲ್ಲಿ ನಮಗೊಬ್ಬರು ಕಟ್ಟರ್ ಹಿಂದೂ ಪರ ನ್ಯಾಯವಾದಿ ಸಾಥ್ ಕೊಡ್ತಾರೆ ಅನ್ನುವಂಥ ಮಾತನ್ನು ವಸಂತ ಗಿಳಿಯಾರ್ ಕೂಡ ಹೇಳಿದರು. ಅದಾದ ನಂತರ ಧರ್ಮಸ್ಥಳದ ಪ್ರಕರಣದಲ್ಲಿ ಅಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಅಟ್ಯಾಕ್ ಆಯಿತು. ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಯಾರು ಅಲ್ಲಿನ ಒಂದಷ್ಟು ಸ್ಥಳೀಯ ಗ್ರಾಮಸ್ಥರು ಅವರಿಗೆ ಮನಸ್ಸಿಗೆ ನೋವಾಗಿತ್ತು, ಅಲ್ಲಿನ ಒಂದಷ್ಟು ಆಟೋ ಡ್ರೈವರ್ಸ್ ಅವರಿಗೆ ನೋವಾಗಿತ್ತು. ಸಹಜವಾಗಿ ಅವರ ಮೇಲೆ ಈ ಯೂಟ್ಯೂಬರ್ಸ್ ಏನು ಬೇರೆ ಬೇರೆ ರೀತಿಯಾದಂಥ ಅಪಸವ್ಯಗಳನ್ನು ಮಾಡಿದರು. ಸೊ ಅದೆಲ್ಲದರ ಒಂದು ಆಕ್ರೋಶ ಸ್ವರೂಪವಾಗಿ ಆ ದಿವಸ ನಡೆದಂಥ ಘಟನೆ ಏನು ನಡೆಯಿತು, ಆ ಪ್ರಕರಣದಲ್ಲೂ ಕೂಡ ಹೈಕೋರ್ಟ್ನಲ್ಲಿ ಏನು ಒಂದಷ್ಟು ಕಾನೂನು ಪ್ರಕ್ರಿಯೆಯಲ್ಲಿ ಸಾಥ್ ಕೊಟ್ಟಂಥ ಒಬ್ಬರು ನ್ಯಾಯವಾದಿ ನಮ್ಮ ಜೊತೆಗಿದ್ದಾರೆ. ಅನೇಕ ಹಿಂದುತ್ವದ ಪ್ರಕರಣಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಹಿಂದೂ ಪರ ಕಾರ್ಯಕರ್ತರಿಗೆ ನ್ಯಾಯದ ಹೋರಾಟವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ನ್ಯಾಯವಾದಿ ನಮ್ಮ ಜೊತೆಗಿದ್ದಾರೆ. ಎಸ್, ನಿಮ್ಮ ಊಹೆ ಸರಿ ಇದೆ. ಮಿಸ್ಟರ್ ಅರುಣ್ ಶ್ಯಾಮ್, ಕರ್ನಾಟಕದ ಹೈಕೋರ್ಟ್ನ ಹಿರಿಯ ನ್ಯಾಯವಾದಿಗಳು, ಸೀನಿಯರ್ ಕೌನ್ಸಿಲ್ ಅಂತ ನಾವು ಏನು ಕರಿತೇವೆ, ಸೀನಿಯರ್ ಕೌನ್ಸಿಲ್. ಅದೇ ರೀತಿ ಏನು ಕಳೆದ ಸರ್ಕಾರದ ಅವಧಿಯಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಕೂಡ ಆಗಿದ್ದಂಥವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅರುಣ್ ಶ್ಯಾಮ್ ಅವರೇ, ನಮಸ್ಕಾರ. ನಮಸ್ಕಾರ. ಧರ್ಮಸ್ಥಳ ಪ್ರಕರಣ, ಇವತ್ತು ಧರ್ಮಸ್ಥಳ ಪ್ರಕರಣವನ್ನು ನೋಡ್ತಾ ಹೋದರೆ ಒಂದೊಂದೇ ಮಜಲುಗಳಲ್ಲಿ ಪ್ರಕರಣ ತಿಳಿದುಕೊಳ್ತಾ ಇದೆ.
ಆ್ಯಸ್ ಎ ಅಡ್ವೊಕೇಟ್ ನಾನು ಇನ್ ಟರ್ಮ್ಸ್ ಆಫ್ ಲೀಗಲ್ ನಿಮ್ಮ ಹತ್ರ ಮಾತಾಡಬೇಕಾಗಿರುವಂಥದ್ದು. ಸೊ ಹಾಗಾಗಿ ನಾನು ಮೊದಲ ರಿಯಾಕ್ಷನ್ ಯಾರೋ ಒಂದು ದೊಡ್ಡ ಕ್ಷೇತ್ರ, ಒಂದು ವ್ಯವಸ್ಥೆ ಇಂಥದ್ದೊಂದು ಧ್ವನಿ ಹೇಳುತ್ತೆ. ಎದ್ದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಮಾಡಬೇಕಾದಂಥ ಕಾನೂನು ಪ್ರಕ್ರಿಯೆ ಏನು ಅಂತ ಒಂದು ಕಂಪ್ಲೇಂಟ್ ಬರುತ್ತೆ, ಅಥವಾ ಯಾರೊಬ್ಬರು SP ಗೆ ದೂರು ಕೊಡ್ತಾರೆ, ಒಂದು ಲೆಟರ್ ಬರುತ್ತೆ, ಅದು ಒಬ್ಬರು ಅಡ್ವೊಕೇಟ್ ಮೂಲಕ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂಥ ಕಾನೂನಿನ ಮೊದಲ ಹೆಜ್ಜೆ ಏನು ಅಂತ. ಫಸ್ಟ್ ಆಫ್ ಆಲ್ ದೂರು ಕೊಡಲಿಕ್ಕೆ ಅಡ್ವೊಕೇಟ್ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಕಾನೂನು ಏನು ಹೇಳುತ್ತೆ ಅಂದರೆ, ಒಂದು ಪ್ರಕರಣ ದಾಖಲಾದಾಗ ಅದರ ಮಾಹಿತಿ ಪೊಲೀಸರಿಗೆ ಬಂದರೆ ಸಾಕು. ಅದು ಮೌಖಿಕವಾಗಿರ್ಬೋದು, ಅಥವಾ ರೈಟಿಂಗಲ್ಲಿರ್ಬೋದು, ಅಥವಾ ಯಾರೋ ಹೇಳಿದ್ದಿರ್ಬೋದು, ಮಾಧ್ಯಮದಲ್ಲಿ ಬಂದಿದ್ದಿರ್ಬೋದು. ಪೊಲೀಸರಿಗೆ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು FIR ಮಾಡುವಂಥ ಹಕ್ಕಿದೆ. ವಕೀಲರನ್ನ ಕರ್ಕೊಂಡು ಹೋಗಿರ್ಬೋದು ಸಹಜವಾಗಿ. ಆದರೆ ಈ ಪ್ರಕರಣದಲ್ಲಿ ಯಾರೋ ಒಬ್ಬ ಒಂದು ಬುರುಡೆಯನ್ನು ತಗೊಂಡು ಬಂದು ಬುರುಡೆ ಕತೆ ಹೇಳ್ಕೊಂಡು ಬಂದ ಅಂತಾದಾಗ ಮೊದಲನೇದಾಗಿ ಅವನನ್ನು ಆರೋಪಿಯಾಗಿ ಪರಿಗಣಿಸಿ FIR ಅವನ ಮೇಲೆ ಮಾಡಿ ಅವನ ಆರೋಪಿಯಾಗಿ ಮಾಡಬೇಕಿತ್ತು. ಅಲ್ಲ, ಬಟ್ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಆತನನ್ನ ಮಾಡಿದ್ದಾರೆ. ಸೊ ಮಾಫಿ ಸಾಕ್ಷಿ ಅಂತ ಮಾಡಲಿಲ್ಲ. ಆತ ಕನ್ಫೆಸ್ ಮಾಡಿದ ಕಾರಣ ಆತನ 164 ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. 164 ಸ್ಟೇಟ್ಮೆಂಟ್ ಮಾಡಿದ್ರು ಕೂಡ ಅವರಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಅದೆಲ್ಲನೂ ಮಾಡಿದ್ದಾರೆ. ಅದು ಮಾಡಿದ್ರು ಕೂಡ ಈ ಬುರುಡೆ ಎಲ್ಲಿಂದ ಬಂತು? ಅವನು ನಿಜವಾಗಿಯೂ ಅಲ್ಲಿ ಹೂತಿದ್ದರೆ ಒಂದು ಪ್ರಕರಣವನ್ನು ದಾಖಲಿಸಿ ಅಲ್ಲಿ ಹೋಗಿ ಅದನ್ನು ಓಪನ್ ಮಾಡಿ ತೆಗಿಬೇಕಿತ್ತು, ಪರ್ಮಿಷನ್ ತಗೊಂಡು ಕಾನೂನು ಪ್ರಕಾರ. ಯಾಕೆ SIT ಗೆ ಇದು ಗೊತ್ತಾಗಿಲ್ಲ ಅಂತ? ಇಲ್ಲ, SIT ಗೆ ಹೋಗುವ ಮೊದಲೇ ಈ ಪ್ರಕರಣ ದಾಖಲಾಗಿತ್ತು. ಇದು ಬೆಳ್ತಂಗಡಿ ಠಾಣೆಯಲ್ಲಿ ಮೊದಲು ಪ್ರಕರಣ ದಾಖಲಾಗಿ ನಂತರ SIT ಫಾರ್ಮ್ ಆಗಿ SIT ಗೆ ಇದನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ನನ್ನ ತಿಳುವಳಿಕೆ, ಮಾಹಿತಿ. ಸೊ ಹಾಗಾಗಿ ಅವ್ರಿಗೆ ತೋಚಿದಾಗಿ ಒಂದು FIR ಮಾಡಿದ್ದಾರೆ. ಮುಂದಿನ ತನಿಖೆಯನ್ನು SIT ನೋಡಬೇಕಾಗತ್ತೆ. SIT ಫಾರ್ಮ್ ಮಾಡಿದಾಗ ಅದಕ್ಕೆ ಒಂದು ಸ್ಟೇಷನ್ ಹೌಸ್ ಪವರ್ ಅಂತ ಹೇಳ್ತಾರೆ. FIR ಮಾಡುವಂತಹ ಅಧಿಕಾರ ಅಥವಾ ಆ ಥರದ ವ್ಯಾಪ್ತಿ ಕೊಟ್ಟಿರಲಿಲ್ಲ, ಬರೀ ತನಿಖೆ ಮಾಡುವಂಥದ್ದು ಮಾತ್ರ ಕೊಟ್ಟಿದ್ದರು. ನಂತರ ಅದನ್ನು FIR ಮಾಡುವಂಥದ್ದು ಜೊತೆಗೆ ಚಾರ್ಜ್ ಶೀಟ್ ಹಾಕುವಂಥ ಅಧಿಕಾರ ಕೂಡ ಕೊಟ್ಟರು. ಆದರೆ FIR ದಾಖಲು ಮಾಡುವಾಗ ಇವರನ್ನು ವಿಕ್ಟಿಮ್ ಅಂತ ತೋರಿಸಿದ್ದಾರೆ. ಅದು ಮಾಡಬಾರ್ದಿತ್ತು ಅಂತ ಹೇಳುವಂಥದ್ದು. ಅಂದ್ರೆ ಇದರ ಹಿಂದೆ ದೊಡ್ಡ ಒಂದು ಲೀಗಲ್ ಅಡ್ವೈಸು, ಒಂದು ಕಾನ್ಸ್ಪಿರಸಿ ಇದೆ ಅಂತ ಈಗೇನು ಹೊರಗೆ ಬರ್ತಾ ಇದೆ. ಅದನ್ನ ನೋಡಿದ್ರೆ ನಿಮಗೆ ಅನ್ಸುತ್ತೆ. ವ್ಯವಸ್ಥಿತವಾಗಿ ಯಾರೋ ಕರ್ಕೊಂಡು ಹೋಗುದು, ವಿಕ್ಟಿಮ್ ಪ್ರೊಟೆಕ್ಷನ್, ಇದು ವಿಟ್ನೆಸ್ ಪ್ರೊಟೆಕ್ಷನ್ ತರ ಅವರನ್ನ ಪೋರ್ಟ್ರೇ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿದ್ದಾರೆ. ನಾನು ಈಗ ಆಸ್ ಅಡ್ವೊಕೇಟ್, ನೀವು ಸೀನಿಯರ್ ಕೌನ್ಸಿಲ್ ನನಗೆ ಗೊತ್ತಿದ್ದಾಗೆ ಕಿರಿಯ ವಯಸ್ಸಿನಲ್ಲಿ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಅನ್ಕೊಳ್ತೇನೆ ನಾನು. ಅಷ್ಟು ಕಿರಿಯ ವಯಸ್ಸಿನಲ್ಲಿ ತಾವು ಸೀನಿಯರ್ ಕೌನ್ಸಿಲ್ ಆಗಿದ್ದೀರಿ ಈಗ. ಸೊ ಈ ಲಾಯರ್ಸ್ಗೂ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತಲ್ಲ ಸರ್. ಅಂದರೆ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಪ್ರಕರಣಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಸುಜಾತ ಭಟ್ ಅಂತ ಒಬ್ಬ ವ್ಯಕ್ತಿ ಬಂದರು. ಆ ವ್ಯಕ್ತಿಯ ಅಡ್ವೊಕೇಟ್ ಮಂಜುನಾಥ್ ಗೌಡ ಅಂತ ಒಬ್ಬರಿದ್ದಾರೆ. ಅವ್ರ ಮೇಲೆ ಕೂಡ ಈಗ SIT ಅದಾದ ನಂತರ ಈಗ ಬೆಳ್ತಂಗಡಿ ಠಾಣೆಯಲ್ಲಿ, ಧರ್ಮಸ್ಥಳ ಠಾಣೆಯಲ್ಲಿ FIR ಆಯಿತು. ಸೊ ಪ್ರತಿ ದಿವಸ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಅಥವಾ ಇನ್ನೊಂದೇನೋ ರಿಲೀಸ್ ಮಾಡ್ತಾ ಇದ್ರು. ಅಥವಾ ಅಂದರೆ ನಾನು ಕೇಳ್ತಾ ಇರೋದು, ಒಂದು ಅಡ್ವೊಕೇಟ್ ಒಂದು ಪ್ರಕರಣದಲ್ಲಿ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ವ್ಯಕ್ತಿಯ ಅಡ್ವೊಕೇಟ್ ಆಗಿದ್ರು ಕೂಡ ತನಿಖೆಯ ಕುರಿತಂತೆ ಆತ ಯಾವುದೊಂದು ರಿಲೀಸ್ ಕೊಡುವಂಥದ್ದು, ಅಥವಾ ತನಿಖೆ ರಿಲೇಟೆಡ್ ಒಂದು ಅಡ್ವೊಕೇಟ್ ಹೇಳಿದ ತಕ್ಷಣ ಅದು ದೊಡ್ಡ ರೀತಿಯಲ್ಲಿ ಒಂದು ಜಡ್ಜ್ಮೆಂಟ್ ರೀತಿಯಲ್ಲಿ ಆಗತ್ತಾ? ಸೊ ಆ ಥರದ ಒಂದು ಅವಕಾಶ ಒಬ್ಬ ಅಡ್ವೊಕೇಟಿಗೆ ಇದೆಯಾ ಅಂತ ಕಾನೂನು? ಖಂಡಿತ ಇಲ್ಲ. ಸಾಮಾನ್ಯವಾಗಿ ನಾವು ಮಾಡತಕ್ಕಂಥ ಪ್ರಕರಣಗಳಲ್ಲಿ ಈ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ, ಅಂದರೆ ಪ್ರೆಸ್ ರಿಲೀಸ್ ಕೊಡುವಂಥದ್ದು. ಅದನ್ನು ನಿಜವಾಗ್ಲೂ ಮಾಡಬಾರ್ದು ಅಂತಲೇ ನಮ್ಮ ಅಡ್ವೊಕೇಟ್ಸ್ ಆ್ಯಕ್ಟು, ಬಾರ್ ಕೌನ್ಸಿಲ್ ರೂಲ್ಸ್ ಹೇಳುತ್ತೆ. ಹಾಗಾಗಿ ಈ ಪ್ರಕರಣ ದಾಖಲು ಮಾಡಿ ಅವ್ರು ಹೋಗಿ ಒಂದು ಪ್ರೆಸ್ ರಿಲೀಸ್ ಕೊಡುವಂಥದ್ದು, ಇವೆಲ್ಲ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ. ಓಕೆ, ಅಲ್ಲ ಅದಕ್ಕೆ ನನ್ನ ಕಾನೂನಿನ ಬಾಧ್ಯತೆಗಳು ಅಥವಾ ಆ ಥರ ಏನಾಗಿದೆ ಮಾಡಬಾರ್ದು ಅನ್ನುವಂಥ ಒಂದು ಚೌಕಟ್ಟು ನಿಯಮ ಇದೆ. ಅದಕ್ಕೆ ಮಾಡಿದ್ರೆ ಏನು ಅಂತ ಹೇಳುವಂಥದ್ದು ಅಂದರೆ ಬಾರ್ ಕೌನ್ಸಿಲ್ ರೂಲ್ಸ್ ಪ್ರಕಾರ ಅದನ್ನು ನೋಡಬೇಕಾಗತ್ತೆ. ಓಕೆ, ಆದರೆ ಮಾಡಬಾರ್ದು ಅನ್ನೋದು ಒಂದು ನಮ್ಮ ಕರ್ತವ್ಯ, ಅದು ಒಬ್ಬ ಲಾಯರ್ ಆಗಿ. ಅಂದ್ರೆ ಒಬ್ಬ ಜವಾಬ್ದಾರಿತ ಲಾಯರ್ ಆದ್ರೆ ಆತರ ಪ್ರಮುಖ ಕರ್ತವ್ಯ ಇದಾಗಿದ್ರೆ, ಯಾಕಂದ್ರೆ ಇದರ ವೈಲೇಷನ್ ಅನ್ನ ನಾವು ಈ ಪ್ರಕರಣದಲ್ಲಿ ತುಂಬಾ ಸಾರಾಸಗಟಾಗಿ ಕಾಣುತ್ತೇವೆ. ಯಾಕಂದ್ರೆ ನನ್ನನ್ನು ಸೇರಿಕೊಂಡು ಎಲ್ಲ ಮಾಧ್ಯಮದವರಿಗೂ ಒಂದು ಪ್ರಶ್ನೆ ಬಂದಿತ್ತು. ಏನು ಅಂತ ಕೇಳಿದ್ರೆ,
ಪ್ರತಿ ಸಂದರ್ಭಗಳಲ್ಲೂ ಕೂಡ ಈವನ್ ಪತ್ರಕರ್ತರಾಗಿರ್ತಕ್ಕಂಥ ಕಿರಿಕೀರ್ತಿ ಅವರು ಕೂಡ SITಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಒಂದಷ್ಟು ಯೂಟ್ಯೂಬ್ಗಳಲ್ಲಿ ಒಂದಷ್ಟು ಇದರಲ್ಲಿ SIT ಮೂಲಗಳಿಂದ ಮಾಹಿತಿ ಅಂತ ಹೇಳುವಂಥದ್ದು ಬಂತು. ಸೊ ಎಲ್ಲಿಂದ ಸಿಕ್ತು ಕೇಳಿದ್ರೆ ನಮಗೆ ಮಂಜುನಾಥ್ ಗೌಡರು ಕೊಟ್ಟರು, ನಮಗೆ ಇನ್ನೊಬ್ಬರು ಪ್ರೆಸ್ ರಿಲೀಸ್ ಕೊಟ್ಟರು, KV ಧನಂಜಯ ಅವರ ಆಫೀಸಿಂದ ಬಂತು ಅಂತ ಹೇಳ್ತಾರೆ. ನಾನು ಕೇಳ್ತಾ ಇರುವಂಥದ್ದು ಆಸ್ ಎ ಅಡ್ವೊಕೇಟ್ ಆಗಿರೋ ಕಾರಣ ನಿಮ್ಮ ಹತ್ರ ಕೇಳ್ತಾರೆ, ಈ ಥರದ ಅವಕಾಶಗಳು ಕಾನೂನಿನಲ್ಲಿ ಅಥವಾ ಸಾಮಾನ್ಯವಾಗಿ ಕೇಳಿದ್ದು ನಾನು. ಸಾಮಾನ್ಯವಾಗಿ ವಕಾಲತ್ತು ವಹಿಸಿದಂಥ ವಕೀಲರ ಕರ್ತವ್ಯ ಏನಿದೆ ಆ ಚೌಕಟ್ಟಿನೊಳಗೆ ನಾವು ವ್ಯವಹರಿಸಬೇಕಾಗತ್ತೆ. ಓಕೆ, ಒಂದು ಫಂಡಮೆಂಟಲ್, ಒಬ್ಬ ಅಡ್ವೊಕೇಟ್, ಒಬ್ಬ ಜವಾಬ್ದಾರಿತ, ಒಬ್ಬ ಒಳ್ಳೆ ಅಡ್ವೊಕೇಟ್ ಆಗಿದ್ರೆ ಆ ಥರ ಒಂದು ಫಂಡಮೆಂಟಲ್ ಡ್ಯೂಟಿ ಅದು ಅಂತ, ಅಂದರೆ ಫಂಡಮೆಂಟಲ್ ಇದರಲ್ಲಿ ಅದು ಬರುತ್ತೆ ಅಂತ ಹೇಳ್ತಿರ್ತಾವೆ. ನಾವು ಇದರಲ್ಲಿ ಓವರ್ ಆಂಗ್ಸೈಟಿ ಅಥವಾ ನಮ್ಮ ಇಂಟ್ರೆಸ್ಟ್ ತೋರಿಸಿದಾಗ ನಾಳೆ ಎಲ್ಲೋ ಒಂದ್ ಕಡೆ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಇದೆಯೇನೋ ಅಂತ ಅನ್ಸ್ಬೋದು ಅಂತ. ಹಾಗೆ ಅಂತೇಳಿ ಕೆಲವೊಂದು ಸಾಮಾಜಿಕ ವಿಷಯಗಳು ಬಂದಾಗ ಸಹಜವಾಗಿ ಅಡ್ವೊಕೇಟ್ಗಳು ರಿಯಾಕ್ಷನ್ಗಳನ್ನು ಕೊಡುವಂಥದ್ದು ಅಥವಾ ಇದು ಇದೆ. ಆದರೆ ಒಬ್ಬ ಪ್ರಕರಣದ ವಕೀಲನಾಗಿ, ಒಬ್ಬ ವ್ಯಕ್ತಿಯ ಅಥವಾ ಒಂದು ಆರೋಪಿದ ಅಥವಾ ಯಾರೋ ಒಂದು ಕಂಪ್ಲೇನೆಂಟ್ ಯಾರ್ದೋ ಒಂದು ವಕೀಲನಾಗಿ ಅವರ ಪರವಾಗಿ ಪ್ರೆಸ್ ನೋಟ್ ಕೊಡುವಂಥದ್ದಕ್ಕೆ ಕಾನೂನಿನಲ್ಲಿ ಅದು ಪ್ರೊಫೆಷನಲ್ ಡ್ಯೂಟಿಯಲ್ಲಿ ಬರೋದಿಲ್ಲ. ಓಕೆ, ಈಗ ಇನ್ನೊಂದು ಅರುಣ್ ಶಾಮ್ರೆ, ಈ ಪ್ರಕರಣವನ್ನು ನೋಡ್ತಾ ಹೋದರೆ ಎಲ್ಲರೂ ಹೇಳುವಂಥದ್ದು ಒಂದು ಮಾತು, ನಾನು ಅನೇಕರನ್ನ ಕೇಳಿದೆ ಈ ಮಾತು, ಷಡ್ಯಂತ್ರ 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 ಅಂತ. ನೀವೊಬ್ಬರು ಅಡ್ವೊಕೇಟ್ ಆಗಿ ಡೂ ಯು ಥಿಂಕ್ ಇಟ್ಸ್ ಕಾನ್ಫರೆನ್ಸ್ ಇನ್ ಟರ್ಮ್ಸ್ ಆಫ್ ಲೀಗಲ್ ನೀವು ಹೇಗೆ ಡ್ರೈವ್ ಮಾಡ್ತೀರಿ? ನೋಡಿ, ಇಟ್ಸ್ ಅ ಕಾನ್ಫರೆನ್ಸಿ, ನಿಮ್ಗೆ ಹೇಗೆ 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 ನೀವು ಕಾನೂನಿನ ಚೌಕಟ್ಟಲ್ಲಿ ಹೇಗೆ ನೋಡ್ತೀರಿ ಇದನ್ನು? ಇದು ಷಡ್ಯಂತ್ರ ಅಂತ ಕಾನೂನು ಚೌಕಟ್ಟಲ್ಲಿ ಹೇಗೆ ಹೇಳ್ತಿರ್ತಾವೆ? ಒಬ್ಬ ಭಾವನಾತ್ಮಕವಾಗಿ ಬಿಡಿ, ಒಬ್ಬ ಅಡ್ವೊಕೇಟ್ ಆಗಿ ಈ ಪ್ರಕರಣವನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಕಾಣುತ್ತೆ ಇದು ಒಂದು ಏನು ಕಪೋಲ ಕಲ್ಪಿತ ಪ್ರಕರಣ ಅಂತ ಅನಿಸುತ್ತೆ. ಓಕೆ, ಯಾಕೆ ಅಂತ ಹೇಳಿ ಹೇಗೆ ಹೇಳ್ತೀರಿ ಇದನ್ನು? ಅದು ಯಾಕೆ ಅಂತ ಹೇಳ್ತೀನಿ ಅಂದರೆ, ಯಾರೋ ಒಬ್ಬ ಬುರುಡೆ ತೊಗೊಂಡು ಬರ್ತಾನೆ, ಆ ಬುರುಡೆ ಯಾರದ್ದು ಅಂತ ಅವನಿಗೆ ಗೊತ್ತಿಲ್ಲ, ಬುರುಡೆ ಎಲ್ಲಿಂದ ತಂದಿದ್ದು ಅಂತಲೂ ಅವನೇನು ಹೇಳಲ್ಲ ಫಸ್ಟ್. ಓಕೆ, ಅದರ ಜೊತೆಗೆ ಯಾರೋ ಒಂದು ಇನ್ನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರೊಪಗಂಡ ಮಾಡ್ತಾನೆ. ಅದರ ಜೊತೆಗೆ ಒಂದಷ್ಟು ಜನ ಒಂದು ಧರ್ಮಕ್ಷೇತ್ರದ ಬಗ್ಗೆ, ದೇವಸ್ಥಾನದ ಬಗ್ಗೆ ಅಥವಾ ದೇವಸ್ಥಾನದ ಮ್ಯಾನೇಜ್ಮೆಂಟ್ನಲ್ಲಿ ಇರುವಂತಹ ವ್ಯಕ್ತಿಗಳ ಬಗ್ಗೆ ತೇಜಾವಧೆ ಮಾಡುವಂತಹ ರೀತಿಯಲ್ಲಿ ಮಾತನಾಡ್ತಾ ಹೋಗ್ತಾರೆ. ಸುಪ್ರೀಂ ಕ್ಷೇತ್ರ ಧರ್ಮಾಧಿಕಾರಿ ಬಗ್ಗೆ ಒಂದು ಕಲೆಕ್ಟಿವ್ ಆದಂಥ ಎಫರ್ಟ್ ಕಾಣುತ್ತೆ ನಮ್ಗೆ ಇದರಲ್ಲಿ. ಹಾಗಾಗಿ ನೀವು ಈ ಬಿಂದುಗಳನ್ನು ಸೇರಿಸ್ತಾ ಹೋದರೆ ಇದರಲ್ಲಿ ಒಂದು ಕಾನ್ಸ್ಪಿರಸಿ ಇರ್ಬೋದು, ಇದರೊಳಗೆ ಒಂದಷ್ಟು ಜನ ಇರ್ಬೋದು ಅಂತ ಯಾರಿಗಾದ್ರೂ ಮೇಲ್ನೋಟಕ್ಕೆ ಕಾಣುತ್ತೆ. ಇದಕ್ಕೆ ಭಾಳ ಕಾನೂನಿನ ಜ್ಞಾನವೂ ಅವಶ್ಯಕತೆ ಇಲ್ಲ. ಒಬ್ಬನಿಗೆ ಒಂದು ಸಾಮಾನ್ಯ ಜ್ಞಾನ, ನಾವೇನು ಹೇಳ್ತೀವಲ್ಲ ಕಾಮನ್ ಸೆನ್ಸ್ ಅಂತ, ಕಾಮನ್ ಸೆನ್ಸ್ ಇದ್ದರೆ ಇದು ಅರ್ಥ ಆಗ್ತದೆ ಅಂತ. ಇದನ್ನು ಅರ್ಥ ಆಗದೆ ಎಷ್ಟೋ ಜನ ಬೇರೆ ಬೇರೆ ರೀತಿಯಲ್ಲಿ ರಿಯಾಕ್ಷನ್ ಮಾಡಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆದರೆ ಇವತ್ತು ತನಿಖೆಯಿಂದ ಹೊರಗೆ ಬಂದಿರೋದು ಮತ್ತು ನಾನೊಬ್ಬ ಲಾಯರ್ ಆಗಿ ನನಗೆ ಕಂಡಿರುವಂಥದ್ದು ಸರಿ ಇದೆ. ಓಕೆ, ಹಾಗಾಗಿ ನನ್ನ ಕಾಮನ್ ಸೆನ್ಸ್ ಸರಿಯಾಗಿದೆ ಅಂತ ಅರುಣ್ ಶಾಮ್ ಅವರ ಕಾನ್ಸೆಪ್ಟ್ ಕರೆಕ್ಟ್ ಇದೆ ಅಂತ ಹೇಳ್ತೀರಿ. ಓಕೆ, ಅರುಣ್ ಶಾಮ್ ಅವರೇ, ಈ ಪ್ರಕರಣದಲ್ಲಿ ಪ್ರಮುಖವಾಗಿ 3 ಅಂಶಗಳಲ್ಲಿ ಈ ಪ್ರಕರಣ 3 ಆಯಾಮಗಳಲ್ಲಿ ದೊಡ್ಡ ರೀತಿಯ ಹೈಪನ್ನು ಪಡ್ಕೊಳ್ತದೆ. ಒಂದು ಕ್ಷೇತ್ರದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ವೀರೇಂದ್ರ ಹೆಗಡೆಯ ಮನೆತನ, ಕುಟುಂಬ, ಪರಂಪರೆ, ಇದು ಒಂದು ಅಂಶ. ಅಲ್ಲಿನ ಆಡಳಿತದ ಬಗ್ಗೆ ಒಂದು ಕ್ವಶನ್ ಮಾರ್ಕ್. ಇನ್ನೊಂದು ಅಂಶ ಯಾವುದು ನೋಡಿದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಧಾನವಾಗಿ ಯೂಟ್ಯೂಬರ್ಸ್ ಅಂತ ಕರೆದುಕೊಳ್ಳುವಂಥ ವ್ಯಕ್ತಿಗಳು ಮಾಡಿರತಕ್ಕಂಥ ಅಥವಾ ಅವರಿಂದ ಆಗಿರತಕ್ಕಂಥ ಒಂದು ದೊಡ್ಡ ರೀತಿಯಾದಂಥ, ಅದಕ್ಕೆ ಎಂತ ಹೇಳೋದು, ಅವಹೇಳನ ಅಂತಾನೆ ಹೇಳಿದರೆ ಅದಕ್ಕಿಂತಲೂ ಕೆಳಗಿನ ಪದಗಳಿದ್ರೆ ಅದು ಅಂದರೆ ಯಾವುದನ್ನೆಲ್ಲ ಕಾನೂನಲ್ಲಿ ನಾವು ಏನು ಒಂದು ಹಂತದಿಂದ ಮೀರಿ ಅಂತ ಹೇಳ್ತೇವೆ, ಆ ಹಂತಕ್ಕೆ ಹೋಗಿರತಕ್ಕಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ. ಅದು ಇವತ್ತಿನ AI ತಂತ್ರಜ್ಞಾನಗಳನ್ನು ಬಳಸಿಕೊಂಡಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗಿರತಕ್ಕಂಥ ಒಂದು ಮಿತ್ತನ್ನು ಸಮಾಜದ ಮುಂದೆ ಏನು ಇಡುವಂಥ ಕೆಲಸ ಅಥವಾ ಸಮಾಜಕ್ಕೆ ಅದನ್ನು ಡೈಜೆಷನ್ ಮಾಡಿಸುವಂಥದ್ದು ಒಂದು ಪ್ರಕ್ರಿಯೆ ನಡೆದಂಥದ್ದು. ಇದು ಒಂದು. 2, ಇನ್ನೊಂದು ಅಂಶ ಏನು ಅಂತ ಕೇಳಿದರೆ, ಈ ಲೀಗಲ್ ಹೋರಾಟಗಳು, ಕಂಪ್ಲೇಂಟ್ ಕೊಡುವಂಥದ್ದು ಅಥವಾ ಇನ್ನೊಂದೇನೋ ಒಂದಷ್ಟು ಜನ ಬರುವಂಥದ್ದು. ಸೊ ಈ ಥರದ ಒಂದಷ್ಟು 3 ಆಯಾಮಗಳಲ್ಲಿ ಈ ಪ್ರಕರಣ ಇವತ್ತು ನಾವು ನೋಡ್ಬೋದು. ಒಂದೊಂದೇ ಆಯಾಮಗಳನ್ನು ನಾವು ನೋಡ್ತಾ ಹೋದರೆ ಪ್ರಧಾನವಾಗಿರುವಂಥದ್ದು, ಇದಕ್ಕೆಲ್ಲದಕ್ಕೂ ಮೂಲ ಯಾವುದು ಅಂತ ಕೇಳಿದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ, ಹಿಂದೂಗಳ ಒಂದು ಆಸ್ತಿಯ ಕೇಂದ್ರ. ಮಂಜುನಾಥ ಅಂತ ಹೇಳಿದರೆ ಅದು ಮಾತು ಬಿಡದ ಮಂಜುನಾಥ ಅಂತ ನಾವು ಕೇಳಿದ್ದೇವೆ.
ಎಲ್ಲೆಲ್ಲೋ ಹೋಗಿ ಯಾರ್ಯಾರೋ ಕೋರ್ಟ್ ಕಚೇರಿಗಳು ನಡೆದಂಥ ಏನು ನಿಮ್ಮ ಇವನ್ ಪ್ರಕರಣಗಳು ಕೂಡ ಬಗೆಹರಿಯದ ಪ್ರಕರಣಗಳು ಕೂಡ ಮಂಜುನಾಥನ ಸನ್ನಿಧಿಯಲ್ಲಿ ಹೆಗಡೆಯವರ ಉಪಸ್ಥಿತಿಯಲ್ಲಿ ಅದು ಬಗೆಹರಿದಂಥ ಸಾವಿರಾರು ಉದಾಹರಣೆಗಳು. ರಾಜ್ಯದ ಮುಖ್ಯಮಂತ್ರಿಗಳಿಂದ ತೊಡಗಿ ರಾಜ್ಯದ ಮಂತ್ರಿ ಮಹೋದಯರಿಂದ, ರಾಷ್ಟ್ರ ಮಟ್ಟದ ಮಂತ್ರಿ ಮಹೋದಯರಿಂದ ಸೇರಿ ಅವರೆಲ್ಲಾದರೂ ಒಂದು ಸಮಸ್ಯೆ ಬಂದಾಗ ಆಣೆ ಪ್ರಮಾಣಕ್ಕೂ ಧರ್ಮಸ್ಥಳಕ್ಕೆ ಬರುವಂಥ ವ್ಯವಸ್ಥೆ. ಇಂಥ ಒಂದು ಪ್ರತಿಷ್ಠಿತ ರಾಜ್ಯದ ದೇಶದ ಕ್ಷೇತ್ರ ಧರ್ಮಸ್ಥಳದ ಹಿಂದೂಗಳ ಪವಿತ್ರ ಕ್ಷೇತ್ರ. ಆದರೆ ಇದನ್ನು ಇವತ್ತು ಜೈನ ಮನೆತನ ಆಳ್ವಿಕೆ ಮಾಡ್ತಾ ಇದೆ. ಜೈನರು ಕಬಳಿಸಿದ್ದಾರೆ. ಎಲ್ಲಿವರೆಗೂ ಅಂತ ಕೇಳಿದರೆ, ಯಾರೋ ಒಬ್ಬ ಯೂಟ್ಯೂಬಿನಲ್ಲಿ ಮಾತಾಡೋದನ್ನು ನಾನು ಕೇಳಿದ್ದೇನೆ. ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅನ್ನೋದನ್ನು ಹೋಲಿಸಿ ಮಾತಾಡ್ತಾರೆ. ಅಂದರೆ ಜೈನರಿಗೂ ಹಿಂದೂಗಳ ದೇವರಿಗೂ ಏನು ಸಂಬಂಧ ಅಂತ. ಅಂದರೆ ಎಲ್ಲ ಒಂದು ಕಡೆ ಹಿಂದೂಗಳದ್ದನ್ನು ಕಬಳಿಸಿ ಅವರು ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವರ ಹೊಟ್ಟೆ ಬೇಯಿಸ್ಲಿಕ್ಕೋಸ್ಕರ ಅಥವಾ ಅವರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೋಸ್ಕರ ಹಿಂದೂಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಹಿಂದೂ ದೇವಸ್ಥಾನಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಜೈನರು ಬೇರೆ, ಹಿಂದೂಗಳು ಬೇರೆ, ಈ ರೀತಿಯ ಒಂದು ವಾದ ಇದೆ. ಅಲ್ಲಿಂದ ಇದು ಆರಂಭ ಆಗುತ್ತೆ. ಅಥವಾ ಇನ್ನು ಕೊನೆ ಕೂಡ ಅಲ್ಲಿಗೆ ಹೋಗ್ಬೋದು ಅಂತ ಅಂದ್ಕೊಳ್ತೇನೆ ನಾನು, ಇವತ್ತಿನ ವಾತಾವರಣ ನೋಡ್ತಾ ಹೋದರೆ. ಅಂದರೆ ಇದರ ಮೂಲ ಅಲ್ಲಿ ಹೋಗುತ್ತೆ ಅಂತ ಅಂದ್ಕೊಳ್ತೇನೆ ನಾನು. ಸೊ ಇದನ್ನು ನೀವು ಹೇಗೆ ಒಂದು ವಿಶ್ಲೇಷಣೆ ಮಾಡ್ತೀರಿ? ಭಾಳ ಒಳ್ಳೆಯ ಪ್ರಶ್ನೆ. ಹಿಂದೂ ಅನ್ನುವಂಥದ್ದು ಸಿಂಧು ಅನ್ನುವ ಪದದಿಂದ ಬಂದಂತಹ ಒಂದು ಪದ. ಇದಕ್ಕೆ ಮೂಲ ಯಾವುದು ಕೇಳಿದರೆ ಸಿಂಧು. ಸಿಂಧು ಅನ್ನುವಂಥದ್ದು ಒಂದು ದೊಡ್ಡದಾದಂತಹ ನಾಗರಿಕತೆ. ಇತಿಹಾಸಕಾರರು ಹೇಳೋ ಪ್ರಕಾರ ಇದೊಂದು ಸನಾತನ ಅಥವಾ ತುಂಬ ಹಳೆಯ ಐತಿಹಾಸಿಕ ಒಂದು ನಾಗರಿಕತೆ, ಸಿವಿಲೈಸೇಷನ್ ಅಂತ ಕರಿತೀವಿ. ಹಿಂದೂ ನಾಗರಿಕತೆ ಬೆಳೀತಾ ಇದು ಸಿಂಧೂ ನದಿಯ ತಟದಿಂದ ಹರಿದು ಬಂದಂಥ ಒಂದು ನಾಗರಿಕತೆ. ನಮ್ಮ ಹಿಸ್ಟ್ರಿ ಓದೋರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಓದೋರು ಏನಾದ್ರು ಮಾತಾಡ್ಬೋದು, ಗೊತ್ತಿಲ್ಲದವ್ರು ಏನು ಬೇಕಾದ್ರೂ ಹೇಳ್ಬೋದು. ಸೊ ಇದು ಒಂದು ನಾಗರಿಕತೆ, ಇದೊಂದು ಜೀವನ ಪದ್ಧತಿ, ವೇ ಆಫ್ ಲೈಫ್. ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು. ಹಿಂದೂ ಅನ್ನುವಂಥದ್ದು ಸಿಂಧುವಿಂದ ಬಂದಿರತಕ್ಕಂಥ ಪದ. ಇದೊಂದು ನಾಗರಿಕತೆ, ಇದೊಂದು ವೇ ಆಫ್ ಲೈಫ್, ಇದೊಂದು ಬದುಕುವ ಜೀವನ ಪದ್ಧತಿ. ಇದರಲ್ಲಿ ನಿಮಗೆ ಆರಾಧನೆ ಇರ್ಬೋದು, ಅಥವಾ ಒಂದು ಸಂಸ್ಕೃತಿ ಇರ್ಬೋದು, ಅದರ ನಾವು ಕಲ್ಚರ್ ಅಂತ ಹೇಳ್ತೀವಿ, ಒಂದು ಭಾವನೆ ಇರ್ಬೋದು, ನಮ್ಮ ಒಂದು ನೈತಿಕ ಮತ್ತು ಧಾರ್ಮಿಕ ಮತ್ತು ಧರ್ಮ, ಈ ಥರ ಬೇರೆ ಬೇರೆ ಥರದ ಕಟ್ಟುಪಾಡುಗಳಿರ್ಬೋದು. ಈ ರೀತಿ ಒಂದು ಪರಂಪರೆ ಬೆಳ್ಕೊಂಡು ಬಂದಿದೆ. ಸೊ ಹಿಂದೂ ಅನ್ನುವಂಥದ್ದು ಒಂದು ದೊಡ್ಡ ವಿಶಾಲವಾದ ಒಂದು ಸಮುದ್ರದ ಥರದ ಒಂದು ಕಾನ್ಸೆಪ್ಟ್ ಅದು. ಅದರಲ್ಲಿ ನಾನಾ ಥರದ ನದಿ ಇರ್ಬೋದು, ತೊರೆ ಇರ್ಬೋದು, ಬೇರೆ ಬೇರೆ ವಿಷಯಗಳು ಬಂದಿದೆ. ಇದನ್ನು ಸುಪ್ರೀಂ ಕೋರ್ಟು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಒಂದು. ಎರಡನೇದು, ನಮಗೆ ಎಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಬರ್ತದೆ, ಯಾವ ಕಾನೂನಾದರೂ ಅಥವಾ ನಮ್ಮ ನ್ಯಾಯಾಲಯದ ವ್ಯಾಕರಣಗಳು ಅಥವಾ ವ್ಯಾಖ್ಯಾನಗಳು ಯಾವುದಾರಿದ್ರೂ ಕೂಡ. ಸೊ ಇಲ್ಲಿ ಆರ್ಟಿಕಲ್ 25 ಮತ್ತು 26, 25 ಮತ್ತು 26 ಎರಡನ್ನು ನಾವು ತಗೊಂಡ್ರೆ ನಮಗೆ ಧಾರ್ಮಿಕ ಹಕ್ಕನ್ನು ಕೊಟ್ಟಿದೆ. ಇದು ಸಂವಿಧಾನದತ್ತವಾದಂತಹ ರೈಟ್ ಟು ರಿಲಿಜಿಯನ್ ಅಂತ ನಾವು ಕರಿತೀವಿ ಇದನ್ನು. ಇದು ಒಂದು ಬಹಳ ವಿಶೇಷವಾದಂತಹ ಭಾರತೀಯ ಪ್ರಜೆಗಿರುವಂಥ ಹಕ್ಕು. ಸೊ ಇದನ್ನು ವಿಶ್ಲೇಷಣೆ ಮಾಡ್ತಾ ಸಂವಿಧಾನ ಏನು ಹೇಳುತ್ತೆ ಅಂದರೆ, ಹಿಂದೂ ಅಂತ ಪದ ಬಂದಾಗ ಇದರಲ್ಲಿ ಜೈನರು, ಬುದ್ಧರು ಮತ್ತು ನಮ್ಮ ದೇಶದಲ್ಲೇ ಉಗಮವಾದಂತಹ ಅಥವಾ ನಮ್ಮ ದೇಶದಲ್ಲಿ ಬೆಳ್ಕೊಂಡು ಬಂದಂತಹ ಬೇರೆ ಧರ್ಮಗಳು ಕೂಡ ಸೇರಿದೆ ಈ ಪದದಲ್ಲಿ ಅಂತ. ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಇದೊಂದು ನಾಗರಿಕತೆ, ಇದೊಂದು ಜೀವನ ಪದ್ಧತಿ, ಇದೊಂದು ಜೀವನ ಕ್ರಮ. ಸುಪ್ರೀಂ ಕೋರ್ಟ್ ಮತ್ತು ಕಾನ್ಸ್ಟಿಟ್ಯೂಷನ್ ಎರಡು ಕೂಡ ಹೇಳುತ್ತೆ ನಮ್ಮ ದೇಶದಲ್ಲಿ ಉಗಮ ಆದಂತದ್ದು. ಅಲ್ಲ, ಸುಪ್ರೀಂ ಕೋರ್ಟ್ ಮತ್ತು ಕಾನ್ಸ್ಟಿಟ್ಯೂಷನ್ ಎರಡು ಕೂಡ ಹೇಳುತ್ತೆ ಹಿಂದೂ ಜೈನರು ಕೂಡ ಹಿಂದೂಗಳೇ ಅಂತ ಹೇಳುತ್ತೆ. ಹೌದು, ಅದು ಒಂದು ದೊಡ್ಡ ಕಾನ್ಸೆಪ್ಟ್ ಅಂತ. ಹಿಂದುತ್ವ ಅಂದ್ರೆ ಕೇವಲ ಒಂದು ಯಾರೋ ನಾಮ ಹಾಕುವವರು ಅಥವಾ ಯಾವುದೋ ಶಾಲಾ ಹಾಕುವವರು ಅಂತ ಅಲ್ಲ ಅಂತ. ಹಿಂದುತ್ವ ಅಂದರೆ ಇಟ್ಸ್ ಎ ಲಾರ್ಜರ್ ಕಾನ್ಸೆಪ್ಟ್. ಇದೊಂದು ಜೀವನ ಕ್ರಮ. ಹಾಗಾಗಿ ಇದರಲ್ಲಿ ವ್ಯತ್ಯಾಸವೇ ಇಲ್ಲ ಅಂತ, ಜೈನರು ಬುದ್ಧರು ಅಂತಿಲ್ಲ ಅಂತ. ಭಾರತದ ನಾಗರಿಕತೆಯಲ್ಲಿ ಹುಟ್ಟಿದವರೆಲ್ಲ ಹಿಂದೂಗಳೇ ಅಂತ. ಆ ಥರದ ವಿಶ್ಲೇಷಣೆಯನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಹೀಗಾಗಿ ಮೊಟ್ಟ ಮೊದಲನೇದಾಗಿ ಇದು ಒಂದು ಅಂಶ ನಾನು ಹೇಳಬೇಕು ಅಂತ ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ. ಸೊ ಹಾಗಾಗಿ ಹಿಂದೂ ಅನ್ನುವಂತಹ ಕಾನ್ಸೆಪ್ಟನ್ನು ತಗೊಂಡು ಹೋದಾಗ ಜೈನರು ಅಂತ ಸೇರಿರೋದ್ರಿಂದ ಹಿಂದೂಗಳ ಆರಾಧ್ಯ ದೈವ ನಮ್ಮ ಮಾತುಗಳಲ್ಲಿ ನಾವು ಹೇಳ್ತೀವಲ್ಲ, ನ್ಯಾಯಮೂರ್ತಿ, ಸತ್ಯ
ದೈವ ಈ ಥರ ಹೇಳ್ತೇವೆ ನಾವು. ಈ ಮಂಜುನಾಥನ ವಿಷಯಕ್ಕೆ ಬಂದರೆ, ದೇವಸ್ಥಾನದ ವಿಷಯಕ್ಕೆ ಬಂದರೆ, ಎಲ್ರಿಗೂ ಪೂಜಿಸುವ ಹಕ್ಕಿದೆ, ಯಾರು ಕೂಡ ನಮ್ಮನ್ನು ಪೂಜೆ ಮಾಡಬಾರ್ದು ಅಂತ ಹೇಳಲ್ಲ. ಆದರೆ ದೇವಸ್ಥಾನದ ಡೇ ಟು ಡೇ ಅಫೇರ್ಸು, ಮ್ಯಾನೇಜ್ಮೆಂಟು ಅಥವಾ ಅದರ ಒಡೆತನ ವಿಷಯ ಅಂತ ಬಂದಾಗ ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ರಕರಣದಲ್ಲಿ ಆಲ್ರೆಡಿ ತೀರ್ಮಾನ ಆಗಿದೆ. ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಇದು ಈ ಕುಟುಂಬಕ್ಕೆ ಸೇರಿದಂಥ ದೇವಸ್ಥಾನ ಅನ್ನುವಂಥದ್ದು ತೀರ್ಮಾನ ಆಗಿದೆ. ಇದು ನಂಬರ್ 1. ಎರಡನೇ ವಿಷಯ ಏನಂದರೆ, ಇದು ಒಂದು ಖಾಸಗಿ ಒಡೆತನದ ದೇವಸ್ಥಾನ ಆಗಿದೆ. ಹಾಗೆ ಅಂತೇಳಿ ಸಾರ್ವಜನಿಕವಾಗಿ ಭಕ್ತರಿಗೆ ನಡೆದುಕೊಳ್ಳಿಕ್ಕೆ ಯಾವ ತೊಂದರೆಯೂ ಇಲ್ಲ. ಇದು ಇನ್ನೊಂದು ವಿಷಯ. ಮೂರನೇ ವಿಷಯ ತಗೊಳ್ಳೋದಾದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತಹ ಧಾರ್ಮಿಕ ದತ್ತಿ ಕಾಯ್ದೆ, ಅದು ಈಗ ಅದನ್ನು ಸಂವಿಧಾನ ಬಾಹಿರ ಅಂತ ಡಿಕ್ಲೇರ್ ಆದರೂ ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ ಪೆಂಡಿಂಗ್ ಇರೋದರಿಂದ ಅದು ಬದುಕಿದೆಯಾ ಕೇಳಿದರೆ ಬದುಕಿದೆ, ಸತ್ತಿದೆಯಾ ಕೇಳಿದರೆ ಸತ್ತಿದೆ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದರೂ ಅದರಲ್ಲಿ ಕಾಂಪೋಸಿಟ್ ಟೆಂಪಲ್ ಅನ್ನುವಂಥ ಉಲ್ಲೇಖ ಇದೆ. ಕಾಂಪೋಸಿಟ್ ಅಂದರೆ ಹಿಂದೂ ಅಂತ ಯಾರು ಅಂದರೆ ಬರೀ ಮೂರ್ತಿ ಪೂಜಕರು ಎಲ್ಲರೂ ಕೂಡ ಮಾಡುವಂಥದ್ದು, ಅಥವಾ ಬೇರೆ ಧರ್ಮಗಳು ಸೇರಿ ಆಚರಣೆ ಮಾಡುವಂಥದ್ದು. ಇಂಥ ದೇವಸ್ಥಾನಗಳಿಗೆ ಕಾಂಪೋಸಿಟ್ ದೇವಸ್ಥಾನ ಅಂತ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲೂ ಕೂಡ ಈ ಹಿಂದೂ ಅನ್ನೋ ಪದದ ವ್ಯಾಖ್ಯಾನದ ಮುಂದುವರೆದ ಭಾಗವಾಗಿ ಸೇರಿಸ್ಕೊಂಡು ಹೋಗಿರೋದ್ರಿಂದ ಒಂದು ಹಿಂದೂ ದೇವಸ್ಥಾನವನ್ನು ಜೈನರು ಮಾಡಬಾರ್ದು ಅಂತ ಹೇಳೋದು ಖಂಡಿತ ಕಾನೂನು ಪ್ರಕಾರ ಒಪ್ಪತಕ್ಕಂಥ ವಿಷಯ ಅಲ್ಲ. ಇದು ಯಾವುದೇ ಕಾನೂನಿನ ಅಂದರೆ ಒಂದು ಬಾಧಕತೆ ಇದಕ್ಕೆ ಬರೋದಿಲ್ಲ. ಓಕೆ, ಅಂದರೆ ಈಗ ಯಾರೋ ಒಬ್ಬ ಎಲಿಗೇಷನ್ ಮಾಡ್ತಾನೆ, ನಾಳೆ ಹಿಂದೂ ದೇವಾಲಯಗಳನ್ನು, ನಾನಾಗಲೇ ಉಲ್ಲೇಖ ಮಾಡಿದ್ದಾಗೆ ಹಿಂದೂ ದೇವಾಲಯಗಳನ್ನು ಜೈನರು ಆಡಳಿತ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟ ಅಂತ, ಕಾರಣಕ್ಕೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ, ಮಾಡಬಾರ್ದು ಅಂತ ಹೇಳಿ ಮಾಡಕ್ ಬರೋದಿಲ್ಲ. ಇವನ್ ಮಾಡಿದ್ರೆ ಅದು ಇದು ಅಫೆನ್ಸ್ ಅಂತ. ಅಫೆನ್ಸ್ ಅಂದ್ರೆ ನೀವು ಅವರು ಮಾತನಾಡಿದಂತಹ ವಿಷಯ ವರ್ಗ ಸಂಘರ್ಷ ಅಥವಾ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದಿದ್ರೆ ಭಾರತೀಯ ನ್ಯಾಯ ಸಂಹಿತೆ ಅಥವಾ BNS ಪ್ರಕಾರ, ಹೊಸ ಇದರ ಪ್ರಕಾರ ಅದು ಪನಿಷೇಬಲ್ ಅಫೆನ್ಸ್ ಆಗ್ತದೆ. ಅದ್ರ ಮೇಲೆ ಪೊಲೀಸರು FIR ರಿಜಿಸ್ಟರ್ ಮಾಡ್ತಾರೆ, ಕೇಸ್ ದಾಖಲಾಗುತ್ತೆ ಅಷ್ಟೇ. ಈಗ ನಾಳೆ ಯಾರಾದ್ರೂ ಈ ತರದ ಮಾತುಗಳನ್ನು ಆಡಿದ್ರೆ ಅಥವಾ ಅದು ಯಾರಿಗೊಬ್ಬರಿಗೆ ಕೇಸ್ ಆಗ್ಬೋದು, ಪೊಲೀಸರು ಇದ್ದಾರೆ ನೋಡ್ಕೋತಾರೆ. ಓಕೆ ಓಕೆ ಎಸ್, ಇದು ಒಂದು ಆಯಾಮ ಆಯ್ತು. ಇನ್ನೊಂದು ಆಯಾಮಗಳಲ್ಲಿ ಅದಕ್ಕೆ ನಾನು ಬರ್ತಿದ್ದೆ ಮುಂದುವರೆದು ಪಾರ್ಟ್ 2 ಬಂದ್ರೆ ಇದು ಎಲ್ಲಿ ಬಂತು ಅಂತ ಕೇಳಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂತು ಅಂತ. ಇವತ್ತು ಇಡೀ ಧರ್ಮಸ್ಥಳ ಪ್ರಕರಣವನ್ನು ನೋಡಿದ್ರೆ ಸದನದಲ್ಲೂ ಚರ್ಚೆ ಆಯಿತು. ಸದನದಲ್ಲೂ ಯಾವ ಮಟ್ಟಿಗೆ ಚರ್ಚೆ ಆಯ್ತಿದ್ದು ಅಂತ ಕೇಳಿದ್ರೆ, ಹಿಂದೆಂದೂ ಸದನದಲ್ಲಿ ಒಂದು ಯೂಟ್ಯೂಬಿನ ಬಗ್ಗೆ, ಒಂದು ವಾಟ್ಸಪ್ಗಳ ಬಗ್ಗೆ ಈ ರೀತಿಯ ಚರ್ಚೆ ಬೇರೆಲ್ಲೂ ಇಡೀ ದೇಶದಲ್ಲಿ ನಡೆದಿರಲಿಕ್ಕಿಲ್ಲ. ಆ ರೀತಿಯ ಒಂದು ಚರ್ಚೆ ಸದನದಲ್ಲಿ ಆಯಿತು. ನರೇಂದ್ರ ಮೋದಿ ಅವರು, ಈ ದೇಶದ ಪ್ರಧಾನಿಗಳು, ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಕ್ರಾಂತಿ ಅಂತ ಹೇಳಿದರು. ಎಲ್ಲ ಒಂದು ಕಡೆ ಇವತ್ತು ನೋಡ್ತಾ ಹೋದರೆ ಇದು ಅಲ್ಪನಿಗೆ ಐಶ್ವರ್ಯ ಬಂದಾಗ ಆಯ್ತಾ ಅಂತ ಅನಿಸ್ತದೆ, ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಾಗ ಆಯ್ತಾ ಅಂತ. ಅಂದರೆ ಈ ಥರದ ಉದಾಹರಣೆಗಳು ನಮಗೆ ನಮ್ಮ ಕಣ್ಣ ಮುಂದೆ ಕಾಣುತ್ತದೆ. ಒಂದು ಅಧಿಕಾರವನ್ನು ಸರಿಯಾಗಿ ಬಳಸಲಿಕ್ಕೆ ಬರದವನನ್ನು ಅವನಿಗೊಂದು ಅಧಿಕಾರ ಕೊಟ್ಟರೆ ಏನಾಗ್ತದೋ ಆ ಪರಿಸ್ಥಿತಿ ಇವತ್ತು ಧರ್ಮಸ್ಥಳದ ಪ್ರಕರಣದಲ್ಲಿ ಆಗಿದೆ. ಯಾವ ಯಾವ ಸಂವಿಧಾನಗಳು ಒಪ್ಪದೇ ಇರುವ, ಕಾನೂನಿನ ಬಾಧ್ಯತೆಗಳನ್ನೆಲ್ಲವನ್ನೂ ಮೀರಿದ ಮಾತುಗಳನ್ನಾಡುವಂಥದ್ದು ಅಥವಾ ಒಂದು ಕಾಲ್ಪನಿಕ ವಿಡಿಯೋಗಳ ಮೂಲಕ ಸಮಾಜವನ್ನು ದಾರಿ ತಪ್ಪಿಸುವಂಥದ್ದು. ಸೊ ಈ ಥರದ ಸಂಗತಿಗಳನ್ನು ಇವತ್ತು ದೊಡ್ಡ ಮಟ್ಟಿನಲ್ಲಿ ನಡೀತಾ ಇದೆ. ಇದಕ್ಕೊಂದು ಪ್ರತಿಬಂಧಕ ಅಥವಾ ಇದಕ್ಕೆ ಒಂದು ಏನು ಪರ್ಟಿಕ್ಯುಲರ್ ಆಗಿರ್ತ ಕಾನೂನು ಟರ್ಮ್ಸ್, ಅಂದರೆ ನಾವೀಗ ಲೀಗಲ್ ಟರ್ಮ್ಸ್, ಅದರಲ್ಲಿ ಇದಕ್ಕೆ ಹೇಗೆ ಅಥವಾ ಒಂದು ನಿಬಂಧನೆಗಳು ಅಥವಾ ಈ ಥರದ್ದು ಏನಿಲ್ವೋ, ಅಥವಾ ಯಾರು ಮಾಡ್ಬೋದಾ? ನಾಳೆ ನಾನು ಕೂತ್ಕೊಂಡು ಹೀಗೆ ಮಾತಾಡ್ಬೋದಾ? ಅಥವಾ ನಾಳೆನೋ ಒಂದು ಕತೆ ಮಾಡಿ ಹೀಗೆ ಹಾಕ್ಬೋದಾ? ಹೇಗೆ, ಏನು ಇದಕ್ಕೆ ಕಾನೂನೇನು? ಬಟ್ ಯಾಕೆ ಇದೆಲ್ಲ ಆಲ್ಟರ್ ಆಗ್ತಾ ಇಲ್ಲ? ಯಾಕೆ ಈ ಪ್ರಕರಣದಲ್ಲಿ ಆಗ್ತಾ ಇಲ್ಲ ಇದೆ ಅಂತ ಆದರೆ, ಈ ಸೋಷಿಯಲ್ ಮೀಡಿಯಾ ಅಂತ ಹೇಳುವಂಥದ್ದು ಈಗ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಂದಿರತಕ್ಕದ್ದು AI ತನಕ ಬಂದಿದೆ, ಇದು ಗೊತ್ತಿರತಕ್ಕಂಥದ್ದು ಎಲ್ರಿಗೂ. ಆದರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದೆಯಲ್ಲ, ಫೇಸ್ಬುಕ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್, ಇವತ್ತು ಎಲ್ಲರೂ ಕೂಡ ಸ್ವಯಂ ಘೋಷಿತ ಪತ್ರಕರ್ತರೆ. ಅವರಿಗೇನು ಡಿಗ್ರಿ ಬೇಕಾಗಿಲ್ಲ, ಅವರಿಗೇನು ಕ್ವಾಲಿಫಿಕೇಷನ್ ಬೇಕಾಗಿಲ್ಲ, ಅವರಿಗೆ ಅದನ್ನು ರೆಗ್ಯುಲೇಟ್ ಮಾಡುವಂತಹ ಯಾವುದೇ ಚೌಕಟ್ಟಿಲ್ಲ. ಈಗ ಉದಾಹರಣೆಗೆ ಪತ್ರಕರ್ತರಿಗೆ ನಿಮ್ಮ ಪ್ರೆಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗಬೇಕು. ಹಾಗೆ ಅಂತೇಳಿ ನಮ್ಮದೇ ಒಂದು ಸಂಘಗಳಿವೆ, ಸಂಘಗಳು ರಿಜಿಸ್ಟರ್ಡ್ ಸಂಘಗಳೆಲ್ಲ ಇರ್ತವೆ. ಸಂಘ ಮಾಡ್ಬೋದು ಯಾರು ಬೇಕಾದ್ರು, ಅದು ಹೇಗೇನು ಫಂಡಮೆಂಟಲ್ ರೈಟ್. ಆದರೆ ಪ್ರೆಸ್ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಮಾಡಿ ಪ್ರೆಸ್ ಕೌನ್ಸಿಲಿಂದ ಸರ್ಟಿಫಿಕೇಟ್ ತಗೊಂಡು ಮಾಡೋ ಜರ್ನಲಿಸಮಿಗೂ ಯೂಟ್ಯೂಬಲ್ಲಿ ಮಾಡುವಂಥದ್ದು ಅಥವಾ ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂಥ ಜರ್ನಲಿಸಮ್ ವ್ಯತ್ಯಾಸ ಇದೆ. ನೀವು ಈ ಪ್ರಕರಣನ ತಗೊಳ್ಳಿ.
ಯಾವುದಾದ್ರೂ ಕೂಡ ರಿಜಿಸ್ಟರ್ಡ್ ಮೀಡಿಯಾಗಳು ಬೇಜವಾಬ್ದಾರಿಯಿಂದ ಒಂದು ನ್ಯೂಸ್ ಮಾಡಿರುವಂಥದ್ದು ಅಥವಾ ಒಂದು ಪ್ರೋಗ್ರಾಮ್ ಮಾಡಿರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಸ್ಟೋರಿ ಮಾಡಿರ್ತಕ್ಕಂಥದ್ದು ಇದೆಯಾ ಅಂತ ನೋಡಿ. ಇಲ್ಲ. ಯಾರು ಮಾಡಿದ್ದಾರೆ ಅಂದರೆ ಯಾರೋ ಗೊತ್ತಿಲ್ಲ, ಅವನೊಬ್ಬರು ಮೊಬೈಲ್ ಹಿಡಿತಾನೆ, ಸೆಲ್ಫಿ ತೆಗಿತಾನೆ, ಅವನೇ ಇಂಟರ್ವ್ಯೂ ಮಾಡ್ತಾನೆ, ಏನೋ ಹಿಡಿತಾನೆ, ಯಾರಿಗೂ ಸಿಕ್ಕಿದವನ ಹತ್ರ ಮಾತಾಡ್ತಾನೆ. ಅದು ಯಾರು ಬೇಕಾದರೂ ಏನು ಬೇಕಾದ್ರೂ ಹೇಳ್ಬೋದು ಅಂತಾರೆ. ಅದಕ್ಕೆ ಸೋಷಿಯಲ್ ಮೀಡಿಯಾನ ಪಬ್ಲಿಕ್ ಟಾಯ್ಲೆಟಿಗೆ ಹೋಲಿಸಿ ಟೀಕೆ ಮಾಡ್ತಾರೆ. ಅಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಉಚ್ಚೆ ಮಾಡ್ಬೋದು, ಕಕ್ಕ ಮಾಡ್ಬೋದು. ಅದಕ್ಕೆ ಅಕೌಂಟಬಿಲಿಟಿನೇ ಇರಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಡಿಜಿಟಲ್ ಇಂಡಿಯಾ ಮಂಗನ ಕೈಗೆ ಮಾಣಿಕೆ ಕೊಟ್ಟಾಗ ಆ ಥರದ ಒಂದು ಪರಿಸ್ಥಿತಿ. ಹಾಗಾಗಿ ಇದನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಸರಿಯಾದ ಕಾನೂನು ಇಲ್ಲ. ಒಂದು ಇಟ್ ಈಸ್ ಎ ಫಂಡಮೆಂಟಲ್ ರೈಟ್. ಅಲ್ಲ ನಾನು ಕೇಳ್ತಾ ಇರೋದು ಇದು ಒಂದು ದೊಡ್ಡ ಸಮಸ್ಯೆ ಅಂತ ಅನಿಸುದಿಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನುವಂಥದ್ದು ಫಂಡಮೆಂಟಲ್ ರೈಟ್. ಓಕೆ, ನಿಮಗೆ ಆರ್ಟಿಕಲ್ 19 ಕರೆಕ್ಟ್ 1991 ಸ್ವಾತಂತ್ರ್ಯ ಇದೆ, ಸ್ವತಂತ್ರ ಇದೆ. ಆದರೆ ಇದನ್ನು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಕಾನೂನನ್ನು ಮಾಡಬಹುದು ಅಂತ ಅದೇ ಸೆಕ್ಷನ್ ಅಲ್ಲಿ ಹೇಳುತ್ತೆ, ಅಂದರೆ ಅದೇ ಆರ್ಟಿಕಲ್ ಅಲ್ಲಿ ಹೇಳುತ್ತೆ. ಓಕೆ, ಆವಾಗ ಕಾನೂನು ಯಾವ ವಿಷಯದಲ್ಲಿ ಮಾಡ್ಬೋದು ಅಂದರೆ ಸಾವರನಿಟಿ ಇರ್ಬೋದು, ದೇಶದ ಭದ್ರತೆ ವಿಷಯಕ್ಕೆ ಬಂದಾಗ, ಅಥವಾ ಫಾರಿನ್ ರಿಲೇಷನ್ಶಿಪ್ ಇರ್ಬೋದು, ನಮ್ಮ ಬೇರೆ ದೇಶದ ಸಂಬಂಧಕ್ಕೆ ತೊಂದರೆ ಬರುವಂಥ ವಿಷಯದಲ್ಲಿ ಮಾತನಾಡುವಾಗ ಸ್ವಲ್ಪ ಕಂಟ್ರೋಲ್ ಮಾಡೋ ರೀತಿಯಲ್ಲಿರ್ಬೋದು, ಅಥವಾ ಮೊರಾಲಿಟಿ, ಮಾನವನಿಗೆ ಒಂದು ಏನು ಹೇಳ್ತೀವಿ ಮೋರಲ್ ಆಬ್ಲಿಗೇಷನ್ಸ್ ಇರ್ತಾವಲ್ಲ, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ, ಅದನ್ನೇ ನಾವು ಧರ್ಮ ಅಂತ ಕರಿತೀವಲ್ಲ. ಕರೆಕ್ಟ್. ಆ ಥರದ ಮೊರಾಲಿಟಿ ವಿಷಯ ಬಂದಾಗ, ಅಥವಾ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳಬೇಕು ಅಂದರೆ ಇನ್ನೊಬ್ಬರ ತೇಜೋವಧೆ ಮಾಡದಂತೆ ರೆಗ್ಯುಲೇಟ್ ಮಾಡುವಂತಹ ಕಾನೂನುಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆ ಥರ ಮಾಡಿದ ಒಂದು ಕಾನೂನು ಅಂದರೆ IT ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್. ಅದರಲ್ಲಿ 66A ಅಂತ ಒಂದು ಪ್ರೊವಿಷನ್ ಇತ್ತು. ಅದರಲ್ಲಿ ಈ ಥರದ ಎಲ್ಲ ಒಂದು ಬೇಜವಾಬ್ದಾರಿ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟೀಸಿಗೆ ಒಂದು ಸರಿಯಾದಂಥ ಒಂದು ರಿಸ್ಟ್ರಿಕ್ಷನ್ ಇತ್ತು. ಅದೊಂದು ಅಫೆನ್ಸ್ ಆಗಿತ್ತು. ಅದನ್ನು ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಮಾಡ್ತು. ಮಾಡಬೇಕಾದ್ರೆ ಯಾಕೆ ಮಾಡ್ತು ಅಂದರೆ ಆರ್ಟಿಕಲ್ 19ನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ. ಅದರ ಕೆಲವೊಂದು ಭಾಗಕ್ಕೆ ಇದು ವಯಲೇಷನ್ ಆಗುತ್ತೆ, ಸಂವಿಧಾನದ ವಯಲೇಷನ್ ಆಗುತ್ತೆ, ಉಲ್ಲಂಘನೆ ಆಗುತ್ತೆ ಅಂತ ಕ್ವಾಶ್ ಮಾಡಿದೆ. ಸೊ ಹಾಗಾಗಿ ಸ್ಟ್ರಕ್ ಡೌನ್ ಮಾಡಿರೋದ್ರಿಂದ ಇವತ್ತು ಆ ಪ್ರೊವಿಷನ್ ಇಲ್ಲ. ಅದು ಇದ್ದಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಇರ್ತಿತ್ತೇನೋ. ಓಕೆ, ಈಗ ಏನು ಅಂತ ಯಾರು ಬೇಕಾದರೂ ವಿಡಿಯೋ ಯಾರು ಬೇಕಾದರೂ ಬರೀತಾರೆ, ಯಾರು ಬೇಕಾದ್ರೂ ಮಾಡ್ತಾರೆ. ನೀವು ಏನು ಮಾಡ್ಬೋದು ಅಂದರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೋದು. ಯಾವುದಕ್ಕೆ ಕೊಡ್ಬೋದು ಅಂದರೆ ಡೆಫಮೇಷನ್ ಆದರೆ ಪ್ರೈವೇಟ್ ಕಂಪ್ಲೇಂಟನ್ನು ಫೈಲ್ ಮಾಡಬೇಕು ಮ್ಯಾಜಿಸ್ಟ್ರೇಟ್ ಮುಂದೆ. ಫಾರ್ ಎಕ್ಸಾಂಪಲ್ ಒಂದು ನಾನು ಹೇಳಿಬಿಡ್ತೇನೆ. ಫಾರ್ ಎಕ್ಸಾಂಪಲ್, ಈಗ ನಾಳೆ ಯಾರೋ ಶ್ಯಾಮ್ ಸುದರ್ಶನ್ ಮೇಲೋ, ನಾಳೆ ಯಾರೋ ಅರುಣ್ ಶ್ಯಾಮ್ ಮೇಲೋ, ಅಥವಾ ನಾಳೆ ಈಗ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಈಗ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ಈಗ ನಾನೆಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಪ್ಪ, ನಾನೆಲ್ಲೋ ಮಂಗಳೂರಲ್ಲಿ ಕೂತ್ಕೊಂಡು ನೋಡ್ತೀನಿ, ಯಾರೋ ನಿಮ್ಮ ಮನೆ ಎಲ್ಲಿ ಅಜರಾಮರ ಬಂಟ್ವಾಳದಲ್ಲಿ ಅಲ್ಲೆಲ್ಲೋ ಒಳಗೆ ಕೂತ್ಕೊಂಡು ನಾನು ನೋಡ್ತಾ ಇರ್ತೀನಿ ಆ ವಿಡಿಯೋನ. ಸಿಕ್ಕಾಪಟ್ಟೆ ಒಬ್ಬ ಬೈತಾ ಇದ್ದಾನೆ. ಸೊ ನಾನು ಏನು ಮಾಡಬೇಕು ಅಂತ. ನಿಮಗೆ ವೈಯಕ್ತಿಕವಾಗಿ ಬೈದರೆ ನಿಮಗಿರ್ತಕ್ಕಂಥ ಆಪ್ಷನ್ ಒಂದೇ, ಏನಂದರೆ ಪ್ರೈವೇಟ್ ನೀವು ಕಂಪ್ಲೇಂಟ್ ಹಾಕಿ ಮಾನನಷ್ಟ ಮೊಕದ್ದಮೆ ಡೆಫಮೇಷನ್ ಕೇಸನ್ನು ಹಾಕಬೇಕು. ಅದು ನೀವು ಸಿವಿಲು ಹಾಕ್ಬೋದು, ಕ್ರಿಮಿನಲ್ಲು ಹಾಕ್ಬೋದು. ಕ್ರಿಮಿನಲ್ ಹಾಕಿದರೆ ಅದಕ್ಕೆ ಫೈನು ಮತ್ತು ಇಂಪ್ರಿಸನ್ಮೆಂಟು ಇದೆ. ಓಕೆ, ಸಿವಿಲ್ ಹಾಕಿ ನೀವು ಡ್ಯಾಮೇಜಸ್ ಕೇಳ್ಬೋದು, ಅಂದರೆ ನನ್ನ ಮಾನ ಹಾನಿಯಾಗಿದೆ, ನನಗೊಂದಿಷ್ಟು ಕಾಂಪನ್ಸೇಷನ್ ಕೊಡಬೇಕು. ಇದು ಒಂದು ಭಾಗ. ಇನ್ನೊಂದು, ನೀವು ಈ ಥರದ್ದನ್ನು ಏನು ನೀವು ಮುಂದೆ ಮಾಡಬಾರ್ದು ಅಂತಲೂ ಒಂದು ಇಂಜಂಕ್ಷನ್, ಪ್ರತಿಬಂಧಕಾಜ್ಞೆ ಅಂತ ಕರಿತೀವಿ, ಅದನ್ನು ತಗೊಳ್ಬೋದು. ಸೊ ಇದು ನಿಮಗೆ ಇರುವಂಥದ್ದು ಪ್ರಿವೆಂಟಿವ್ ರೆಮಿಡಿ ಒಂದು. ಇನ್ನೊಂದು ನೆಕ್ಸ್ಟ್ ಏನಾದ್ರು ಮಾಡಿದ್ರೆ ಕಮಿಷನ್ ಆದರೆ ಇರುವಂಥದ್ದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಇಂಜಂಕ್ಷನ್, ಗ್ಯಾಗ್ ಆರ್ಡರ್ ಅಂತ ಕೊಡ್ತಾರೆ. ಅಂದರೆ ನೀವು ಡೆಫಮೇಟ್ರಿ ಅಥವಾ ಇದನ್ನು ಮಾಡುವಾಗಿಲ್ಲ ಅಂತ. ಆದರೆ ಡೆಫಮೇಟ್ರಿ ಹೌದಾ ಅಲ್ವಾ ಅಂತ ಪುನಃ ಕೋರ್ಟೇ ತೀರ್ಮಾನ ಮಾಡಬೇಕಾಗತ್ತೆ. ಹಾಗಾಗಿ ಮತ್ತೆ ಡೈರೆಕ್ಷನ್ ಕೊಡುತ್ತೆ ಕೋರ್ಟ್, ಮತ್ತೆ ಡೈರೆಕ್ಷನ್ ಕೊಡುತ್ತೆ, ಅದಕ್ಕೆ ರಿಲೀಫ್ ಕೊಡುತ್ತೆ ಅಥವಾ ಇನ್ನೊಂದೇನೋ ಮಾಡುತ್ತೆ. ಹೌದು, ಇದು ಒಂದು ಭಾಗ. ಇನ್ನೊಂದು ವಿಷಯ ಏನು ಬರುತ್ತೆ ಅಂದರೆ ವರ್ಗ ಸಂಘರ್ಷ ಬರುವಂಥದ್ದು, ಕೋಮು ಪ್ರಚೋದನೆ ಕೊಡುವಂಥದ್ದು, ಈ ಥರದ ವಿಷಯ ಬಂದರೆ ಅದಕ್ಕೆ FIR ಮಾಡಿ, ನಾನು ಒಂದು FIR ಮಾಡಿ ಅದರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೋದು. ಅದಕ್ಕೋಸ್ಕರ ಅಯೋಗ್ಯ ಅಂದರೆ FIR ಮಾಡ್ತಾರೆ, ಅಥವಾ ಇನ್ಯಾವುದೋ ಭಾರತ್ ಮಾತಾ ಕಿ ಜೈ ಅಂದರೆ FIR ಮಾಡ್ತಾರೆ. ಈ ಥರದ್ದೆಲ್ಲ ಆಗಿದೆ. ಅರುಣ್ ಶಾಮ್ರೆ, ಇದು ಬೀಪಲ್ ಹೋಗಲ್ಲ. ಆದ್ರೂ ನಾನು ಕೇಳ್ತೇನೆ, ಬ್ಯಾವರ್ಸಿ ಅಂತ ಹೇಳಿದರೆ, ಇದು ಸುಳೆ ಮಗ ಅಂತ ಹೇಳಿದರೆ, ರಂಡೆ ಮಗ ಅಂತ ಹೇಳಿದರೆ, ಅಥವಾ ಇನ್ನೊಂದಷ್ಟು ಬೇರೆ ಬೇರೆ ವರ್ಡ್ಗಳಿದೆ.
ಈ ಥರದ ವರ್ಡ್ಗಳಲ್ಲಿ ಬೈದರೆ ಯಾವ ರೀತಿ ಕೇಸ್ ಹಾಕ್ಬೋದು? ಅಲ್ಲ, ನಾನು ಯಾಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಅಂದ್ರೆ ಆ ಲೆವೆಲ್ಗೆ ಇಳಿದಾಗಿದೆ ಅಂತ. ಈಗ ರಿಯಲ್ ಆ ಥರ ನನಗೆ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಶೇಮ್ ಅನಿಸ್ತದೆ. ಅಂದ್ರೆ ಈ ಥರದ ಪ್ರಶ್ನೆಗಳನ್ನೇ ಕೇಳಲಿಕ್ಕೆ ನಿಮ್ಮಂಥ ಒಬ್ಬ ಒಂದು ಡಿಗ್ನಿಫೈಡ್ ವ್ಯಕ್ತಿ ಹತ್ರ ಕೇಳಲಿಕ್ಕೆ ನಂಗೆ ಶೇಮ್ ಅನಿಸ್ತದೆ. ಆದರೆ ಡೇ ಟು ಡೇ ಲೈಫಲ್ಲಿ ಇದು ನಡೀತಿದೆ. ಇವತ್ತು ಯಾರೋ ಒಬ್ಬ ವ್ಯಕ್ತಿಗೆ ಬರ್ತಾರೆ, ಅವನ ಮೇಲೆ ಇಲ್ಲ ಸಲ್ಲದ ಎಲಿಗೇಷನ್ ಮಾಡ್ತಾರೆ, ಅವ್ನು ರೇಪ್ ಮಾಡಿದ್ದಾನೆ, ಅವ್ನು ಕೊಲೆ ಮಾಡಿದ್ದಾನೆ, ಅವ್ನು ಮರ್ಡರ್ ಮಾಡಿದ್ದಾನೆ, ಅವ್ನು ಇನ್ನೊಂದು ಮಾಡಿದ್ದಾನೆ, ಮತ್ತೊಂದು ಮಾಡಿದ್ದಾನೆ ಹೇಳ್ತಾರೆ. ಸೊ ಅದು ಬಿಟ್ಟು ಪಾರ್ಟ್ ಸೆಕೆಂಡ್ ನೆಕ್ಸ್ಟ್ 10 ನಿಮಿಷ ನೋಡಿದ್ರೆ ಅವನಿಗೆ ಏನೇನು ಬೈಬಹುದು, ನಿನಗೆ ಉಗಿತೀನಿ, ಬಡಿತೀನಿ, ಕಡಿತೀನಿ, ನಿಮ್ಮ ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಿನ್ನನ್ನು ಓಡಿಸ್ಬೇಕು, ಬಡಿಸ್ಬೇಕು, ಈ ಥರ ಮಾತಾಡ್ತಾರೆ. ಸೊ ಇದಕ್ಕೆ ಏನು ಕೇಸು, ಏನು ಮಾಡ್ಬೋದು, ಯಾವ ಸೆಕ್ಷನ್ ಬರುತ್ತೆ, ಅಥವಾ ಇದು ಸೆಕ್ಷನ್ ಒಳಗೆ ಬರ್ತದೋ, ಸೆಕ್ಷನ್ಗೆ ಬರೋದಿಲ್ವೋ, ನಾವು ನಾಳೆ ಬೈಬೋದಾ ಈ ಥರ? ಅಂಡ್ ಐ ಡೋಂಟ್ ನೋ ಅರುಣ್ ಶ್ಯಾಮ್, ಐ ಆಮ್ ಟೋಟಲಿ ಝೀರೋ. ನನಗೆ ಗೊತ್ತಿಲ್ಲ. ನಾಳೆ ನಾನು ಕೂತ್ಕೊಂಡು ಬ್ಯಾವರ್ಸಿ ಹೇಳ್ಬೋದಾ? ನಾನು ಕೂತ್ಕೊಂಡು ಇನ್ನೊಂದೇನೋ ಆ ಮಗ ಈ ಮಗ ಹೇಳ್ಬೋದಾ? ನನಗೆ ಗೊತ್ತಿಲ್ಲ. ಈ ಪ್ರಕರಣ ನೋಡಿದ ನಂತರ ನನಗೂ ಮಾತಾಡ್ಬೋದಲ್ಲ ಅಂತ ಅನಿಸ್ತದೆ. ಯಾರೋ ಒಬ್ಬ ನನಗೆ ಸಿಕ್ಕಾಪಟ್ಟೆ ಏನೋ ಒಂದು ಮಾತಾಡಿದ್ರೆ ನನಗೂ ಮಾತಾಡ್ಬೋದು ಅಂತ ಅನಿಸ್ತದೆ. ಈಗ ಮಾತಾಡ್ಬೋದಾ? ನಾನು ಭಾಳ ಒಂದು ಫೈನ್ ಡಿಸ್ಟಿಂಕ್ಷನ್ ಇದೆ. ಓಕೆ, ಒಂದು ನೀವು ಹೇಳಿದ್ರಿ ಬಾಯಿ ಬಂದಂಗೆ ಬೈಯುವಂಥದ್ದು ಅಂದರೆ ಅದು ತೇಜೋವಧೆ ಮಾಡುವಂಥದ್ದು. ಬೈಯುವುದಂದರೆ ಈಗ ನೀವು ಅಸಂವಿಧಾನಿಕ ಪದವನ್ನು ಬಳಸ್ತಾರೆ ಅಂತಾದರೆ ಅದು ತೇಜೋವಧೆ ಮಾಡುವಂಥದ್ದು, ಅದಕ್ಕೆ ಡೆಫಮೇಷನ್, ಅದು ಒಂದು ವಿಭಾಗ. ಇನ್ನೊಂದು ವಿಭಾಗ ಯಾವುದು ಅಂದರೆ ಕಡಿತೇನೆ, ಕೊಲ್ತೇನೆ, ಕೈಕಾಲು ಮುರಿತೇನೆ, ಅಥವಾ ಇನ್ನು ಅವನಿಗೆ ನೋಡ್ಕೊಳ್ತೇನೆ, ಬೇರೆ ಥರದಲ್ಲಿ ಏನೋ ಮಾತುಗಳು, ಜೀವ ಬೆದರಿಕೆ ಹಾಕುವಂಥದ್ದು, ಅದು. ಆಮೇಲೆ ವರ್ಗ ಸಂಘರ್ಷ ಅಥವಾ ಕೋಮು ಸಂಘರ್ಷ ಅಥವಾ ಜನರ ಮಧ್ಯೆ ಏನೋ ಒಂದು ಪ್ರಚೋದನಾಕಾರಿ ಮಾತಾಡುವಂಥದ್ದು, ಇದಕ್ಕೆ FIR ಮಾಡುವಂಥದ್ದು, ಇದೊಂದು ಪ್ರಕ್ರಿಯೆ. ಸೊ ಇದು ಎರಡರಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ಈ ಥರದ್ದು ಮಾಡಿದಾಗ ಬಟ್ ಎಲ್ಲೋ ಒಂದು ಕಡೆ ಕಾನೂನಿನ ವ್ಯಾಪ್ತಿಯೊಳಗೆ ಇದನ್ನು ತರಬೇಕಲ್ಲ, ಅದಕ್ಕೆ ಭಾಳಷ್ಟು ಸೂಕ್ಷ್ಮತೆ ಬೇಕು. ಅಂದರೆ ನೀವು ಕಂಪ್ಲೇಂಟ್ ಹಾಕುವಾಗಲೇ ನಿಮ್ಮನ್ನು ಮಾನಹಾನಿ ಮಾಡುವ ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನೋದನ್ನು ಹೇಳಬೇಕು. ಒಂದಷ್ಟು ಪ್ಯಾರಾಮೀಟರ್ಸ್ ಇದೆ. ಸುಮ್ಮನೆ ನನಗೆ ತೇಜೋವಧೆ ಆಗಿದೆ, ಇವರು ಈ ಥರ ಬೈದರು ಅಂತ ಕಂಪ್ಲೇಂಟ್ ಹಾಕಿದರೆ ಅಷ್ಟು ಸಾಕಾಗೋದಿಲ್ಲ. ಕಾನೂನಿನಲ್ಲಿ ಅದನ್ನು ನೀವು ನಿಲ್ಲಿಸಬೇಕು ಅಂದರೆ ಅದಕ್ಕೆ ಆ ಇನ್ಗ್ರೀಡಿಯೆಂಟ್ಸ್, ಅದರ ಆ ಸೆಕ್ಷನ್ನ ವ್ಯಾಪ್ತಿಯೊಳಗೆ ಬರಬೇಕಾದ್ರೆ ಮತ್ತೆ ನಿಮ್ಮ ಕಂಪ್ಲೇಂಟಲ್ಲಿ ಅದರ ಆ ವ್ಯಾಪ್ತಿಗೆ ತರುವಂತಹ ಎಲ್ಲ ಮಾನದಂಡಗಳಿರಬೇಕು. ಅದು ಇಲ್ಲದೆ ಇದ್ದರೆ ಹೈಕೋರ್ಟಲ್ಲಿ ಕ್ವಾಶ್ ಆಗಿ ಹೋಗುತ್ತೆ. ಈ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕಡೆ ಸಭೆ ಆಗ್ತಾ ಇರ್ತದೆ. ಈಗ ಎಲ್ಲಿ ನಾವೀಗ ಜುಡಿಷಿಯಲ್ ಲೇಔಟಲ್ಲಿ ಇದ್ದೀವಿ, ಅರುಣ್ ಶ್ಯಾಮ್ರ ಆಫೀಸಲ್ಲಿ ಒಂದು ಸಭೆ ಆಯಿತು. ಸಭೆಯಲ್ಲಿ ಅರುಣ್ ಶ್ಯಾಮ್ರ ಮಾತಾಡ್ತಾ ಯಾರೋ ಒಬ್ಬರನ್ನ ಆ ಮಗ ಈ ಮಗ ಅಂತ ಹೇಳಿದರು, ಬೇವರ್ಸಿ ಅಂತ ಹೇಳಿದರು. ನಾನು ನಾಳೆ ಇಲ್ಲಿ ಜುಡಿಷಿಯಲ್ ಲೇಔಟ್ ಲಿಮಿಟ್ಸನ್ನು ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೇನೆ. ಓಕೆ, ನಾಳೆ ಅದನ್ನು ಯಾರೋ ಒಬ್ಬ ಗಾಂಪನೋ ರಾಂಪನೋ ಇಲ್ಲ ಚೋಮನೋ ಧೂಮನೋ ಯಾರೋ ಒಬ್ಬ ಲೈವ್ ಮಾಡ್ತಾನೆ, ಅಥವಾ ಯಾರೋ ಒಬ್ಬ ಯೂಟ್ಯೂಬಿಗೆ ಹಾಕ್ತಾನೆ, ಯಾರೋ ಇನ್ನೊಂದೇನೋ ಮಾಡ್ತಾನೆ. ಅದನ್ನು ನಾನು ನನ್ನ ಪುತ್ತೂರಲ್ಲಿ ಕೂತ್ಕೊಂಡು ನಾನು ನೋಡ್ತಾ ಇರ್ತೀನಿ. ನಾನಾಗ ಪುತ್ತೂರಿನ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದಾ, ಅಥವಾ ನಾನು ಮತ್ತೆ ಇಲ್ಲಿ ಬಂದು ಜುಡಿಷಿಯಲ್ ನಿಮ್ಮ ವ್ಯಾಪ್ತಿಯಲ್ಲಿ ಕೊಡಬೇಕಾ? ಸೊ ಇದಕ್ಕೆ ಕಾನೂನು ಏನು ಹೇಳುತ್ತೆ ಅಂತ. ಅಲ್ಲ, ನೀವು ಕಂಪ್ಲೇಂಟ್ ಹಾಕೋದು ನಿಮ್ಮ ಮಾನಹಾನಿ ಆಗಿದ್ದು ನಿಮ್ಗೆ ಎಲ್ಲಿ ಬಂತು ಕಾಸ್ ಆಫ್ ಆಕ್ಷನ್, ಅಲ್ಲಿ ಕಂಪ್ಲೇಂಟ್ ಕೊಡಬೇಕು. ಈಗ ಉದಾಹರಣೆಗೆ ಅಲ್ಲ, ನಾನು ಕೇಳ್ತಾ ಇರೋದು ಈಗ ನನ್ನ ಬಗ್ಗೆ ಮಾತಾಡಿದರೆ ಓಕೆ, ಸಮ್ವನ್ ಎಲ್ಸ್ ಮಾತಾಡ್ತಾನೆ ರೀ ಅವನು, ಅಥವಾ ಯಾರೋ ಒಂದು ಕ್ಷೇತ್ರದ ಬಗ್ಗೆ ಮಾತಾಡ್ತಾನೆ. ನನಗೆ ಅರುಣ್ ಶ್ಯಾಮ್ ಅಂತ ಹೇಳಿದ್ರೆ ಭಾಳ ಪ್ರೀತಿ, ನನಗೆ ಅರುಣ್ ಶ್ಯಾಮ್ ಹೇಳಿದ್ರೆ ಭಾಳ ಗೌರವ, ನನಗೆ ಗುರು ಸಮಾನರು ಅರುಣ್ ಶ್ಯಾಮ್. ನಾಳೆ ಅರುಣ್ ಶ್ಯಾಮ್ ಬಗ್ಗೆ ಯಾರೋ ಒಬ್ಬ XYZ, ಯಾರೋ ಒಬ್ಬ ಪುಷ್ಪರಾಜು, ಯಾರೋ ಒಬ್ಬ ದರ್ಶನೋ ಯಾರೋ ಒಬ್ಬ ನಿಂತ್ಕೊಂಡು ವೇದಿಕೆಯಲ್ಲಿ ಮಾತಾಡ್ತಾನೆ. ನನಗೆ ಈಗ ಪುಷ್ಪರಾಜ್ ಮೇಲೆ ಕೇಸ್ ಮಾಡ್ಬೇಕ್ರಿ, ನನಗೆ ಈಗ ದರ್ಶನ್ ಮೇಲೆ ಕೇಸ್ ಮಾಡಬೇಕು. ನನಗೆ ಭಾಳ ಹರ್ಟ್ ಆಗಿದೆ, ನನ್ನ ಭಾವನೆಗಳಿಗೆ ಘಾಸಿ ಆಗಿದೆ. ಬಟ್ ನಾನು ವಿಡಿಯೋ ನೋಡಿರೋದು ಪುತ್ತೂರಲ್ಲಿ, ನಾನೇನು ಮಾಡಲಿ? ಪುತ್ತೂರಲ್ಲಿ ಹಾಕಿ ಕೇಸು, ಯಾಕೆಂದರೆ ಅಲ್ಲಿ ಕಾಸ್ ಆಫ್ ಆಕ್ಷನ್ ಆಯಿತು, ನಿಮ್ಮ ಗಮನಕ್ಕೆ ಅಲ್ಲಿ ಬಂತು. ನಿಮ್ಮ ಗಮನಕ್ಕೆ ಬಂದದನ್ನು ಇನ್ನೊಬ್ರು ಯಾರೋ ಇಬ್ಬರು ನೋಡಿ ನಿಮಗೆ ಹೇಳಿದ್ರು, ಎಂಥ ಮಾರ್ಯ ನಿನಗೆ ಮಾನ ಮರ್ಯಾದೆ ಇಲ್ವ ಅಂತ ನಿಮ್ಮನ್ನು ಬಂದು ಪ್ರಶ್ನೆ ಮಾಡಿದ್ರು. ನಿಮ್ಮ ತೇಜೋವಧೆ ಆಗಾಯಿತು. ವಿಡಿಯೋ ನೋಡಿದ ಕೂಡಲೇ ತೇಜೋವಧೆ ಆಗಲ್ಲ. ಓಕೆ, ಅದನ್ನು ಇನ್ನೊಬ್ರು ಬಂದು ನಿಮ್ಗೆ ಹೇಳಿದ್ರು. ಮತ್ತೆ ನೀವು ನ್ಯಾಯಾಲಯದಲ್ಲಿ ಯಾವತ್ತೂ ತೇಜೋವಧೆ ಆದ ಪ್ರಕರಣದಲ್ಲಿ ಕಂಪ್ಲೇಂಟಿಗೆ ಒಂದಷ್ಟು ಜವಾಬ್ದಾರಿ ಸೆಕ್ಷನ್ ಬರುತ್ತೆ ಅರುಣ್ ಶ್ಯಾಮ್. ಅದೇ ಸೆಕ್ಷನ್ ಮಾಮೂಲಿ ಇರುವಂಥದ್ದು, ನಿಮಗೆ ಡೆಫಮೇಷನ್ ಕೇಸ್ಗಳನ್ನು ಹಾಕುವಂಥದ್ದು ಬರೀ ತೇಜೋವಧೆ ಆದರೆ ಅಲ್ಲಿ ನೀವು ಭಾಳ ಮುಖ್ಯವಾಗಿ ಎಸ್ಟಾಬ್ಲಿಷ್ ಮಾಡಬೇಕಾದ್ದು ಏನಂದರೆ ಹೇಗೆ ಮಾಡಬೇಕು, ನಿಮಗೆ ಮರ್ಯಾದೆ ಇದೆ ಅನ್ನೋದನ್ನು ಹೇಳಬೇಕು. ನೀವು ನಾನು ಈ ಥರ ನಾನು ಮರ್ಯಾದಸ್ಥ ಅಂತ ಫಸ್ಟ್ ಬರಬೇಕು. ನನ್ನ ಮರ್ಯಾದೆಯನ್ನು
ದುರುದ್ದೇಶಕ ಪೂರ್ವಕವಾಗಿ ನನ್ನ ಮರ್ಯಾದೆ ತೆಗಿಬೇಕು ಅನ್ನೋ ಕಾರಣಕ್ಕೇನೆ ಇಂಥವರು ದರ್ಶನ್ ಮತ್ತು ಪುಷ್ಪರಾಜ್ ಹೀಗೆ ಯಾರೋ ಮಾತಾಡಿದ್ದಾರೆ. ಮಾಡಿದವರು ಈ ತರ ಮಾಡಿದ್ದಾರೆ. ಅದು ಎರಡನೆಯ ಮಾಡುತ್ತೆ. ಸೊ ಈ ರೀತಿ ದುರುದ್ದೇಶದಿಂದ ನನ್ನ ತೇಜೋವಧೆ ಮಾಡಬೇಕು ಅಂತ ಅವ್ರು ಮಾಡಿದ್ರಿಂದ ನನ್ನ ತೇಜೋವಧೆ ಆಗಿದೆ. ಯಾಕೆ ಅಂದ್ರೆ ನನ್ನ ಸ್ನೇಹಿತರು, ನನ್ನ ಪರಿಚಯದವರು, ಯಾರೋ ಇಬ್ರು ವಿಟ್ನೆಸ್ಗಳು ಅದೀಗ ಶ್ರೀಕಾಂತ್ ಹೇಳಿದ, ನನಗೆ ಮೊದಲು ಭರತ್ ಹೇಳಿದ, ರಾಜೇಶ್ ಹೇಳಿದ, ಗೋವಿಂದ ಹೇಳಿದ ಅಂತ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ನೀವು. ಓಕೆ. ಮತ್ತೆ ಕೊನೆಯದಾಗಿ ಇದೆಲ್ಲ ಮಾನದಂಡ ಬಂದ್ರೆ ಅದನ್ನು ನೀವು ಕೋರ್ಟಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಪ್ರತಿಯೊಂದನ್ನು. ಓಕೆ. ಸೊ ಇದನ್ನೀಗ ನಂಗೆ ಸ್ಟೇಷನ್ ಅಲ್ಲಿ ಕೊಡ್ಬೇಕಾ ನಾನು, ಅಥವಾ ಪ್ರೈವೇಟ್ ಕಂಪ್ಲೇಂಟ್? ಪ್ರೈವೇಟ್ ಕಂಪ್ಲೇಂಟ್. ಸ್ಟೇಷನ್ ಅಲ್ಲಿ ಕೊಡ್ಲಿಕ್ಕೆ ಸ್ಟೇಷನ್ ಕೊಡ್ಲಿಕ್ಕೆ ಬರೋದಿಲ್ಲ. ಸ್ಟೇಷನ್ ಅಲ್ಲಿ ನಾನು ಏನು ಮಾಡ್ಬೋದು? ಸ್ಟೇಷನ್ ಅಲ್ಲಿ ನೀವು ಈ ವಿಷಯಕ್ಕೆ ಬರೋದಿಲ್ಲ, ತೇಜೋವಧೆ ಆದ ಪ್ರಕರಣಕ್ಕೆ ಬರೋದಿಲ್ಲ. ಓಕೆ. ನೀವು ಸಿವಿಲ್ ರೆಮಿಡಿ ಅಥವಾ ಡೆಫಮೇಷನ್ಗೆ ಹೋಗ್ಬೇಕು, ಕ್ರಿಮಿನಲ್ ಕೇಸ್. ಓಕೆ. ಅದು ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಪ್ರಾಸಿಕ್ಯೂಟ್ ಮಾಡುವಂಥದ್ದು, ನೀವು ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕು. ಓಕೆ. ಇದು ಕಾನೂನು ಹೇಳುವಂಥದ್ದು. ಎಲ್ಲ ಒಂದು ಕಡೆ ಈ ಕಾನೂನಿನ ಸಡಿಲತೆ ಈ ಪ್ರಕರಣದಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಈ ಪ್ರಕರಣ ಇವತ್ತು ಒಂದು ರೀತಿಯ ಡಿಫಾಮೇಷನ್ ಅಥವಾ ಒಂದು ಡೆರೋಗೇಟರಿ, ಸರಿಯಾದ ಪದ, ಆಗಲಿಕ್ಕೆ ಕಾರಣ ಆಯ್ತಾ ಅಂತ. ಕಾನೂನಿನ ಲೂಪ್ ಹೋಲ್ಸ್ ಅಲ್ಲಿ ಬಹಳ ಚೆನ್ನಾಗಿ ಆಟ ಆಡಿದಂಗಿಲ್ವ ಈ ಪ್ರಕರಣ ನೋಡಿದರೆ, ನಿಮ್ಗೆ ಅನಿಸೋದಿಲ್ವಾ? ಖಂಡಿತ ಇದರಲ್ಲಿ ಸಾಕಷ್ಟು ಲಾಯರ್ಗಳ ಅಡ್ವೈಸ್ ತಗೊಂಡು ಅವರು ಅಥವಾ ಕಾನೂನಿನ ಜ್ಞಾನ ಇದ್ದುಕೊಂಡು ಮಾಡಿದಂಥ ಒಂದು ಒಟ್ಟು ಪ್ರಕರಣ ಅಂತ ಅನಿಸುತ್ತೆ. ಯಾಕೆಂದರೆ ಹೆಜ್ಜೆ ಹೆಜ್ಜೆಗೂ ಲಾಯರ್ಗಳು ಓಡಾಡೋದು ಎಲ್ಲ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ. ಸೊ ಹಾಗಾಗಿ ಅವರವ್ರ ಪ್ರೊಫೆಷನ್ ಅವ್ರು ಮಾಡಿ ಅವರು ಸಲಹೆಗಳನ್ನು ಕೊಟ್ಟಿರ್ಬೋದು, ತಗೊಂಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಈ ಥರ ಮಾಡಿದ್ರೆ ಏನೂ ಆಗೋದಿಲ್ಲ ಅನ್ನುವಂಥದ್ದು ಒಂದು ಇದನ್ನು ಇಟ್ಕೊಂಡೇ ಅವರು ಇಷ್ಟನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಓಕೆ, ಸರಿ ಅರುಣ್ ಚಾಮ್ರೆ, ಇದು ಎಲ್ಲ ಓಕೆ ಅರುಣ್ ಚಾಮ್ರೆ, ಆಯಿತು. ಇದು ಒಂದು ಹಂತದಲ್ಲಿ ನೀವು ಹೇಳ್ತಾ ಇರೋದು ನಾನು ಒಪ್ಕೊಳ್ತೇನೆ. ನಾಳೆ ಒಂದು ನಿಮ್ಮ ಪ್ರತಿಷ್ಠಿತ ಹೈಕೋರ್ಟ್ ಒಂದು ಆರ್ಡರ್ ಮಾಡುತ್ತೆ, ಇವನು ಈ ಥರ ಮಾಡಬಾರ್ದು, ನೀನು ಇದು ಮಾಡಬೇಕು ಅಂತ ಒಂದು ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಅರುಣ್ ಚಾಮ್ರೆ. ನಾಳೆ ಹೈಕೋರ್ಟನ್ನೇ ನಾನು ಕ್ವಶನ್ ಮಾಡ್ತೇನೆ, ನಾನು ಹೈಕೋರ್ಟ್ನ ನ್ಯಾಯಮೂರ್ತಿಗಳನ್ನೇ ಆ ಮಗ ಈ ಮಗ ಅಂತ ಹೇಳ್ತೇನೆ, ಅವನು ಯಾರ್ದೋ ಒಬ್ಬನ ಚೇಲ ಅಂತ ಹೇಳ್ತೇನೆ. ಸೊ ಒಂದು ನ್ಯಾಯಾಲಯವನ್ನೇ ಕ್ವಶನ್ ಮಾಡ್ಬೋದಾ ಯಾರಾದರೂ? ಅಥವಾ ಒಂದು ನ್ಯಾಯಾಲಯವನ್ನ ಕ್ವಶನ್ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಅದಕ್ಕೇನು ಕಾನೂನಿಲ್ವಾ? ಹೇಗೆ ಅದು? ನ್ಯಾಯಾಲಯವನ್ನ ಟೀಕೆ ಮಾಡಿದ್ರೆ ಅದು ಕಂಟೆಂಪ್ಟ್ ಆಗುತ್ತೆ. ಓಕೆ. ಅಥವಾ ನ್ಯಾಯದಾನ ವ್ಯವಸ್ಥೆ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ ಮಾತಾಡ್ತಾ ಹೋದ್ರೆ, ಅವ್ರ ಗ್ರೀವೆನ್ಸ್ ಇದ್ದರೆ ಸಂಬಂಧಪಟ್ಟವರಿಗೆ ಅವರು ಕಂಪ್ಲೇಂಟ ಮತ್ತೊಂದು ಮಾಡ್ಬೋದು, ಅದರ ಅವಕಾಶ ಅಂತೂ ಇದೆ. ಹಾಗೆ ಅಂತ ಹೇಳಿಕೊಂಡು ನ್ಯಾಯಾಂಗ ನಿಂದನೆಗೆ ಸಬ್ಜೆಕ್ಟಿಗೆ ಬರುವಂಥ ವಿಷಯದಲ್ಲಿ ಅವರು ಏನೇ ಮಾಡಿದ್ರು ಕೂಡ ಅದರ ಮೇಲೆ ನ್ಯಾಯಾಂಗ ನಿಂದನೆ ಬರ್ತದೆ ಪ್ರಕರಣ. ಓಕೆ. ಹಾಗಾಗಿ ಈಗ ಹೈಕೋರ್ಟಿನ ಇದನ್ನು ನೋಡಿದ್ರೆ, ಅಂದರೆ ನೀವು ಸಪೋಸ್ ಹೈಕೋರ್ಟ್ ಆರ್ಡರ್ ವಯೋಲೇಟ್ ಆಯಿತು ಅಂದರೆ ಹೈಕೋರ್ಟಲ್ಲಿ ಸಿವಿಲ್ ಕಂಟೆಂಪ್ಟ್ ಹಾಕ್ತೀವಿ ನಾವು. ಇನ್ನು ಲೋವರ್ ಕೋರ್ಟ್ ಅಲ್ಲಿ ಇಂಜಂಕ್ಷನ್ನು ಇದನ್ನು ವಯೋಲೇಷನ್ ಆದರೆ ಅಲ್ಲಿ ಆರ್ಡರ್ 39 ರೂಲ್ 1 and 2 ವಯೋಲೇಷನ್ಗೆ ಅಲ್ಲೇ ಕಂಟೆಂಪ್ಟ್ ಮಿಸ್ಲೇನಿಯಸ್ ಪಿಟಿಷನನ್ನು ಹಾಕ್ತೀವಿ. ಬಟ್ ಇವೆಲ್ಲವೂ ಡಿಸೈಡ್ ಆಗುವಾಗ ಸಮಯ ತಗೊಳ್ತದೆ ಅಂತ. ಓಕೆ. ಅಲ್ಲಿ ಕೋರ್ಟೇ ಡಿಸೈಡ್ ಮಾಡಬೇಕು. ಅದನ್ನು ಪ್ರೂವ್ ಮಾಡಿಕೊಂಡು ಫಸ್ಟು ಇಂಜಂಕ್ಷನ್ ಆರ್ಡರ್ ಇತ್ತು, ಇಂಜಂಕ್ಷನ್ ಆರ್ಡ್ರಲ್ಲಿ ಏನಿತ್ತು, ಅದರ ವಯೋಲೇಷನ್ ಆಗಿದೆ, ಇದಿಷ್ಟು ಅಲ್ಲಿ ಪ್ರೂವ್ ಆದರೆ ಅಲ್ಲಿ ಕಂಟೆಂಪ್ಟ್ ಪನಿಷ್ಮೆಂಟ್ ಬರ್ತದೆ. ಅಂದರೆ ಇದೆಲ್ಲವೂ ಕೂಡ ಒಂದು ಲೆಂತಿ ಪ್ರೊಸೀಜರ್ ಆಯಿತು. ಓಕೆ. ಓಕೆ. ಎಸ್ ಅರುಣ್ ಚಾಮ್ರೆ, ಈಗ ಕಾನೂನಿನ ಪ್ರಕ್ರಿಯೆಯಲ್ಲಿ ಇಷ್ಟು ಲೂಪೋಲ್ಸನ್ನು ಇಟ್ಕೊಂಡೇ ಒಂದು ವ್ಯವಸ್ಥಿತವಾಗಿ ಧರ್ಮಸ್ಥಳದ ಪ್ರಕರಣವನ್ನು ಹೆಣೆಯಲಾಗಿದೆ ಅನ್ನುವಂಥದ್ದು ನಿಮ್ಮ ಈ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ಜನಸಾಮಾನ್ಯರಿಗೆ, ಯಾಕೆಂದರೆ ನಾನೀಗೇನು ಕೇಳಿದ್ದೇನೆ, ಇದು ನಾಟ್ ಓನ್ಲಿ ಮೀ, ಮನೆಯಲ್ಲಿ ಕೂತ್ಕೊಂಡಿರೋ ಯಾರೋ ನಾಳೆ ಮೊಬೈಲ್ ನೋಡ್ತಾ ಇರೋರು, ಟಿ ವಿ ನೋಡ್ತಾ ಇರೋರು, ಸಾಮಾನ್ಯರ ಜನರ ಮನಸ್ಸಲ್ಲಿರೋ ಪ್ರಶ್ನೆಗಳಿದು. ಇನ್ನು ಈ ಪ್ರಕರಣವನ್ನು ನೋಡ್ತಾ ಹೋದರೆ ಅರುಣ್ ಚಾಮ್ರೆ, ಈಗ ಒಂದು ಪ್ರಕರಣ, ಮೂರು ಪ್ರಕರಣಗಳು ಇದೆ ಈಗ ಪ್ರಮುಖವಾಗಿ ಬಂದಿರುವಂಥ ಚರ್ಚೆಗೆ. 3-4 ಪ್ರಕರಣಗಳು ಪ್ರಮುಖರು, ಅದು ಜಿಸ್ಟ್ ಕೇಳಿಕೊಂಡು ಹೋಗ್ತೇನೆ ನಾನು, ಸಮಯದ ಬಾಧ್ಯತೆ ಇರುವ ಕಾರಣ. ಒಂದನೇದ್ದು ಈಗ ಬಂದಿರೋ ಬುರುಡೆಯ ಪ್ರಕರಣ, ಪ್ರಮುಖವಾಗಿ ಮೇಜರ್ ಆಗಿ ಇಡೀ ದೇಶದಲ್ಲಿ ಚರ್ಚೆ ಆಗಿರುವಂಥದ್ದು. ಈಗ ಟೋಟಲಿ ಅದು ಸುಳ್ಳು ಅಂತ ಹೇಳೋದಾಗಿ ಈಗ 164 ಆಯಿತು, ಇವತ್ತು ಮತ್ತೆ ಇನ್ನು 192 ಅಲ್ಲಿ ಅವನೀಗ ಸ್ಟೇಟ್ಮೆಂಟ್ ಮಾಡ್ದ. ಸೊ ನಿನ್ನೆ ಸ್ಟೇಟ್ಮೆಂಟ್ ಆಯಿತು, ಕಸ್ಟಡಿ 10 ದಿನ ಪೊಲೀಸ್ ಕಸ್ಟಡಿ ತಗೊಂಡಿದ್ದಾರೆ, ಅಥವಾ ಇನ್ನೊಂದೇನೋ ಅದ್ರ ಪ್ರೊಸೀಜರ್ ಆಗ್ತಾ ಇದೆ. ಸೊ ಈಗ ನಾನು ಕೇಳ್ತಾ ಇರುವಂಥದ್ದು, ನೆಕ್ಸ್ಟ್ ಪ್ರೊಸೀಜರ್ ಏನು? SIT ನೆಕ್ಸ್ಟ್ ತನಿಖೆ ಯಾವ ರೀತಿಯಾಗಿ ನಡೀತದೆ? ಈಗ ಆತ ಸುಳ್ಳು ಹೇಳಿದ್ದು ಹೌದು ಅಂತ ಆಗೋದು ಖಚಿತ ಆದರೆ ಆತನಿಗೆ ಒಂದಿಷ್ಟು ವ್ಯಕ್ತಿಗಳೇ ಹೇಳಿಸಿದ್ರು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗ ಹೊರಗೆ ಬರ್ತಾ ಇದೆ. ಇದರ ಹಿಂದೆ ಒಂದಷ್ಟು ಮಂದಿ ಹೆಸರುಗಳು ಬರ್ತಾ ಇದೆ.
ಈಗ ಆ ವ್ಯಕ್ತಿಗಳಿಗೆ ನಾಳೆ ಅರೆಸ್ಟ್ ಆಗ್ಬೋದಾ, ಅಥವಾ ಆ ವ್ಯಕ್ತಿಗಳನ್ನ ಕಾನೂನಿನ ಪ್ರಕ್ರಿಯೆಯಲ್ಲಿ ಕಾನೂನಿನ ಇದರಲ್ಲಿ ಏನು ಮಾಡ್ಬೋದು, ಅಥವಾ ಈ ರೀತಿಯಾದಂಥ ಒಬ್ಬ ಕೋರ್ಟನ್ನು ಮಿಸ್ಲೀಡ್ ಅಂದರೆ ನನಗೆ ಗೊತ್ತಿದ್ದಾಗೆ ಬಹುಶಃ ಇದು ಈ ಥರದ ಪ್ರಕರಣ ದೇಶದಲ್ಲಿ ಎಲ್ಲೂ ನಡೆದಿರ್ಲಿಕ್ಕಿಲ್ಲ. ಇಡೀ ಒಂದು IPS ಆಫೀಸರ್ಗಳಿದ್ರು, ಒಂದು AC ಅವರು ಅಂತ ಹೇಳಿದ್ರೆ ನಾವು ಅವ್ರನ್ನ ಒಂದು ಮ್ಯಾಜಿಸ್ಟ್ರೇಟ್ರನ್ನ ವ್ಯಾಲ್ಯೂ ನೋಡ್ತೀವಿ, ಒಂದು ಜಡ್ಜ್ನ ಲೆವೆಲಲ್ಲಿ ಇರುವಂಥದ್ದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರು. ಸೊ ಅವರು ಕೂಡ ಸ್ಥಳದಲ್ಲಿ ಇದ್ದುಕೊಂಡು ಎಲ್ಲರನ್ನ ಒಂದು ಮಿಸ್ಲೀಡ್ ಮಾಡಿರತಕ್ಕಂಥ ಪ್ರಕರಣ ಇದು. ಇಡೀ ರಾಜ್ಯದಲ್ಲಿ ಒಂದು ರೀತಿ ಏನು ಸಂಕರವನ್ನು ಉಂಟು ಮಾಡಿರತಕ್ಕಂಥ ಪ್ರಕರಣ, ಒಂದು ಹೈ ಪ್ರೊಫೈಲ್ ಪ್ರಕರಣ ಇದು. ಸೊ ಈ ಪ್ರಕರಣ ಟೋಟಲ್ ಸುಳ್ಳು ಅಂತ ಹೇಳಿ ಏನಾದರೂ ನಾಳೆ ಪ್ರೂವ್ ಆದರೆ ಕಾನೂನಿನ ಬಾಧ್ಯತೆಗಳೇನು, ಈ ಪ್ರಕರಣಕ್ಕೆ ಏನು ಶಿಕ್ಷೆಗಳಾಗ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದಾ, ಹೀಗೆ ಏನದು ಅಂತ ಒಳ್ಳೆ ಪ್ರಶ್ನೆ. ಯಾಕೆಂದರೆ ಯಾರು ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಸುಳ್ಳು ಕೇಸ್ ಹಾಕ್ಬೋದಾ ಅಂತ ಎಲ್ರಿಗೂ ಅನ್ಸಕ್ಕೆ ಶುರು ಆಗ್ಬೋದು. ಇಂಥ ಒಂದು ಪ್ರಕರಣವನ್ನು ಉದಾಹರಣೆಯಾಗಿ ಸರ್ಕಾರ ಅಥವಾ SIT ಇದನ್ನು ತಗೊಂಡು ಮಾಡದೇ ಇದ್ರೆ ಸರ್ಕಾರದ ಜವಾಬ್ದಾರಿಯುತ ಅಧಿಕಾರಿಗಳಿರೋದು, ಇರ್ಬೋದು, ಜನಸಾಮಾನ್ಯರು ಕೂಡ ಇರ್ಬೋದು, ಯಾರು ಕೂಡ ಸೇಫ್ ಅಲ್ಲ ಅಂತ. ಸೊ ಕಂಪ್ಲೇಂಟ್ ಮಾಡಿದವರಿಗೆ ಒಂದು ಅಕೌಂಟೆಬಿಲಿಟಿ ಇರಬೇಕು, ಅದರಲ್ಲಿ ಏನಾದ್ರು ಒಂದು ಸತ್ಯ ಇರಬೇಕಲ್ಲ. ಸ್ವಲ್ಪ ಎಕ್ಸಾಜರೇಷನ್ ಆದರೆ ಏನೂ ಇಲ್ಲದೆ ಒಂದು ಕಂಪ್ಲೇಂಟ್ ಹಾಕಿ ಮಾಡಿದರೆ ಅದರ ಪರಿಣಾಮ ಏನಾಗ್ತದೆ, ಅದರ ಪ್ರತಿಫಲ ಏನಾಗ್ತದೆ ಅನ್ನೋದನ್ನು ಒಂದು ಸರಿಯಾಗಿ ತೋರಿಸಿಕೊಡಬೇಕಾದಂಥ ಒಂದು ಪ್ರಕರಣ ಇದು. ಯಾಕೆಂದರೆ ಬುರುಡೆ ಬಿಟ್ಟಿದ್ದು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಆ ಕಾನ್ಸ್ಪಿರಸಿ ಎಲ್ಲ ಹೊರಗೆ ಬರ್ತಾ ಇದೆಯಲ್ಲ, ಇವತ್ತಿನ ಅವನ ಆರೋಪಿ ಸ್ಥಾನದಲ್ಲಿದ್ದಾನೆ. ಆರೋಪಿಯಾಗಿ ಅವನನ್ನು ಟ್ರೀಟ್ ಮಾಡಿದ ನಂತರ ಮುಂದೇನು ಅಂತ ಅವರು ಮಾಡಿರ್ತಕ್ಕಂಥದ್ದು ಲೈಫ್ ಇಂಪ್ರಿಸನ್ಮೆಂಟ್ ಬರುವಂತಹ ಸುಳ್ಳು ಕೇಸುಗಳು, ಅಲಿಗೇಷನ್ ಮಾಡಿರತಕ್ಕಂಥದ್ದು ಲೈಫ್ ಇಂಪ್ರಿಸನ್ಮೆಂಟ್ ಬರುವಂಥ ಸುಳ್ಳು ಕೇಸುಗಳು. ಹಾಗಾಗಿ 7 ವರ್ಷ ತನಕ ಕಾರಾಗೃಹ ಶಿಕ್ಷೆ ಆಗುವಂಥದ್ದು ಆ ಮಟ್ಟದ ಅಫೆನ್ಸ್ಗಳನ್ನು ಮಾಡಿದ್ದಾರೆ ಅವರು. ಸೊ ಪ್ರೂವ್ ಆದರೆ ಈ ಕಾನ್ಸ್ಪಿರಸಿನ ಸರಿಯಾದ ಇನ್ವೆಸ್ಟಿಗೇಷನ್ ಆಗಿ ಪ್ರೂವ್ ಆಯಿತು ಅಂದರೆ ಅವರೊಂದು 7 ವರ್ಷ ಒಳಗೆ ಹೋಗುವಂತಹ ಪ್ರಕರಣದಲ್ಲಿ ಅವರು ಆರೋಪಿಗಳಾಗಿರ್ತಾರೆ. ಓಕೆ, ನ್ಯಾಯಾಲಯದಲ್ಲಿ ಈಗ ಅದರಲ್ಲಿ ಈಗ ಅನಾಮಿಕ ನೇರ ಆರೋಪಿ, ಅನಾಮಿಕ ಯಾರು, ಅವನು ಚೆನ್ನಯ್ಯ, ಈಗ ಅವನು ಈಗ ನೇರ ಆರೋಪಿ. ಇನ್ನುಳಿದಂತೆ ಆತನಿಗೆ ಬೆಂಬಲ ಕೊಟ್ಟವರು, ಆತನನ್ನು ಈಗ ಆತ ಇನ್ನು ಏನು ಹೇಳ್ತಾನೆ ಗೊತ್ತಿಲ್ಲ. SIT ಮುಂದೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಆತನನ್ನು ಒಂದು 5-6 ಜನ ವ್ಯಕ್ತಿಗಳು ತಮಿಳುನಾಡಿಗೆ ಹೋಗಿ ದುಡ್ಡು ಕೊಟ್ಟು ಕರ್ಕೊಂಡ್ಬಂದರು ಅಂತ ಹೇಳ್ತಾರೆ. ಒಂದಷ್ಟು ಆತನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಒಂದಷ್ಟು ಮಾಧ್ಯಮದವರು ಹೊರಗೆ ಹಾಕ್ತಾ ಇದ್ದಾರೆ ಇವತ್ತು. ಸೊ ಇದೆಲ್ಲ ಪ್ರೂವ್ ಆದರೆ ಆ ಮಾಡಿದವರಿಗೆ ಏನಾಗುತ್ತೆ? ಅಲ್ಲ, ಅದನ್ನು ಆ ಕಾನ್ಸ್ಪಿರಸಿಯ ಭಾಗ ಯಾರ್ಯಾರು ಆಗಿದ್ರು ಅವರ ಮೇಲೆ ಎಲ್ಲನೂ ಈ ಸೆಕ್ಷನ್ ಅಟ್ರಾಕ್ಟ್ ಆಗ್ತದೆ. ಸೇಮ್ ಸೆಕ್ಷನ್ 100% ಅಟ್ರಾಕ್ಟ್ ಆಗ್ತದೆ. ಆದರೆ ನ್ಯಾಯಾಲಯದಲ್ಲಿ ಇದು ಪ್ರೂವ್ ಆಗಬೇಕು. ಅದಕ್ಕೆ ಬೇಕಾದಂತಹ ಈಗ ಸಾಕ್ಷ್ಯಾಧಾರನ SIT ಹುಡುಕಿ ಕಲೆ. ಈಗ ಆತನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಡೌಟ್ಸ್ ಇದೆ, ಬೆನಿಫಿಟ್ ಆಫ್ ಡೌಟ್. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸಮೀರ್ MD, ಜಯಂತ್ T. ಸೊ ಇವರ ಮೇಲೆಲ್ಲ ಒಂದು ಬೆನಿಫಿಟ್ಸ್ ಆಫ್ ಡೌಟ್. ಸೊ ಇವನು ಅದಕ್ಕೆ ಪೂರಕವಾಗಿ ಈಗ ನಾಳೆ ಹೇಳಿಕೆ ಕೊಟ್ಟ ಅಂತಾದರೆ, ಅವರೆಲ್ಲ ನನ್ನ ಕರ್ಕೊಂಡ್ಬಂದರು, ನನ್ನ ಅಪ್ರೋಚ್ ಮಾಡಿದರು ಅಂತಾದರೆ ಅವರನ್ನ ನಾಳೆ ಅರೆಸ್ಟ್ ಆಗುವಂಥ ಚಾನ್ಸಸ್ ಇದೆಯಾ? ಅಥವಾ ಡೈರೆಕ್ಟ್ ಅರೆಸ್ಟ್ ಮಾಡ್ಬೋದಾ ಪೊಲೀಸ್ನವರು? ಬಾಡಿ ವಾರೆಂಟ್ ಮಾಡ್ಬೋದಾ? ಈಗ ಏನು ಅದಕ್ಕೆ ಹೇಗೆ ಅದನ್ನು ಹ್ಯಾಂಡಲ್ ಮಾಡಿ? ಕಾನ್ಸ್ಪಿರಸಿಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ತನಿಖೆಯ ಸಮಯದಲ್ಲಿ ಕನ್ಫೆಷನ್ ಸ್ಟೇಟ್ಮೆಂಟು, ಬೇರೆ ಬೇರೆ ದಾಖಲೆಗಳು, ಅವರು ಮಾತನಾಡಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್ಗಳು, ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಕೊಟ್ಟಿರೋ ರಿಯಾಕ್ಷನ್ಗಳು, ಇದರ ಮೇಲೆ SIT ತೀರ್ಮಾನ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ರೋಲ್ ಕೆಲವು ಪರ್ಟಿಕ್ಯುಲರ್ ವ್ಯಕ್ತಿಗಳ ರೋಲ್, ಕೆಲವರೊಬ್ಬರು ಇದರಲ್ಲಿ ಜನ್ವೀನ್ ಆಗಿನೂ ಮಾಡಿರ್ಬೋದು. ಅಂದರೆ ಜನ್ವೀನ್ ಇನ್ ದ ಸೆನ್ಸ್ ಏನೋ ಅನ್ಯಾಯ ಆಗ್ತಾ ಇದೆ, ಈ ಥರ ಎಲ್ಲ ಆಗ್ತಾ ಇದೆ ಅಂತೇಳಿ ಒಂದು ಚಳವಳಿಯಾಗಿ ಅವ್ರು ಮಾಡಿರ್ಬೋದು. ಈಗ ಅದನ್ನು ಅವರು ಬೈಫರ್ಕೇಟ್ ಮಾಡಬೇಕಾಗತ್ತೆ. ಯಾರೋ ಒಬ್ಬರು ಲ್ಯಾಕ್ ಆಫ್ ನಾಲೆಜ್ ಮಾಡಿರ್ಬೋದು, ಇನ್ಯಾರೋ ಒಬ್ಬರು ಇದರಿಂದ ಮೈಲೇಜ್ ತಗೊಳ್ಳೋಣ ಅನ್ನೋ ಕಾರಣಕ್ಕೆ ಮಾಡಿರ್ಬೋದು, ಇನ್ಯಾರೋ ಒಬ್ಬರು ನ್ಯೂಸ್ ಏಜೆನ್ಸಿಯಾಗಿ ಪೇಯ್ಡ್ ಸರ್ವಿಸ್ ಕೊಟ್ಟಿರ್ಬೋದು. ಆ ಥರದ ಎಲ್ಲ ಆ್ಯಂಗಲ್ಗಳನ್ನು ಪೊಲೀಸರು ನೋಡಬೇಕಾಗತ್ತೆ. ಓಕೆ, ಈಗ ಇದರಲ್ಲಿ ನಿಜವಾಗಿ ಕಾನ್ಸ್ಪಿರಸಿಯಾಗಿ ಯಾರ್ಯಾರು ಮಾಡಿದ್ದಾರೆ ಇದನ್ನೆಲ್ಲ ನೋಡಿ ಬೈಫರ್ಕೇಟ್ ಮಾಡಿ ಈಗ ನಾನು ಬೈಫರ್ಕೇಟ್ ಮಾಡಿ ನಾನು ಕೇಳ್ತೇನೆ. ಈಗ ನ್ಯೂಸ್ ಏಜೆನ್ಸಿಯಾಗಿ ಯಾರೊಬ್ಬ ಮಾಡಿದಪ್ಪ XYZ, ಅವನಿಗೇನು ಮಾಫಿಯಾ? ಅಥವಾ ಯಾರೋ ಒಬ್ಬ ಅಯ್ಯೋ ಅನ್ಯಾಯ ಆಯ್ತಲ್ಲ ಅಂತ ಮಾಡಿದ? ಅಥವಾ ಯಾರೋ ಒಬ್ಬ ನಾನು ಮೈಲೇಜ್ ತಗೊಳ್ತೇನೆ ಅಂತ ಮಾಡಿದ? ಸೊ ಅವರಿಗೆಲ್ಲ ಮಾಫಿಯಾ ಆಗಾದ್ರೆ
ಅವರೆಲ್ಲ ಹೆಚ್ಚು ಕಮ್ಮಿ ಡೆಫಮೇಷನ್ ಕೇಸಿಗೆ ಬರ್ತಾರೆ ಹೊರತು ಕಾನ್ಸ್ಪಿರಸಿಲಿ ಬರೋದಿಲ್ಲ ಅವರೆಲ್ಲ. ಓಕೆ ಓಕೆ. ಕಾನ್ಸ್ಪಿರಸಿ ಯಾರು ಮಾಡಿದ್ದಾರೆ, ಈ ಸ್ಟೋರಿ ಕ್ರಿಯೇಷನು, ನರೇಷನು, ಆಮೇಲೆ ಸ್ಕ್ರೀನ್ ಪ್ಲೇ, ಡೈರೆಕ್ಟರು, ಪ್ರೊಡ್ಯೂಸರ್ ಯಾರು ಇರ್ತಾರೆ ಅವ್ರು ಮಾತ್ರ ಬರ್ತಾರೆ ಹೊರತು ಯಾರೋ ಗೊತ್ತಿಲ್ಲದೆ ಎಲ್ಲೋ ಮಾಡಿರ್ತಾರೆ ಅನ್ನುವಂಥವ್ರು ಬರೋದಿಲ್ಲ. ಅದಕ್ಕೆ ನಿನ್ನೆ ಮೊನ್ನೆಯಿಂದ ಸಾಕಷ್ಟು ಜನ ನನಗೆ ಗೊತ್ತಿರಲಿಲ್ಲ, ತಪ್ಪಾಯಿತು, ನಾನು ಗೊತ್ತಿಲ್ಲದೆ ಹಾಕ್ಬಿಟ್ಟೆ ಅಂತೆಲ್ಲ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಅಂಥದ್ದು ಈಗ ಜಾಸ್ತಿ ಆಗತ್ತೆ. ಇನ್ನು ತಪ್ಪಾಯಿತು, ನಾನು ತಪ್ಪಾಗೆ ಅಂದರೆ ಸಾಕಷ್ಟು ಡಿಜಿಟಲ್ ಕ್ರಿಯೇಟರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಸಪೋಸ್ ಇಷ್ಟೆಲ್ಲ ಯಾರೆಲ್ಲ ಕ್ಷೇತ್ರದ ವಿರುದ್ಧ ಅಥವಾ ನಮ್ಮ ಈ ಏನು ಧಾರ್ಮಿಕ ಶ್ರದ್ಧೆ ನಂಬಿಕೆಗೆ ಘಾಸಿ ಆಗೋ ಥರದಲ್ಲಿ ಯಾರ್ಯಾರು ಮಾಡಿದಾರೋ ಅವರಾಗಿ ಅವರು ತಪ್ಪಾಗಿದೆ ತಿದ್ಕೊಳ್ತೀವಿ ಅನ್ನೋದನ್ನು ಹೇಳಿದ್ರೆ ಅದು ಅವ್ರಿಗೊಂದು ಪ್ಲಸ್ ಆಗತ್ತೆ. ಸೊ ಅವರು ತಪ್ಪು ಸಂದೇಶ ಕೊಟ್ಟಿದ್ದಕ್ಕೆ ಅಟ್ಲೀಸ್ಟ್ ಒಂದವರು ಕ್ಷಮೆಯಾಚನೆ ಮಾಡಿದ್ದಾರೆ. ನಾನು ಅವರು ನೋಡ್ತಾ ಇದ್ದೆ ಮೊನ್ನೆ ರಾಹುಲ್ ಗಾಂಧಿ ಏನು ಹೇಳಿಕೆ ಕೊಟ್ಟಿದ್ರು ಚುನಾವಣಾ ಆಯೋಗದ ವಿರುದ್ಧ. ಅದಾದ ನಂತರ ಒಬ್ಬರು ಲೇಡಿ ನಾನು ಇದು ಹಿಂದೆ ಹೇಳಿದ್ದು ನಾನು ತಪ್ಪಾಗಿದೆ ಅಂಥೇಳಿ ಒಂದು ಕನ್ಫೆಷನ್. ಯಾಕೆಂದ್ರೆ ನ್ಯಾಯಾಲಯದಲ್ಲಿ ಅದನ್ನ ಚಾಟಿ ಬೀಸಿದಾಗ ಇದು ನನಗೆ ನಾಳೆನೂ ನನಗೂ ತೊಂದರೆ ಆಗತ್ತೆ. ಈಗ ಉದಾಹರಣೆಗೆ ಇದು ದೊಡ್ಡ ಕಾನ್ಸ್ಪಿರಸಿ ಇದೆ. ಇಲ್ಲಿ ಈಗ ಎಲ್ಲರೂ ಏನು ಶುರು ಮಾಡ್ತಾರೆ, ಒಂದು ಟ್ರೆಂಡ್ ಹೊಸದಾಗಿ ಅಂದರೆ ಅಯ್ಯೋ ನನಗೆ ಗೊತ್ತಿರಲಿಲ್ಲ, ನಾನು ಸಮೀನರನ್ನು ನಂಬಿದೆ ಅಥವಾ ಇನ್ನೊಬ್ಬನ ನಂಬಿದೆ, ಅವನು ಯಾರ್ದು ಯೂಟ್ಯೂಬರನ್ನು ನಂಬಿದೆ ಅಂತ ಹೇಳ್ತಾ ಬರ್ತಾರೆ. ಆವಾಗ ಕ್ಷಮೆನೂ ಕೇಳ್ತಾರೆ, ಇದರಿಂದ ಹೊರಗೂ ಬರ್ತಾರೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಅವರು ನಾಳೆ ಅವರು ಕಾನ್ಸ್ಪಿರಸಿಯ ಪಾರ್ಟ್ ಆಗಿ SIT ಟ್ರೀಟ್ ಮಾಡೋ ಚಾನ್ಸ್ ಇದೆ. ಎಲ್ಲರೂ ಅವರ ಯಾರು ಗೊತ್ತಿಲ್ಲದೆ ವಿಡಿಯೋ ಮಾಡಿದ್ರೆ ಅವ್ರ ತಕ್ಷಣ ಡಿಲೀಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ. ಡಿಲೀಟ್ ಮಾಡೋದು ಮತ್ತೆ ಕ್ಷಮೆ ಕೇಳೋದು, ಇದು ಎರಡನ್ನು ಮಾಡ್ತಾ ಹೋದರೆ ಅವ್ರಿಗೆ ಒಳ್ಳೇದು. ಹಾಗಾಗಿ ಅವರಿಗೆ ಅದನ್ನು ಅಡ್ವೈಸ್ ಯಾರು ಮಾಡೇ ಮಾಡ್ತಾರಲ್ಲ. ಓಕೆ, ಇಲ್ಲಾಂದ್ರೆ ಯಾರಾದರೂ 100% ಕಾನೂನಿನ ಕೊಡಿಕೆಗೆ ಅವ್ರು ಸಿಕ್ಕಾಕೊಳ್ತಾರೆ. ಖಂಡಿತ ಅವ್ರಿಗೆ SIT ನೋಟಿಸ್ ಬಂದೇ ಬರುತ್ತಲ್ಲ, ನಿಮ್ದೇನು ಪಾತ್ರ ಇದರಲ್ಲಿ, ನೀವು ಇಷ್ಟೆಲ್ಲ ಯಾಕೆ ಮಾಡಿದ್ರಿ, ಅಂದರೆ ಓವರ್ ಬೋರ್ಡ್ ಯಾಕೆ ಹೋದ್ರಿ ಇದರಲ್ಲಿ ಕೇಳ್ತಾರೆ. ಈಗ ತೆಲುಗಿನಲ್ಲಿ ಯಾರೊಬ್ಬ ವಿಡಿಯೋ ಮಾಡಿ ಹಾಕಿದ ಕನ್ನಡದವನು ಅಥವಾ ಯಾರೊಬ್ಬ ಇನ್ನೊಂದು ಏನೋ ಮಾಡಿದ, ಅವರೆಲ್ಲರೂ ಕೂಡ ಇದನ್ನು ಎದುರಿಸಬೇಕಾಗ್ತದೆ. ಹೌದು, SIT ಅವರು ಪ್ರಶ್ನೆ ಮಾಡುವಂತಹ ಅವರಿಗೆ ಕಾನೂನು ವ್ಯಾಪ್ತಿಯಲ್ಲಿ ಬರ್ತದೆ ಅವರಿಗೆ. ಅದರಿಂದ ಹೊರಗೆ ಬರಬೇಕಾದ್ರೆ ಅವ್ರಿಗೆ ಇದೊಂದು ಪರಿಹಾರನೂ ಇದೆ ಅಲ್ಲ. ಓಕೆ ಓಕೆ, ಇದು ಬುರುಡೆಯ ಪ್ರಕರಣದಲ್ಲಿ ಮೇಲ್ನೋಟಕ್ಕಾಯಿತು. ಈಗ ಸುಜಾತಾ ಭಟ್, ಅರುಣ್ ಶಾಮ್ರೆ, ನಾನು ಬ್ರಾಹ್ಮಣ, ತಾವೂ ಬ್ರಾಹ್ಮಣರು, ಒಂದು ಅನನ್ಯ ಭಟ್ ಅನ್ನುವಂಥ ಒಬ್ಬ ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅನ್ನುವ ರೀತಿಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಬಿಂಬಿಸಲಾಗಿತ್ತು. ಇವತ್ತು ಆ ಪ್ರಕರಣವನ್ನು ನೋಡ್ತಾ ಹೋದರೆ ಅನನ್ಯ ಭಟ್ ಅನ್ನುವಂಥದ್ದು ಸುಳ್ಳು ಅನ್ನುವಂಥದ್ದನ್ನು ನಿನ್ನೆ ಬಹಳ ಚೆನ್ನಾಗಿ ಶ್ರೀಕಾಂತ್ ಕೋಟೆ ಮತ್ತು ಮತ್ತೆ ನಾನು ಉಲ್ಲೇಖ ಮಾಡಬೇಕು, ಯಾಕೆಂದರೆ ಇವರು ಜಾತಿಯಲ್ಲೇ ಆಟ ಆಡುವಂಥದ್ದು. ಫಾರ್ ಎಕ್ಸಾಂಪಲ್, ಈ ಪ್ರಕರಣವನ್ನು ನೋಡ್ತಾ ಹೋದರೆ ಜಾತಿಗಳನ್ನೇ ಎತ್ತಿ ಕಟ್ಟಿ ಈ ಪ್ರಕರಣವನ್ನು ಬಿಂಬಿಸಲಾಗುವಂಥ ಪ್ರಯತ್ನಗಳಾಯಿತು. ಸೌಜನ್ಯ ಪ್ರಕರಣ ಆದಾಗ ಒಂದಷ್ಟು ಮಂದಿ ಗೌಡ ಸಮುದಾಯ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು. ಅದೇ ಸೌಜನ್ಯ ಪ್ರಕರಣದಲ್ಲಿ ಬಿಲ್ಲವ ಸಮುದಾಯವನ್ನು ಎಬ್ಬಿಸಿ ವಾರಿಜ ಪೂಜಾರ್ತಿ ಅನ್ನುವ ರೀತಿಯಲ್ಲಿ ಒಬ್ಬರು ಆಚಾರ್ಯ ಆಗಿರುವವರನ್ನು ಆಚಾರ್ಯರ ವರ್ಗ ಏನು ವಿಶ್ವಕರ್ಮ ವರ್ಣಕ್ಕೆ ಸೇರಿದವರನ್ನು ಪೂಜಾರ್ತಿ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು, ಜಾತಿಯನ್ನು ಮತ್ತೆ ಎಟ್ಟು ಕಡಲಿಕ್ಕೋಸ್ಕರ. ಈ ಸುಜಾತಾ ಭಟ್ ಪ್ರಕರಣದಲ್ಲಿ ಹಾಗೆ ಬ್ರಾಹ್ಮಣ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು. ಬಟ್ ಅದನ್ನು ಮತ್ತೆ ಬ್ರೇಕ್ ಮಾಡಿದ್ದು ನಾನು ಉಲ್ಲೇಖ ಮಾಡ್ತೇನೆ ಇಲ್ಲಿ. ಅದೇ ಬ್ರಾಹ್ಮಣ ಸಮುದಾಯದ ಶ್ರೀಕಾಂತ್ ಕೋಟೆ ಅನ್ನುವಂಥ ವ್ಯಕ್ತಿ ಮತ್ತು ಭಾವನಾ ಗೌಡ ಅನ್ನುವಂಥ ಒಬ್ಬರು ಜರ್ನಲಿಸ್ಟ್ ಬ್ರೇಕ್ ಮಾಡ್ತಾರೆ. ಬ್ರೇಕ್ ಮಾಡಿ ಅವರು ಕನ್ಫೆಸ್ ಮಾಡ್ತಾರೆ ಸುಜಾತಾ ಭಟ್. ಸೊ ನಾನು ಹೇಳಿದ್ದು ಸುಳ್ಳು ಅಂತ ಕನ್ಫೆಸ್ ಆಗುತ್ತೆ. ಈಗ ಅವ್ರು ಮೀಡಿಯಾ ಮುಂದೆ ಕನ್ಫೆಸ್ ಮಾಡಿದ್ದಾರೆ, SIT ನೋಟಿಸ್ ಮಾಡಿದೆ. ಸೊ ಆ ಪ್ರಕರಣ ಏನಾಗುತ್ತೆ, ಸುಜಾತಾ ಭಟ್ ಪ್ರಕರಣ ಏನಾಗ್ಬೋದು? ಅಲ್ಲ, ಆ ಪ್ರಕರಣದಲ್ಲಿ ಅವರ ಸ್ಟೇಟ್ಮೆಂಟನ್ನು ನೋಡಿದ್ರೆ ತುಂಬ ಬುದ್ಧಿವಂತಿಕೆಯಿಂದ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಹೋಗಿದ್ದಾರೆ. ಉದಾಹರಣೆಗೆ ಅವರು ಎಲ್ಲಿ ಕೂಡ ನನ್ನ ಮಗಳ ಮರ್ಡರ್ ಮಾಡಿದ್ದಾರೆ ಅಥವಾ ನನ್ನ ಮಗಳನ್ನು ಇನ್ನೇನೋ ಆಗಿದ್ದಾರೆ ಅಂತ, ಅವಳು ಕಾಣೆಯಾಗಿದ್ದಾಳೆ ಅಂತ ಹೇಳ್ತಾಳೆ. ಅಲ್ಲಿಗೆ ಹೋದ ಮೇಲೆ ಕಾಣೆಯಾಗಿದ್ದಾಳೆ ಇಂಥ, ಉದಾಹರಣೆಗೆ ಧರ್ಮಸ್ಥಳ ಕಡೆ ಹೋದವಳು ಕಾಣೆಯಾಗಿದ್ದಾಳೆ ಅಂತ ಒಂದು ಹೇಳೋದು. ಅವಳ ಬಾಡಿ ನನಗೆ ಸಿಗಲಿಲ್ಲ ಅಂತ ಹೇಳ್ತಾರೆ. ನನ್ನ ಬಾಡಿ ಹುಡುಕಿ ಕೊಡಿ, ನಾನು ಅದನ್ನು ಹಿಂದೂ ಶಾಸ್ತ್ರದ ಪ್ರಕಾರ ಅದನ್ನು ಸಂಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇರೋದು ಆಯಮ್ಮ. ಇಲ್ಲಿ ಕೂಡ ನನ್ನ ಮಗಳಿಗೆ ಅವಳು ಮರ್ಡರ್ ಮಾಡಿದ್ದಾರೆ ಅಥವಾ ಅವಳಿಗೆ ಏನಾದ್ರು ಫಿಸಿಕಲ್ ವೈಲೆನ್ಸ್ ಆಗಿದೆ ಅಥವಾ ಅವಳು ಮಿಸ್ಸಿಂಗ್ ಅಂತ ಒಂದು, ಬಟ್ ಅವಳಿಗೆ ಆಗಿದೆ ಅಂತ ಹೇಳ್ತಾಳೆ ಅವಳು. ಅಲ್ಲ, ಅದನ್ನ ಅವಳು ಹೇಳಿದಂಗೆ ಕಾಣ್ತಾ ಇಲ್ಲ, ನನಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ನೋಡಿದಾಗೆ ಮಾಧ್ಯಮದಲ್ಲಿ ಬಹಳ ನನಗೆ ಯಾರು ಹೊಡೆದ್ರು, ತಲೆಗೆ 4 ಜನ ಮುಸ್ಕಾಕೊಂಡ್ ಬಂದು ಹೊಡೆದ್ರು, ಅದ್ರ ಬಗ್ಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಾಗಿಲ್ಲ. ಮಾಧ್ಯಮ ಗ್ಯಾಲರಿಗೆ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು. ಅದು ಕೌಂಟ್ ಆಗಲ್ಲ.
ಸ್ಟೇಟ್ಮೆಂಟ್ಗಳನ್ನು ಪದೇ ಪದೇ ಚೇಂಜ್ ಮಾಡ್ತಾ ಹೋದ್ರೆ ಅವರ ಕ್ರೆಡಿಬಿಲಿಟಿನೂ ಇರೋದಿಲ್ಲ ಅಂತ. ಅಲ್ಲ, ಬಿಡಿ, ಅದೀಗ ಅವರ ಸುಳ್ಳು ಅಂತ ಸಗಾಸಗಟಾಗಿ- ಮಾತಿಗಾಗಲಿ ಅಥವಾ ಅವರ ಯಾವುದೇ ಒಂದು ನಿಲುವಿಗೆ ಬೆಲೆ ಇರಲ್ಲ ಅಂತ. ಅಲ್ಲ, ಈಗ ಲೀಗಲಿ ಏನು ಮೂವ್ ಆಗುತ್ತೆ ಈಗ ಸುಜಾತಾ ಭಟ್ ಮೇಲೆ ಲೀಗಲ್? ಅವರು ಕಾನ್ಸ್ಪಿರಸಿಯ ಪಾರ್ಟ್ ಅನ್ನುವಂಥದ್ದು ಹೌದಾ ಅಲ್ವಾ ಅಂತ ನೋಡಬೇಕು. ಈಗ ನಾನು ಆಲ್ರೆಡಿ ಹೇಳಿದೆ, ಅವ್ರು ಬಂದು ನಾಳೆ ಸಾಕ್ಷಿದಾರರಾಗ್ಬೋದು. ಅಲ್ಲ, ಎಲ್ಲೋ ಒಂದು ಕಡೆ ಅವ್ರು ಗಿರೀಶ್ ಮಠ್ ಅನ್ನೋರು ಮತ್ತು ಹೇಳ್ತಾರೆ. ಇವರು ಸಾಮಾನ್ಯವಾಗಿ ಇಂಥ ಕೇಸಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರು ಬಂದು ಅವ್ರು ಬಚಾವಾಗೋ ದೃಷ್ಟಿಯಿಂದ ನನಗೇನು ಗೊತ್ತಿಲ್ಲಪ್ಪ, ಅವ್ರು ನನಗೆ ದುಡ್ಡು ಕೊಟ್ಟರು, ಆಮಿಷ ಕೊಟ್ಟರು, ಬೆದರಿಕೆ ಹಾಕಿದ್ರು, ನಾನು ಈ ಥರ ಹೇಳಿದೆ ಅಂತೇಳಿ ಅವ್ರು ಸಾಕ್ಷಿಗಳಾಗಿ ಬರ್ತಾರೆ. ನೆಕ್ಸ್ಟ್ ಆವಾಗ ಕೇಸು ಸ್ಟ್ರಾಂಗ್ ಆಗುತ್ತೆ. ಅಟ್ಲೀಸ್ಟ್ ಚಾರ್ಜ್ ಶೀಟ್ ಆಗಿ ಟ್ರಯಲಿಗೆ ಹೋಗೋ ತನಕ ಸ್ಟ್ರಾಂಗ್ ಆದರೂ ಇರುತ್ತೆ ಕೇಸು. ಓಕೆ ಓಕೆ ಟ್ರಯಲಲ್ಲಿ ಏನಾಗುತ್ತೋ ದೇವರಿಗೆ ಗೊತ್ತು, ಆಮೇಲೆ ಅದು ಯಾವಾಗ ಆಗುತ್ತೋ ಅಂತಲೂ ಗೊತ್ತಿರಲ್ಲ. ಈಗ ಅರುಣ್ ಶಾಮ್ರೆ, ಪದ್ಮಲತಾ ಕೇಸ್ ಇನ್ನೊಂದಿಗೆ ಪ್ರಮುಖವಾಗಿ SITಗೆ ದೂರ ಆಗಿದೆ. ಪದ್ಮಲತಾ ಕೇಸಲ್ಲಿ ರಿಪೋರ್ಟ್ ಆಗಿದೆ. ಈ ಹಿಂದೆ COD ತನಿಖೆ ಆಯಿತು, ಪೊಲೀಸ್ ಎಂಕ್ವೈರಿ ಆಯಿತು. ಪೊಲೀಸ್ ಎಂಕ್ವೈರಿ ಆದ ನಂತರ ಅದನ್ನು ಅರ್ಧದಲ್ಲಿ CODಗೆ ನೀಡಲಾಯಿತು. COD ತನಿಖೆಯಾಗಿ CODಯಲ್ಲಿ ರಿಪೋರ್ಟ್ ಆಗುತ್ತೆ. ರಿಪೋರ್ಟ್ ಆದ ಪ್ರಕರಣವನ್ನು ಯಾವಾಗ ಬೇಕಾದ್ರೂ ರಿಓಪನ್ ಮಾಡ್ಬೋದು. ಇವತ್ತು ಪದ್ಮಲತಾ ಕೇಸ್ SIT ಒಂದು ಲೆಟರನ್ನು ಕೊಟ್ಟಿದ್ದಾರೆ. ಪದ್ಮಲತಾ ಸೋದರಿ ಇಂದ್ರಾವತಿಯವರು ಬಂದು ಕೊಟ್ಟಿದ್ದಾರೆ, ರಿಓಪನ್ ಮಾಡಿ, ತನಿಖೆ ಮಾಡಿ ಅಂತ. ಮಾಡ್ಬೋದು. ದೇರ್ ಇಸ್ ಎನಿ ಚಾನ್ಸಸ್? ಮಾಡ್ಬೋದು. ರಿಪೋರ್ಟ್ ಅಂದರೆ ಪತ್ತೆಯಾಗದ ಪ್ರಕರಣ ಅಂತ ಹೇಳ್ತಾರೆ. ಅಂದರೆ ಅತ್ಲಾಗಿ ಚಾರ್ಜ್ ಶೀಟು ಮಾಡ್ಲಿಕ್ಕಾಗಲ್ಲ, ಇತ್ಲಾಗಿ ರಿಪೋರ್ಟು ಮಾಡ್ಲಿಕ್ಕಾಗಲ್ಲ. ಅಂದರೆ ಅಂತ ಮಾಡ್ತಾರೆ. ಅಂದರೆ ಒಂದಷ್ಟು ದಿವಸ ಪ್ರಯತ್ನ ಪಟ್ವಿ, ನಾವು ಈಗ ಮಾಡಿದ್ವಿ, ಅಲ್ಲಿ ಹೋದ್ವಿ, ಇಲ್ಲಿ ಹೋದ್ವಿ, ಅದು ನೋಡಿದ್ವಿ, ಇದು ನೋಡಿದ್ವಿ, ಅದು ಮಾಡಿದ್ವಿ, ಅದನ್ನ ತನಿಖೆ ಮಾಡುವಂತ ಹೋಪ್ಸ್ ಇದೆ. ಆವಾಗ ಏನಾಗ್ತದೆ, ಈ ಥರ ಮತ್ತೆ ಏನಾದರೂ ಅವರಿಗೆ ಯಾವ್ದಾದ್ರು ಪ್ರಕರಣ ತನಿಖೆ ಮಾಡೋ ಟೈಮಲ್ಲಿ ಅಥವಾ ಹೊಸದಾಗಿ ಏನಾದರೂ ವಿಟ್ನೆಸ್ಗಳು ಯಾರೋ ಬಂದು ಸಾಕ್ಷಿ ಕೊಟ್ಟರೆ ಅಂಥ ಟೈಮಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ರಿಕ್ವೆಸಿಷನ್ ಕೊಡ್ತಾರೆ. ಈ ಥರ ರಿಪೋರ್ಟ್ ಹಾಕಿದ್ವಿ, ಈಗ ನಮಗೆ ಸ್ವಲ್ಪ ಅದರ ಬಗ್ಗೆ ತನಿಖೆಗೆ ಏನೋ ಒಂದಷ್ಟು ಮಾಹಿತಿಗಳು ಬರ್ತಾ ಇರೋದ್ರಿಂದ ಅದನ್ನು ಮತ್ತೆ ನಾವು ಅಂದರೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಮ್ಯಾಜಿಸ್ಟ್ರೇಟ್ ಪರ್ಮಿಟೆಡ್ ಅಂತ ಒಂದು ಸೈನ್ ಹಾಕಿ ಕೊಡ್ತಾರೆ. ಅದೇನು ಅಂತ ನೋಡಲ್ಲ. ಮತ್ತೆ ಇನ್ ಡೀಪ್ ಆಗಿ ಕೇಳ್ತೇನೆ ಈ ಪ್ರಕರಣವನ್ನ. ಈ ಪ್ರಕರಣದಲ್ಲಿ ಇಂದ್ರಾವತಿಯವರು SITಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಆಗಲಿ, ನನ್ನ ಸೋದರಿ ಪದ್ಮಲತಾಳ ಆ ಕಂಪ್ಲೇಂಟಲ್ಲಿ ಇರುವುದು ಹೇಳ್ತಾ ಇರೋದು ನಾನು, ಅನುಮಾನಾಸ್ಪದ ಸಾವು, ಅವಳು ಹತ್ಯೆ ಅಂತ ಹೇಳುವುದಿಲ್ಲ, ಅನುಮಾನಾಸ್ಪದ ಸಾವು, ಇದರ ಕುರಿತಂತೆ ಯಾವುದೇ ರೀತಿಯಾದ ನ್ಯಾಯ ಇದುವರೆಗೆ ಸಿಗಲಿಲ್ಲ, ಇದನ್ನು ತನಿಖೆ ಮಾಡಿ ನ್ಯಾಯ ಒದಗಿಸಿ ಅಂತ ಹಾಕಿ ಕೊಡ್ತಾರೆ. ದೇರ್ ಇಸ್ ನೋ ಎಲಿಗೇಷನ್. ಬಂದ್ರೆ ಯಾರನ್ನು ಬೊಟ್ಟು ಮಾಡಿ ತೋರಿಸಿ ಇಲ್ಲ ಇದರಲ್ಲಿ. ಬಟ್ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಅದರಲ್ಲಿ ಅದು ಅಸಹಜ ಸಾವು ಅನ್ನೋದು ಅದರಲ್ಲಿ ಮರ್ಡರ್ ಅಂತ ರಿಜಿಸ್ಟರ್ ಆಗಿತ್ತಾ ಅಥವಾ ಬರೀ UDR ಆಗಿತ್ತಾ ಅನ್ನೋಂಥದ್ದು ಒಂದು ಇಂಪಾರ್ಟೆಂಟ್ ಇರುವಂಥದ್ದು. ಅದು ಮರ್ಡರ್ ಅಂತ ಆಗಿ ರಿಪೋರ್ಟ್ ಆಗಿದೆಯಾ ಅಂತ ನನಗೆ ಅದರ ಬಗ್ಗೆ ಪೂರ್ತಿ ಖಂಡಿತ ಅಲ್ಲ. ಹಾಗಾದ್ರೆ ಏನು UDR ಅಂತ ಆದ್ರೆ ಏನು? UDR ಅಂತ UDR ಆದ್ರೂ ಕೂಡ ಅದನ್ನ ತನಿಖೆ ಮಾಡಬಹುದು. ಯಾಕಂದ್ರೆ ಅನ್ಯಾಚುರಲ್ ಡೆತ್ ಆಗಿದೆ, ಇಟ್ ಈಸ್ ವರ್ಚುವಲಿ ರಿಪೋರ್ಟ್ ತರಾನೇ ಆಗ್ತದೆ. ಆದ್ರೆ ಇದು 302 ಮರ್ಡರ್ ಕೇಸ್ ಅಂತಾಗಿ ರಿಪೋರ್ಟ್ ಆದ್ರೆ ಅವಾಗಲೂ ತನಿಖೆ ಮಾಡಬಹುದು. ನಾನು ಯಾಕೆ ಅಂದ್ರೆ ಡಿಫ್ರೆನ್ಸ್ ಇಷ್ಟೇ. UDR ತನಿಖೆ ಮಾಡುವಾಗ ಬೇರೆ ತರದ ಆಂಗಲ್ ಇರುತ್ತೆ, ಇದಿರುತ್ತೆ, ಪವರ್ಸು ವ್ಯತ್ಯಾಸ ಆಗುತ್ತೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಇದು ಎಲ್ಲಿ ತನಕ ಅವರು ಮರ್ಡರ್ ಕೇಸ್ ಆಗಿ ಕಾಗ್ನಿಸಬಲ್ ಕೇಸ್ ಆಗಿ ಅವ್ರನ್ನ ತನಿಖೆ ಮಾಡ್ತಾರೋ ಅಲ್ಲಿ ತನಕ ಬೇರೆ ತರ ಇರುತ್ತೆ. ಬಹುಶಃ ನನಗೆ 302 ಆಗಿದ್ದಿದ್ರೆ ಎಲ್ಲ ಪವರ್ ಇರ್ತದೆ ಅವರಿಗೆ, ಅಂದ್ರೆ ಅರೆಸ್ಟ್ ಮಾಡುವಂತದ್ದು ಎಲ್ಲವನ್ನು ಮಾಡಬಹುದು. UDR ಆಗಿದ್ರೆ UDR ನ ಬಗ್ಗೆ ಅವರಿಗೆ ತನಿಖೆ ಮಾಡಿ ಸ್ಟಾರ್ಟಿಂಗ್ ಆಮೇಲೆ ಮತ್ತೆ ಪುನಃ ಹೊಸದಾಗಿ FIR ಮಾಡಬೇಕು. ಸ್ಟಾರ್ಟಿಂಗ್ ಮಿಸ್ಸಿಂಗ್ ಕೇಸು 83ರಲ್ಲಿ ಮಿಸ್ಸಿಂಗ್ ಕೇಸ್ ಇದ್ರೆ 84ರಲ್ಲಿ ಅದು 302 ಆಗಿದೆ. ನನಗೆ ಮಾಹಿತಿ ಅದರ ಬಗ್ಗೆ ಅದು ಆಗಿದೆ 302 ಅಲ್ಲಿ ಆಗಿದೆ. ಬಟ್ ತನಿಖೆ ಮಾಡ್ಲಿಕ್ಕೆ ಅವಕಾಶ ಇದೆ. ಮಾಡಿ ಅದರಲ್ಲಿ ಯಾರು ತಪ್ಪಿತಸ್ಥರು ಅವ್ರನ್ನ ಒಂದು ನಿಮಿಷ ನಾನು ಕೇಳ್ತಾ ಇರೋದು, ತನಿಖೆ ಮಾಡುದು ಮತ್ತೆ ಬಿಡಿ, ಈಗ ಅದನ್ನು ಓಪನ್ ಮಾಡಬೇಕು ಅಂತಂದ್ರೆ ಆ ಕೇಸನ್ನು ರಿಓಪನ್ ಮಾಡಬೇಕಲ್ಲ. ತನಿಖೆ ಮಾಡೋದಕ್ಕೆ ಮೊದಲು ರಿಓಪನ್ ಮಾಡಬೇಕು ಅಂದ್ರೆ ಬರೀ ಇಂದ್ರಾವತಿ ಅವರ ಆ ಕಂಪ್ಲೇಂಟ್ನ ಆಧಾರದಲ್ಲಿ ಈ ಕೇಸನ್ನು ರಿಓಪನ್ ಮಾಡ್ಬೋದಾ? ಇವತ್ತು ಅವ್ರು SIT ಕೊಟ್ಟ ಬರೀ ಕಂಪ್ಲೇಂಟ್ನ ಆಧಾರದಲ್ಲಿ ರಿಓಪನ್ ಮಾಡ್ಬೋದಾ, ಅಥವಾ ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಬೇಕಾ, ಅದನ್ನು ಪರಿಗಣನೆ ಮಾಡಿ ಓಪನ್ ಮಾಡ್ಬೋದಾ? ನನಗಿದು ಬಹಳ ಪ್ರಮುಖ ಪ್ರಶ್ನೆ ಅಂತ ನನಗೆ ಅನಿಸ್ತದೆ. ಅಲ್ಲ, ಈಗ ಅದರಲ್ಲಿ ಏನಾಗ್ತದೆ ಅಂದರೆ ಅವರೊಂದು ಕೊಟ್ಟಿದ್ದಾರೆ ಅಂತ ಆಗತ್ತೆ. ಕೊಟ್ಟಾಗ ಅವರು ಸಪೋಸ್ SITಗೆ ಏನು ಮಾಡಲಿಲ್ಲ ಅಂತಾದರೆ ಹೈಕೋರ್ಟಿಗೆ ಹೋಗಿ ಡೈರೆಕ್ಷನ್ ತರ್ತಾರೆ. ನಾ ಈ ಥರ ನಮಗೆ ಅದು ರಿಪೋರ್ಟ್ ಹಾಕಿದ್ರು,
ಮತ್ತೆ ಇದರ ಮುಂದಿನ ತನಿಖೆ ಮಾಡಬೇಕು ಅಂತ ಕೇಳಿದ್ದೀವಿ, ಅವ್ರು ಮಾಡ್ತಾ ಇಲ್ಲ ಅಂದಾಗ ಹೈಕೋರ್ಟ್ ಡೈರೆಕ್ಷನ್ ಕೊಡುವ ಸಾಧ್ಯತೆನೂ ಇದೆ. ಹಾಗಾಗಿ ಪೊಲೀಸರು ಸಹಜವಾಗಿ ತನಿಖೆ ಮಾಡ್ಬೋದು. ಬರೀ ಕಂಪ್ಲೇಂಟ್ ಅಲ್ಲಿ ಮಾಡ್ಬೋದು 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 ಮಾಡ್ಬೋದು. ಸಾಕ್ಷಿ ಏನು ಬೇಕಂತೇನಿಲ್ಲ. ಬೇಕು ಅಂತಿಲ್ಲ. ಓಕೆ ಓಕೆ. ಇದು ಪದ್ಮಲತಾ ನೋಡಿ, ಅಂದರೆ ಉದಾಹರಣೆಗೆ ಸಿ ರಿಪೋರ್ಟ್ ಆಗಿದ್ದರೆ ಮತ್ತೊಂದು ರೌಂಡ್ ತನಿಖೆ ಮಾಡಿ, ಪರ್ಮಿಷನ್ ತಗೊಂಡು ತನಿಖೆ ಮಾಡಿ, ಇಲ್ಲ ಅಂತೇಳಿ ಮತ್ತೆ ಪುನಃ ಸಿ ರಿಪೋರ್ಟೇ ಹಾಕ್ಬೋದು. ಇಲ್ಲದಿದ್ದರೆ ಏನಾದ್ರು ಸಿಕ್ಕಿದರೆ ಸಪೋಸ್ ಆವಾಗ ಕಾನೂನಿನ ಪ್ರಕ್ರಿಯೆ, ಚಾರ್ಜ್ ಶೀಟ್ ಮಾಡುವ ಪ್ರಕ್ರಿಯೆ ಶುರುವಾಗುತ್ತೆ. ಓಕೆ. ಈ ಎಲ್ಲ ಪ್ರಕರಣಗಳಿಗೆ ಮೂಲವಾಗಿರುವ ಪ್ರಕರಣ ಇದು. ಬಹುಶಃ ನನ್ನ ಕೊನೆಯ ಹಂತಕ್ಕೆ ತಲುಪಿದೆ ಅಂತ ಅಂದ್ಕೊಳ್ತೇನೆ ಸಂದರ್ಶನದ. ಮೂಲ ಪ್ರಕರಣ ಯಾವುದು ಕೇಳಿದರೆ, ಇವತ್ತು ಈ ಸೌಜನ್ಯತೆಯ ಎಲ್ಲೆಗಳನ್ನು ಮೀರಿ ಈ ಹೋರಾಟ ಇವತ್ತು ನಿಂತಿದೆ. ಯಾರು ಹೋರಾಟಗಾರರು ಅಂತ ಹೇಳ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಸೌಜನ್ಯತೆಯ ಎಲ್ಲೆಯನ್ನು ಮೀರಿ ಇವತ್ತು ನಡೀತಾ ಇದೆ. ಇದಕ್ಕೆ ಮೂಲ ಕಾರಣ ಯಾವುದು ಕೇಳಿದರೆ ಸೌಜನ್ಯ ಪ್ರಕರಣ. ಸೌಜನ್ಯ ಪ್ರಕರಣ ಈಗ ಕಾನೂನಿನಲ್ಲಿ ಬಹುತೇಕ ಎಲ್ಲ ರೀತಿಯ ಪ್ರಕ್ರಿಯೆಗಳು ಮುಗಿದು ಇವತ್ತು ಹೈಕೋರ್ಟ್ನಲ್ಲೂ ಕೂಡ ಅದು ಏನೋ ಟ್ರಯಲ್ಗಳಾಗಿ ಅಥವಾ ಇನ್ನೊಂದು ಏನೇನೋ ಆಗಿ ಎಲ್ಲ ಆಗಿದೆ. ಅರುಣ್ ಶಾಮ್ರೆ, ಈ ಪ್ರಕರಣ ತಾವು ಗಮನಿಸಿದ್ದೀರಾ? ಸೌಜನ್ಯ ಪ್ರಕರಣವನ್ನು ಹತ್ತಿರದಿಂದ ನೋಡಿದ್ದೀರಾ ಅಥವಾ ಆ ಕೇಸ್ ಫೈಲ್ ಏನಂತ ರೀಡ್ ಮಾಡಿದ್ದೀರಾ? ಮಾಡಿದ್ದೀರಿ ಅಂತಾದರೆ ಈ ಪ್ರಕರಣದಲ್ಲಿ ಸಮರ್ಪಕವಾದಂಥ ಆರೋಪಿತ ಸಂತೋಷ್ ರಾವ್ ಈಗ ಏನು ಆರೋಪ ಹೊತ್ತಿದ್ದಾನೆ, ಆತ ಹೊರಗೆ ಬರಲಿಕ್ಕೆ ಅಥವಾ ಆತ ಕ್ಲೀನ್ ಚಿಟ್ಟಾಗಿ ಹೊರಗೆ ಬರಲಿಕ್ಕೆ ಕಾರಣ ಆದ ಅಂಶಗಳು ಯಾವುದು? ಒಂದನೇದು. ಎರಡನೇದು, ಈ ಪ್ರಕರಣದಲ್ಲಿ ಸಂತೋಷ್ ರಾವಿಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ, ಕ್ಲೀನ್ ಚಿಟ್ ಮೂರನೆಯವರು ಮಾಡಿದ್ದಾರೆ ಅಂತ ಅನಿಸುವಂಥ ಸಾಕ್ಷಿಗಳು ಅಥವಾ ಆ ರೀತಿಯ ವ್ಯವಸ್ಥೆಗಳು ಈ ಪ್ರಕರಣದಲ್ಲಿ ಇದೆಯಾ? ಕಾನೂನಿನಲ್ಲಿ ಏನಿದೆ ಸೌಜನ್ಯ ಪ್ರಕರಣ? ಇಲ್ಲಿ ಒಳ್ಳೆ ಪ್ರಶ್ನೆ. ಕ್ರಿಮಿನಲ್ ಕೇಸಲ್ಲಿ ಬಿಯಾಂಡ್ ರೀಸನೇಬಲ್ ಡೌಟ್ ಅಂದರೆ ನಿಸ್ಸಂದೇಹವಾಗಿ ಆರೋಪಿ ಅಂತ ಪ್ರೂವ್ ಮಾಡಬೇಕಾದ ಜವಾಬ್ದಾರಿ ಇರುವಂಥದ್ದು ಸರ್ಕಾರ ಅಥವಾ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಮೇಲೆ. ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಹೇಗೆ ಅಂದರೆ, ಯಾವುದೋ ಒಂದು ಕಾಗ್ನಿಸಬಲ್ ಅಫೆನ್ಸ್ ಆದಾಗ FIR ರಿಜಿಸ್ಟರ್ ಆಗುತ್ತೆ, ಪೊಲೀಸರು ಚಾರ್ಜ್ ಶೀಟ್ ಮಾಡ್ತಾರೆ ಅಥವಾ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಚಾರ್ಜ್ ಶೀಟ್ ಮಾಡುತ್ತೆ. ಆ ಚಾರ್ಜ್ ಶೀಟ್ನ ಆಧಾರದಲ್ಲಿ ತನಿಖೆ ಆಗುತ್ತೆ. ಜವಾಬ್ದಾರಿ ಯಾರ ಮೇಲೆ ಅಂದರೆ ಪ್ರಾಸಿಕ್ಯೂಟರ್ ಇರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಈ ಸರ್ಕಾರದ ಪರ ಅಥವಾ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಪರವಾಗಿ ಅವರು ಬಿಯಾಂಡ್ ರೀಸನೇಬಲ್ ಡೌಟ್ ಪ್ರೂವ್ ಮಾಡಬೇಕು. ಏನಂದರೆ ಇವನು ಆರೋಪಿ ಅಂತ ಒಂದು ಚೂರು ಕೂಡ ಡೌಟ್ ಇಲ್ಲದೆ ಪ್ರೂವ್ ಮಾಡಬೇಕು. ಅಲ್ಲಿವರೆಗೂ ಅವನು ಆರೋಪಿಯಾಗಿ ಇರ್ತಾನೆ. ಇಲ್ಲಿ ಎಡವಿದ್ದಾರೆ ಅಂತ. ಇಲ್ಲಿ 3 ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ನನಗೆ ಗೊತ್ತಿದ್ದ ಪ್ರಕಾರ ತನಿಖೆ ಮಾಡಿದೆ. ಒಂದು ಲೋಕಲ್ ಪೊಲೀಸ್ SPA ಅಂಡರಲ್ಲಿ ಬರುವಂಥದ್ದು, CID, ನಂತರ CIDಗೆ ಹೋಯಿತು, ಅವರು ಮಾಡಿದ್ರು, ಅದಾದ ನಂತರ CBI ಅವರು ಮಾಡಿದ್ರು. 3 ಜನರದ್ದು ರಿಪೋರ್ಟ್ಗಳಲ್ಲಿ ಅದರಲ್ಲಿ ಯಾರು ಕೂಡ ಇನ್ನೊಂದು ಆರೋಪಿಗಳು ಯಾರು ಕಂಡು ಬಂದಿಲ್ಲ. ಸಂತೋಷ್ ರಾವ್ ಮಾತ್ರ ಕಂಡು ಬಂದಿರುವಂಥದ್ದು. ಅವ್ರಿಗೆ ಸಂತೋಷ್ ರಾವ್ ಮೇಲೆ ಅವ್ರಿಗೇನು ಸಾಧ್ಯ ಏನೇನು ಸಿಕ್ಕಿದೆ ಎಲ್ಲ ದಾಖಲೆಗಳನ್ನು ಅಥವಾ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ, ಕೊಟ್ಟಿದ್ದಾರೆ. ಬಿಲ್ಡಪ್ ಅಂತ ಹೇಳಬರಲ್ಲ, ಏನು ಸಿಕ್ಕಿದೆ ಅದನ್ನು ಕೊಟ್ಟಿರ್ತಾರೆ. ಅದನ್ನು ಪ್ರೂವ್ ಮಾಡುವಂಥ ಜವಾಬ್ದಾರಿ ಇದೆ. ಅದರ ಆಧಾರದ ಮೇಲೆ ಏನು ಎವಿಡೆನ್ಸ್ ಸಿಕ್ಕಿದೆ ಅದರ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಅದು ಸೆಟ್ಲ್ ಆಗಬೇಕು. ಅಂದರೆ ನ್ಯಾಯಾಧೀಶರಿಗೆ ಅದನ್ನು ಚಾರ್ಜ್ ಪ್ರೂವ್ ಆಗಿದೆ ಏನಲ್ಲ, ಆ ಚಾರ್ಜನ್ನು ಪ್ರೂವ್ ಮಾಡತಕ್ಕಂತಹ ಮೆಟೀರಿಯಲನ್ನು ಕೊಟ್ಟು ಅದರ ಮೇಲೆ ಅಲ್ಲ ಇದರ ಕೆಲವು ಯಾರು ವಿಟ್ನೆಸ್ಗಳನ್ನು ಎಂಕ್ವೈರಿ ಮಾಡಲಿಲ್ಲ ಅಂತ ಹೇಳ್ತಾರೆ ಈ ಪ್ರಕರಣದಲ್ಲಿ. ಈಗ ಒಂದು ತನಿಖೆ ಕೆಲವರು ಕ್ರಾಸ್ ಎಕ್ಸಾಮಿನೇ ಮಾಡಲಿಲ್ಲ ಅಂತ ಹೇಳ್ತಾರೆ. ಒಂದು ಸಾಮಾನ್ಯ ಒಂದು ತನಿಖೆ ಅಂತ ಆದಾಗ ಪ್ರಾಸಿಕ್ಯೂಷನ್ನ ಚಾಯ್ಸ್ ಇರ್ತದೆ, ಯಾವ್ಯಾವ ವಿಟ್ನೆಸ್ಗಳನ್ನು ತಾವು ಮಾಡಬೇಕು ಈ ಕೇಸನ್ನು ಪ್ರೂವ್ ಮಾಡಲಿಕ್ಕೆ, ಯಾವುದು ಬೇಡ ಅಂತ ಹೇಳುವಂಥದ್ದು. ಅದು ಡಿಸ್ಕ್ರಿಷನ್ ಆಫ್ ದಿ ಪ್ರಾಸಿಕ್ಯೂಷನ್ ಇರ್ತದೆ. ಒಂದು ವೇಳೆ ಇವರು ಅವ್ರನ್ನ ಮಾಡಿಲ್ಲ ಅಂತ ಆದಾಗ ಇವರು ಆವಾಗಲೇ ಅಸಿಸ್ಟಿಂಗ್ ದಿ ಪ್ರಾಸಿಕ್ಯೂಷನ್ ಅಪ್ಲಿಕೇಶನ್ ಹಾಕ್ಕೊಂಡು ಮಾಡ್ಬೋದಿತ್ತು. ಅವರು ಅದನ್ನು ಮಾಡಲಿಲ್ಲ. ಅವರೇನು ಮಾಡಿದ್ರು ಅಂದರೆ ಎಲ್ಲೊಂದು ಕಡೆ ಆರೋಪಿಗೆ ಈ ಇದು ಇವನ ಆರೋಪಿ ಅಲ್ಲ ಬೇರೆ ಆರೋಪಿ ಅನ್ನೋ ಅವರು ಅಂದರೆ ಈಗ ಈ ವಿರೋಧಿ ಬಣ ಏನಿದೆ ಅವರು ನಾನಂದ್ರೆ ಆ ಥರ ಹೇಳ್ತಾ ಇರೋದು. ಕರೆಕ್ಟ್ ಅಲ್ಲ ಯಾಕೆಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಜನರಿಗೆ ಸ್ವಲ್ಪ ಗೊತ್ತಾಗಲಿ ಅಂತ. ಈ ಸ್ವಲ್ಪ ಪ್ರಕರಣದಲ್ಲಿ ನ್ಯಾಯ ಕೊಡಿಸ್ಬೇಕು, ನ್ಯಾಯಕ್ಕೋಸ್ಕರ ಹೋರಾಟ ಅಂತ ಮಾಡ್ತಾ ಇರೋದು ಏನು ಟೀಮ್ ಇದೆ, ಅವರು ಎಲ್ಲ ಒಂದು ಕಡೆ ಅವರೇ ಒಂದು ರಿಪೋರ್ಟ್ ಮಾಡಿಕೊಂಡು ಇವರೆಲ್ಲ ಬೇರೆಯವರು ಅಂತ ಅವರಿಗೆ ಬೇಕಾದವರನ್ನ ಆರೋಪಿ ಮಾಡಬೇಕು ಅನ್ನೋ ಥರದಲ್ಲಿ ಆ ಪ್ರೊಪಗಾಂಡ ನಡೀತಾ ಬಂತು. ನಾನು ನೋಡಿದ ಹಾಗೆ ಓಕೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೇಳಿದವರು ಆರೋಪಿ ಅಲ್ಲ ಅಂತ ಇವರೇ ತೀರ್ಮಾನ ಮಾಡಿದ್ರು. ಮಾತ್ರ ಅಲ್ಲ, ಅದಕ್ಕೆ ಸರಿಯಾಗಿ ಅಂದ್ರೆ ಇವರೀಗ ಯಾರೋ ಒಬ್ಬ ವ್ಯಕ್ತಿಗಳನ್ನ ಇವರೇ ಆರೋಪಿತರು ಅಂತ ಬಿಂಬಿತ ಮಾಡಿ ಹೊರಟಿದ್ದಾರೆ ಅಂತ ಹೇಳ್ತಿರ್ತಾವೆ. ಅದೇ ಆ ಥರ ಆ ಅರ್ಥದಲ್ಲೇ ಬರುತ್ತದೆ. ಓಕೆ. ಆದರೆ ಕ್ರಿಮಿನಲ್ ಕೇಸಲ್ಲಿ
ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಆಗಲಿಕ್ಕೆ ಸಾಕಾಗೋದಿಲ್ಲ ಅಂತ. ನಿಮಗೆ ಐ ವಿಟ್ನೆಸ್ ಇಲ್ಲದಂಥ ಪ್ರಕರಣದಲ್ಲಿ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ ಹೋಗಬೇಕು. ಇದರಲ್ಲಿರುವಂಥದ್ದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸು. ಸೊ ಪ್ರತಿಯೊಂದು ಚೈನ್ ಲಿಂಕ್ಗಳು ಕಂಪ್ಲೀಟ್ ಆಗಬೇಕು. ಯಾವುದಾದ್ರು ಒಂದು ಚೈನ್ ಮಿಸ್ ಆದರೂ ಕೂಡ ಕನ್ವಿಕ್ಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಸಿಕ್ತು, ಇದು ಸಿಕ್ತು, ಅದಾಗಿದೆ, ಇದಾಗಿದೆ, ಅದೊಂದೇ ಆದರೆ ಸಾಕಾಗಲ್ಲ ಅಂತ. ಆ ಲಿಂಕ್ಗಳು, ಯಾಕೆಂದರೆ ಐ ವಿಟ್ನೆಸ್ ಇದ್ದರೆ ಬೇರೆ ಥರ, ನಾನು ನೋಡಿದ್ದೀನಿ, ಇಂಥದ್ದಾಗಿತ್ತು, ಇಂಥದ್ದು ಆಗಿದೆ ಅಂತ, ಇದಮಿತ್ತಮ್ ಅಂತ ಯಾರಾದರೂ ಹೇಳಬೇಕು. ಎಸ್, ಇಲ್ಲ ಅರುಣ್ ಶಾಮ್ರೆ, ನಾನು ಈ ಕೇಸ್ ಬಗ್ಗೆ ಇಷ್ಟೇ, ನಾನು ಇನ್ನೇನು ಕೇಳಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದರೆ ನನಗೆ ಐ ಡೋಂಟ್ ನೋ, ವೀಕ್ಷಕರಿಗೂ ಈ ಕೇಸ್ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ, ಸಾಕಷ್ಟು ಚರ್ಚೆಗಳಾಗಿದೆ ಅನೇಕ ಬಾರಿ. ಆದರೆ ನನಗೊಂದ್ಸಲ ಅನ್ಸೋದು ಅರುಣ್ ಶಾಮ್ರೆ, ಒಂದ್ಸಲ ನಾನು ನೀವು ವಿತ್ ಚಾರ್ಜ್ ಶೀಟ್ ಕಾಪಿ, ವಿತ್ ಜಡ್ಜ್ಮೆಂಟ್ ಕಾಪಿ, ಬೇರೆ ಬೇರೆ ಹಂತಗಳಲ್ಲಿ ಒಂದ್ಸಲ ಮಾತಾಡೋಣ ಅಂತ. ಅದರ ಅವಶ್ಯಕತೆನೇ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿ ಹೇಳ್ತೀನಿ ನಾನು. ಹೈಕೋರ್ಟು ಅಕ್ವಿಟಲ್ ಅನ್ನು ಅಪ್ಹೆಲ್ಡ್ ಮಾಡಿದೆ ಒಂದು. ಓಕೆ. ಸೊ ಅಲ್ಲಿಗೆ ಕಂಕರೆಂಟ್ ಫೈಂಡಿಂಗ್ ಆಯಿತು, ಟ್ರಯಲ್ ಕೋರ್ಟದು, ಹೈಕೋರ್ಟದು. ಅವರ ಕಡೆಯವರು ವಿಕ್ಟಿಮ್ನ ತಂದೆ ತಾಯಿ ಯಾರೋ ಹಾಕಿದ ಕೇಸಲ್ಲಿ ಮರು ತನಿಖೆ ಮಾಡಕ್ಕೆ ಬರಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಇದ್ರ ಮೇಲೆ ನೆಕ್ಸ್ಟ್ ಆಪ್ಷನ್ ಇದ್ದಿದ್ದು ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಇದುವರೆಗೆ ಯಾರೂ ಹೋಗಿಲ್ಲ, 1 ವರ್ಷ ಕಳೀತು ಹೆಚ್ಚು ಕಮ್ಮಿ. ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿರ್ತಾವೆ. ವಾಟ್ ಎವರ್ ಇಟ್ ಈಸ್, ಎರಡೂ ಕೇಳಲಿಲ್ಲ ಅವರು. ಅದರ ಬದಲಾಗಿ ಅವರು ಸಾರ್ವಜನಿಕ ಹೋರಾಟ, ಬೀದಿ ಹೋರಾಟ ಮಾಡ್ತಾ ಇತ್ತು. ಹೈಕೋರ್ಟಲ್ಲಿ ಒಂದು PAL ಬಂದಿತ್ತು, ನಾವು ತಾವೇ ಹಾಕಿದ್ದೆ, ನಾನು ಅಪಿಯರ್ ಆಗಿದ್ದೆ ಆ ಕೇಸಲ್ಲಿ. ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತು, ಯಾರ್ಯಾರೋ ಬಂದು ಕೇಳಿದ್ರೆ ನಾವು ಇನ್ವೆಸ್ಟಿಗೇಷನ್ ಮಾಡಲಿಕ್ಕಾಗಲ್ಲ, ನಂಬರ್ 1. ಎರಡನೇದು ಹೇಳ್ತು, ಬೀದಿ ಹೋರಾಟ ಅಥವಾ ಸಭೆ ಸಮಾರಂಭ ಮಾಡೋದ್ರಿಂದ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲ, ಇದನ್ನು ಇನ್ನೊಂದ್ಸಲ ಹೇಳೋದು ಒಳ್ಳೇದು, ನೀವು ಒಳ್ಳೆ ಶಬ್ದಗಳಲ್ಲಿ ಇದು ಮಾಧ್ಯಮಗಳಲ್ಲೂ ಬಂದಿದೆ, ಆ ಜಡ್ಜ್ಮೆಂಟ್ ಓದಿದ್ರು ಗೊತ್ತಾಗತ್ತೆ. ಬಂದಿದೆ, ಹೌದ್ರಿ. ಇದು ಓಪನ್ ಕೋರ್ಟಲ್ಲಿ ಕರ್ನಾಟಕ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಹೇಳಿರ್ತಕ್ಕಂಥದ್ದು. ಓಕೆ. ಸೊ ಬೀದಿ ಹೋರಾಟ ಅಥವಾ ಕಾನೂನಿನ ಹೊರತಾದ ಯಾವುದೇ ಹೋರಾಟದಿಂದ ಈ ಕೇಸಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿದೆ. ಅದಾದ ನಂತರ ಅವರ ಕಡೆಯವರು ಬಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ವಿಕ್ಟಿಮ್ನ ಕಡೆಯಿಂದ ರಿಟ್ ಪಿಟಿಷನ್ ಹಾಕಿದರು. ಅದೇ ವಜಾ ಆಗಿರೋದ್ರಿಂದ, ಅದರ ಮೇಲೆ ಅಪೀಲು ಹೋಗದಿರೋದ್ರಿಂದ ಅಲ್ಲಿಗೆ ಎಲ್ಲ ಪ್ರಕರಣ ಮುಕ್ತಾಯ ಆದಾಗೆ ಅಂತ. ಅದರ ಅರ್ಥ ಅವರಿಗೆ ನ್ಯಾಯ ಸಿಕ್ಕಿಲ್ಲ, ಅದು ಸಿಕ್ಕಿದೆ ಅಂತ ಅಲ್ಲ, ಅಥವಾ ಅವರಿಗೆ ಸಿಗಲಿಲ್ಲ ಅಂತನೂ ಅಲ್ಲ. ಪೊಲೀಸರು ಮಾಡಿದ ಪ್ರಯತ್ನ, ಅವರೊಂದಷ್ಟು ಒಬ್ಬ ಆರೋಪಿಯನ್ನು ಹಿಡಿದ್ರು, ಸಾಕ್ಷ್ಯಾಧಾರ ಕಲೆ ಹಾಕಿದ್ರು, ಅದನ್ನು ಪ್ರೊಡ್ಯೂಸ್ ಮಾಡಿದ್ರು. ಆ ಸಾಕ್ಷ್ಯಾಧಾರ ಸಾಕಾಗಿಲ್ಲ, ಬಿದ್ದೋಯ್ತು ಕೇಸ್ ಅಷ್ಟೇ. ಇಂಥ ಪ್ರಕರಣ ಬೇಕಾದಷ್ಟಾಗುತ್ತೆ ದೇಶದಲ್ಲಿ. ಎಲ್ಲ ಕೇಸು ಅರೆಸ್ಟ್ ಆದ ತಕ್ಷಣ, ಚಾರ್ಜ್ ಶೀಟ್ ಆದ ತಕ್ಷಣ ಕನ್ವಿಕ್ಷನ್ ಆಗುತ್ತೆ ಅಂತೇನಿಲ್ಲ. ಓಕೆ. ಎಸ್ ಅರುಣ್ ಶಾಮ್ರೆ, ಒಟ್ಟು ಈ ಪ್ರಕರಣವನ್ನು ನೋಡ್ತಾ ಹೋದರೆ ಧರ್ಮಸ್ಥಳದ ಮೇಲೆ ಒಂದು ರೀತಿಯ ವ್ಯವಸ್ಥಿತ ಷಡ್ಯಂತ್ರಗಳು ನಡೀತಾ ಇದೆ. ಒಂದು ಹಿಂದೂಗಳ ಮೇಲೆ, ಹಿಂದೂ ದೇವಸ್ಥಾನಗಳ ಮೇಲೆ ಇದು ಮೊದಲೇನಲ್ಲ, ಅನೇಕ ಷಡ್ಯಂತ್ರಗಳು ಈ ಹಿಂದೆ ಕೂಡ ನಡೆದಿದೆ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ನನಗನ್ಸುತ್ತೆ, ಒಂದು ಕ್ಷೇತ್ರವಾಗಿ, ಒಂದು ಧಾರ್ಮಿಕ ಕೇಂದ್ರವಾಗಿ ಹೊರಗಡೆ ನಿಂತು ಬಾಯಿಗೆ ಬಂದ ಹಾಗೆ ಕಲ್ಲೊಡಿಯೋರು ಅಥವಾ ಮಾತಾಡುವವರು, ಅವರಿಗೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ಆರೋಪಗಳನ್ನು ಮಾಡುವುದು. ಆದರೆ ನಾವು ಹಾಗೆ ಮಾಡಲಿಲ್ಲ ಅಂತ ಪ್ರೂವ್ ಮಾಡೋದು ಕಷ್ಟ. ಈಗ ಉದಾಹರಣೆಗೆ ಈ ಕೇಸಲ್ಲಿ ಮಾಸ್ ಮರ್ಡರ್, ಮಾಸ್ ಬರಿಯಲ್, ಮಾಸ್ ರೇಪ್ ಅಂತ ಒಂದು ಕ್ಯಾಂಪೇನ್ ಮಾಡ್ತಾ ಬಂದರು. ಏನು ಹೇಳ್ಬೋದು ಆ ಮನೆಯವರಾಗಲಿ ಅಥವಾ ಕ್ಷೇತ್ರದ ಸಂಬಂಧಪಟ್ಟಂತಹ ಯಾರೋ ಅಧಿಕಾರಿಗಳೋ ಅಥವಾ ಮನೆಯವರ ಏನು ಹೇಳ್ಬೋದು? ನಾವಾಗ ಮಾಡಲಿಲ್ಲ, ನಮ್ಮದೇನು ತಪ್ಪಿಲ್ಲ ಅಂತ ಹೇಳ್ಬೋದು. ಹೆಚ್ಚಂದರೆ ಏನು? ಧರ್ಮದ ಮೇಲೆ ಪ್ರಮಾಣ ಮಾಡ್ಬೋದು, ದೇವರ ಮೇಲೆ ಪ್ರಮಾಣ ಮಾಡ್ಬೋದು. ಇದು ಬಿಟ್ಟರೆ ಇನ್ನೊಂದು ಆಪ್ಷನ್ ಅವ್ರಿಗೇನು ಇಲ್ಲ. ಅವ್ರು ಏನು ಮಾಡೋಕ್ಕೆ ಸಾಧ್ಯ? ನಾನು ಮಾಡಲಿಲ್ಲ ಅನ್ನೋದಂಥದ್ದನ್ನು ಪ್ರೂವ್ ಮಾಡುವಂಥದ್ದು ಹೇಗೆ ಪ್ರೂವ್ ಮಾಡ್ತೀರ ನೀವು? ನೀವಂತ ಬೆಂಕಿಗೆ ಹಾರಿ ಅದು ಇದಾದ ಕತೆಗಳು ಕೇಳ್ತೀವಿ, ಆ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಇನ್ನೊಂದು ಯಾವುದೋ ಹೀಗೆ ಮಾಡಿದರೆ ಪ್ರೂವ್ ಮಾಡಬಹುದು, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಂದು ತನಿಖೆ ಮಾಡಿ ಒಂದು ಸರ್ಟಿಫಿಕೇಟ್ ಅಥವಾ ಒಂದು ಕ್ಲೀನ್ ಚಿಟ್ ಏನಾದರೂ ಒಂದು ಕೊಡಬೇಕು ಒಂದು ತನಿಖಾ ಸಂಸ್ಥೆ. ಆ ತನಿಖಾ ಸಂಸ್ಥೆ ಕೊಟ್ಟಂಥ ವರದಿಯನ್ನು ನಾವು ಒಪ್ಪಬೇಕು, ಇಲ್ಲದಿದ್ದರೆ ಅದನ್ನು ಕಾನೂನು ಪ್ರಕಾರ ಚಾಲೆಂಜ್ ಮಾಡಬೇಕು. ಇಷ್ಟೇ ಇರುವಂಥದ್ದು. ಮತ್ತೆ ಪುನಃ ಆರೋಪ ಮಾಡ್ತಾ ಇರೋದು ಅಥವಾ ಬಾಯಿ ಬಂದಾಗ ಹೇಳ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ. ಅದನ್ನು ಯಾರಿಗೆ ನಂಬಲಿಕ್ಕೆ ವ್ಯವಧಾನವೂ ಇರೋದಿಲ್ಲ ಅಥವಾ ಅದು ಯಾರಿಗೆ ಅವಶ್ಯಕತೆಯೂ ಇರೋದಿಲ್ಲ. ಬಟ್ ಪ್ರೈಮಾ ಫೇಸಿ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಬರ್ತದೆ, ಅದನ್ನು ಒಪ್ಪಬೇಕು. ಯಾರಿಗೆ ಇಷ್ಟ ಇಲ್ಲ ಚಾಲೆಂಜ್ ಮಾಡಬೇಕಷ್ಟೆ. ಹಾಗಾಗಿ ಈಗ ಒಂದು ಏನು ಟ್ರೆಂಡ್ ನೋಡಿದ್ರೆ
ಇದರಲ್ಲಿ ದೊಡ್ಡ ಒಂದು ಕಾನ್ಸ್ಪಿರಸಿ ನಡೆದಿದೆ ಅಂತ ಅನಿಸುತ್ತೆ. ಬಟ್ ಇದಕ್ಕೆ ಸಾಮಾಜಿಕವಾಗಿ ಕೂಡ ಒಂದು ಹೋರಾಟ ಅಥವಾ ಪಬ್ಲಿಕ್ಕಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂಥ ಒಂದು ಕೆಲಸನೂ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಎಸ್ ಅರುಣ್ ಶ್ಯಾಮ್ ಅವರೇ, ತಮ್ಮ ತುಂಬ ಪ್ರೇಷಿಯಸ್ ಟೈಮ್, ಒಬ್ಬ ಸೀನಿಯರ್ ಅಡ್ವೊಕೇಟ್ ಆಗಿ ಅನೇಕ ಪ್ರಕರಣಗಳನ್ನು ನನ್ನದು ಸೇರಿ ಹೈಕೋರ್ಟ್ನಲ್ಲಿ ತಾವು ಅನೇಕ ಪ್ರಕರಣಗಳನ್ನು ತುಂಬ ಯಶಸ್ವಿಯಾಗಿ ನಡೆಸುವಂಥವರು, ನಮ್ಮ ವಾಹಿನಿಯ ಮೇಲೆ ಇಷ್ಟು ಹೊತ್ತುಗಳ ಕಾಲ ಈ ವಿಚಾರಕ್ಕಾಗಿ ಸಮಯವನ್ನು ಕೊಟ್ಟಿದ್ದೀರಿ. ನಿಮಗೆ ಕಾಳನ್ನಿಸುವುದರಿಂದ ಥ್ಯಾಂಕ್ ಯು. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟು ಹೊತ್ತುಗಳ ಕಾಲ ಅರುಣ್ ಶ್ಯಾಮ್ ಅವರು ಈ ಪ್ರಕರಣದ ಕಾನೂನಿನ ಸುತ್ತಮುತ್ತಲಾಗಿರ್ತಕ್ಕಂಥ ವಿಚಾರಗಳನ್ನು ಬಹುಶಃ ಇನ್ ಡೀಟೇಲ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡಲಿಕ್ಕೆ ಇನ್ನೇನು ಇಲ್ಲ ಅಂತ ಅನಿಸ್ತದೆ. ಈ ಪ್ರಕರಣದಲ್ಲಿ ಕಾನೂನಿನ ಎಲ್ಲೋ ಒಂದು ಕಡೆ ಕಾನೂನಿನ ಸಡಿಲಿಕೆ ಮತ್ತು ಕಾನೂನಿನ ಲೂಪೋಲ್ಸನ್ನು ಇಟ್ಟುಕೊಂಡು ಒಂದಷ್ಟು ವ್ಯಕ್ತಿಗಳು ನಡೆಸಿದಂಥ ಕಾನ್ಫರೆನ್ಸಿ ಅಥವಾ ಒಂದು ವ್ಯವಸ್ಥಿತ ಜಾಲ ಕಾನೂನಿನ ಸಲಹೆಯ ಮೂಲಕ ಇವತ್ತು ಏನು ಆಟ ಆಡಿರುವಂತಹದ್ದು ಮತ್ತು ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ನಮ್ಮ ಮುಂದೆ ಕಾಣ್ತಾ ಇದೆ. ಸೊ ಎಲ್ಲ ಒಂದು ಕಡೆ ಇದಕ್ಕೆ ಒಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಅಥವಾ ಇನ್ನೊಂದು ಏನೋ ಈ ಥರದ್ದು ನಡೀಬಾರದು ಇನ್ನು ಮುಂದೆ ಅನ್ನುವಂಥ ಒಂದು ಏನು ಸದುದ್ದೇಶ ಇದ್ದರೆ ಅದಕ್ಕೆ ಒಂದು ಸರಿಯಾದ ಕಾನೂನನ್ನು ಅಥವಾ ಇನ್ನೊಂದು ಏನನ್ನು ರೂಪಿಸಿಕೊಂಡು ತನಿಖೆಗಳನ್ನು ಮಾಡ್ತಾ ಹೋದರೆ ಒಂದು ನ್ಯಾಯ ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಸಿಗ್ಬೋದು ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ಈ ಲಾಯರ್ಸ್ಗೂ ಒಂದು ಲಿಮಿಟೇಷನ್ಸ್ ಅಂತ ಇರುತ್ತಲ್ಲ ಸರ್? ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ, ಅಂದರೆ ಪ್ರೆಸ್ ರಿಲೀಸ್ ಕೊಡುವಂಥದ್ದು. ಇದು ಷಡ್ಯಂತ್ರ ಅಂತ ಕಾನೂನು ಚೌಕಟ್ಟಲ್ಲಿ ಹೇಗೆ ಹೇಳ್ತಿರ್ತಾವೆ? ಇದರೊಳಗೆ ಒಂದಷ್ಟು ಜನ ಇರ್ಬೋದು ಅಂತ ಯಾರಿಗಾದ್ರೂ ಮೇಲ್ನೋಟಕ್ಕೆ ಕಾಣುತ್ತೆ. ಇವತ್ತು ಇಡೀ ಧರ್ಮಸ್ಥಳ ಪ್ರಕರಣವನ್ನು ನೋಡಿದ್ರೆ ಸದನದಲ್ಲೂ ಚರ್ಚೆ. ಸೋಷಿಯಲ್ ಮೀಡಿಯಾನ ಪಬ್ಲಿಕ್ ಟಾಯ್ಲೆಟ್ಗೆ ಹೋಲಿಸಿ ಟೀಕೆ ಮಾಡ್ತಾರೆ. ನಾನು ಕೂತ್ಕೊಂಡು ಬ್ಯಾವರ್ಸಿ ಹೇಳ್ಬೋದಾ? ದುರುದ್ದೇಶಕ ಪೂರ್ವಕವಾಗಿ ನನ್ನ ಮರ್ಯಾದೆ ತೆಗಿಬೇಕು ಅನ್ನೋ ಕಾರಣಕ್ಕೇನೆ. ಸೊ ಈ ಪ್ರಕರಣ ಟೋಟಲ್ ಸುಳ್ಳು ಅಂತ ಹೇಳಿ ಏನಾದರೂ ನಾಳೆ ಅವರೊಂದು 7 ವರ್ಷ ಒಳಗೆ ಹೋಗುವಂತಹ ಒಂದು 5-6 ಜನ ವ್ಯಕ್ತಿಗಳು ತಮಿಳುನಾಡಿಗೆ ಹೋಗಿ ದುಡ್ಡು ಕೊಟ್ಟು ಕರ್ಕೊಂಡು ಬಂದರು. SIT ಅವರು ಪ್ರಶ್ನೆ ಮಾಡುವಂತಹ ಅವರಿಗೆ ಕಾನೂನು ವ್ಯಾಪ್ತಿಯಲ್ಲಿ ಬರ್ತದೆ. ಜಾತಿಗಳನ್ನೇ ಎತ್ತಿ ಕಟ್ಟಿ ಈ ಪ್ರಕರಣವನ್ನ ಬಿಂಬಿಸಲಾಗುವಂತ ಪ್ರಯತ್ನಗಳಾಯಿತು. ತುಂಬಾ ಬುದ್ಧಿವಂತಿಕೆಯಿಂದ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಹೋಗಿದೆ. ಪದ್ಮಲತಾ ಕೇಸಲ್ಲಿ ಸಿ ರಿಪೋರ್ಟ್ ಆಗಿದೆ. ಸಿ ರಿಪೋರ್ಟ್ ಅಂದ್ರೆ ಪತ್ತೆಯಾಗದ ಪ್ರಕರಣ ಅಂತ ಹೇಳ್ತಾರೆ. ಸೌಜನ್ಯ ಪ್ರಕರಣವನ್ನು ಹತ್ತಿರದಿಂದ ನೋಡಿದ್ದೀರಾ? ಅಸಿಸ್ಟಿಂಗ್ ದಿ ಪ್ರಾಸಿಕ್ಯೂಷನ್ ಅಪ್ಲಿಕೇಶನ್ ಹಾಕ್ಕೊಂಡು ಮಾಡಬಹುದಿತ್ತು, ಅವರು ಅದನ್ನು ಮಾಡಲಿಲ್ಲ. ತಂದೆ ತಾಯಿ ಯಾರೋ ಹಾಕಿದ ಕೇಸಲ್ಲಿ ಮರು ತನಿಖೆ ಮಾಡಕ್ಕೆ ಬರಲ್ಲ ಅಂತ ಹೈಕೋರ್ಟ್ ಹೇಳಿದೆ. ನೆಕ್ಸ್ಟ್ ಆಪ್ಷನ್ ಇದ್ದಿದ್ದು ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಇದುವರೆಗೆ ಯಾರೂ ಹೋಗಿಲ್ಲ, 1 ವರ್ಷ ಕಳೀತು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.